ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರುವಿಗೆ ವಂದನೆಗಳು. ಗುರು ನಮ್ಮೊಂದಿಗೆ. ದೈವಿಕ ಮಹಾಶಕ್ತಿಯು ನಮ್ಮ ದೇಹದಲ್ಲೂ ಪ್ರಾಣದಲ್ಲೂ ಅಲೆಯಾಗಿ ತುಂಬಿ ದೇಹವೂ ಪ್ರಾಣವೂ ಪರಿಶುದ್ಧವಾಗಲಿ, ಹಿರಿಮೆಯನ್ನು ಹೊಂದಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ದೇಹ ಆರೋಗ್ಯದ ಬಗ್ಗೆ ಹಲವಾರು ಸರಳ ದೈಹಿಕ ವ್ಯಾಯಾಮಗಳನ್ನು, ಯೋಗಾಸನಗಳನ್ನು ನಾವು ಹೇಳ್ಕೊಡ್ತಾ ನೀವು ಕಲಿತಾ ಬಂದಿದ್ದೀವಿ. ದೇಹ ಆರೋಗ್ಯವೇ ಎಲ್ಲ ಆರೋಗ್ಯಕ್ಕಿಂತ ಮುಖ್ಯ ಅನ್ನೋ ವಿಷಯನೂ ನಿಮಗೆ ಮನದಟ್ಟಾಗಿದೆ. ದೇಹ ಆರೋಗ್ಯವನ್ನು, ದೇಹ ರಚನೆಯನ್ನು, ದೇಹದ ಒಳಗಿನ ಅಂಗಾಂಗಗಳ ಕ್ರಿಯೆಗಳನ್ನು ನಾವು ಅರ್ಥ ಮಾಡ್ಕೊಂಡು ಬರ್ತಾಯಿದ್ದೀವಿ. ದೇಹದ ಒಳಗೆ ಹಲವಾರು ಅಂಗಗಳಿದ್ದಾವೆ. ಅದರಲ್ಲಿ ಬಹುಮುಖ್ಯವಾಗಿ ನಮಗೆ ಬೇಕಾಗಿರೋದು ನಿರ್ನಾಳ ಗ್ರಂಥಿಗಳು ಅಂತ. ನಮ್ಮ ದೇಹದಲ್ಲಿ 7 ಚಕ್ರಗಳಲ್ಲಿ 7 ನಿರ್ನಾಳ ಗ್ರಂಥಿಗಳಿದ್ದಾವೆ. ಮೂಲಾಧಾರದಲ್ಲಿ ಲೈಂಗಿಕ ಗ್ರಂಥಿ, ಸ್ವಾಧಿಷ್ಠಾನದಲ್ಲಿ ಅಡ್ರಿನಲ್ ಗ್ರಂಥಿ, ಮಣಿಪೂರದಲ್ಲಿ ಪ್ಯಾಂಕ್ರಿಯಾಸ್ ಗ್ರಂಥಿ, ಅನಾಹತದಲ್ಲಿ ಥೈಮಸ್ ಗ್ರಂಥಿ, ವಿಶುದ್ಧಿಯಲ್ಲಿ ಥೈರಾಯ್ಡ್ ಗ್ರಂಥಿ, ಆಜ್ಞಾದಲ್ಲಿ ಪಿಟ್ಯೂಟರಿ ಗ್ರಂಥಿ, ಸಹಸ್ರಾರದಲ್ಲಿ ಪೀನಿಯಲ್ ಗ್ರಂಥಿ. ಈ ಥರ 7 ಗ್ರಂಥಿಗಳಿದ್ದಾವೆ. ಈ 7 ಗ್ರಂಥಿಗಳು ಶಕ್ತಿಯ ಕೇಂದ್ರಗಳು. ಈ 7 ಗ್ರಂಥಿಗಳಲ್ಲಿ ಪ್ರಾಣಶಕ್ತಿ ತುಂಬಿರಬೇಕು. ಜೀವಕಾಂತ ಶಕ್ತಿಯಾಗಿ ದೇಹದ ಎಲ್ಲ ಭಾಗಗಳಿಗೆ ಪ್ರಸಾರ ಆದ್ರೇ ಎಲ್ಲ ಅಂಗಗಳು ಕ್ರಿಯೆ ಮಾಡೋದು. ನಿರ್ನಾಳ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಆಯಾ ಭಾಗದಲ್ಲಿ ತೊಂದರೆ ಬರುತ್ತೆ. ಉದಾಹರಣೆಗೆ, ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಿ ಥೈರಾಕ್ಸಿನ್ ಅನ್ನೋ ಎನ್ಸೈಮನ್ನು ಸೆಕ್ರೇಟ್ ಮಾಡಲಿಲ್ಲ ಅಂದರೆ ಥೈರಾಯ್ಡ್ ಪ್ರಾಬ್ಲಮ್ ಉಂಟಾಗುತ್ತೆ. ದೇಹ ಇದ್ದಕ್ಕಿದ್ದಂತೆ ತೂಕವಾಗೋದು ಅಥವಾ ತೂಕರಹಿತವಾಗೋದು ಆಗಿಬಿಡುತ್ತೆ. ಪ್ರತಿಯೊಂದು ಗ್ರಂಥಿನೂ ಒಂದೊಂದು ನಿರ್ದಿಷ್ಟವಾದ ಕಾರ್ಯಗಳನ್ನು, ಕ್ರಿಯೆಯನ್ನು ಮಾಡ್ತಾ ಇರುತ್ತೆ. ನಾವು ಈ ನಿರ್ನಾಳ ಗ್ರಂಥಿಗಳ ಪ್ರಚೋದನೆಗೋಸ್ಕರನೇ ಹಲವಾರು ಎಕ್ಸರ್ಸೈಸ್ಗಳನ್ನು ಕಲ್ತಿದ್ದೀವಿ. ಅದರಲ್ಲಿ ಈಗ ಸರ್ವಾಂಗಾಸನ ಮತ್ತು ಹಾಲಾಸನ ಅನ್ನೋ 2 ಆಸನಗಳನ್ನು ನಾವು ಈ ದಿನ ಕಲಿತೀವಿ. ಈ ಸರ್ವಾಂಗಾಸನ ಮತ್ತು ಹಾಲಾಸನ ಮಾಡುವಾಗ ನಿರ್ನಾಳ ಗ್ರಂಥಿಗಳು ಉತ್ತೇಜನವಾಗಿ ಕ್ರಿಯೆ ಮಾಡ್ತವೆ. ಅದರಿಂದಾಗಿ ಎನ್ಸೈಮ್ ಸೆಕ್ರೀಟ್ ಆಗಿ ದೇಹ ಚಟುವಟಿಕೆಯಿಂದ ಇರೋದಕ್ಕೆ ಸಹಾಯ ಮಾಡುತ್ತೆ. ನಿರ್ನಾಳ ಗ್ರಂಥಿಗಳಲ್ಲಿ ಎನ್ಸೈಮ್, ಜೀವ ಸತ್ವ ಕಣ್ವಗಳು ಅಂತ ಕರೀತಾರೆ, ಕಿಣ್ವಗಳು ಅಂತಲೂ ಕರೀತಾರೆ. ಇದು ಸೆಕ್ರೀಟ್ ಆಗಬೇಕು. ಪ್ರತಿಯೊಂದು ಗ್ರಂಥಿಗಳಿಂದನೂ ಒಂದು ರಾಸಾಯನಿಕ ವಸ್ತು ಬಿಡುಗಡೆ ಆಗುತ್ತೆ. ಈ ರಾಸಾಯನಿಕ ವಸ್ತು ನಮ್ಮ ಜೀವಕೋಶಗಳನ್ನು ತಲುಪಿ ಅಲ್ಲಿ ರಾಸಾಯನಿಕ ಕ್ರಿಯೆ ನಡೆದು ಕಾಂತಶಕ್ತಿಯಾಗಿ, ಜೀವಕಾಂತ ಶಕ್ತಿಯಾಗಿ ದೇಹದ ಪ್ರತಿಯೊಂದು ಜೀವಕೋಶಗಳು ಕೆಲಸ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಿರ್ನಾಳ ಗ್ರಂಥಿಗಳಿಂದಾನೇ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೂ ನಮಗೆ ಸಹಾಯ ಆಗತ್ತೆ. ಇಂಥ ನಿರ್ನಾಳ ಗ್ರಂಥಿಗಳನ್ನು ಯಾವಾಗಲೂ ಉತ್ತೇಜಿಸಿ ಇಟ್ಕೋಬೇಕು. ಯಾವಾಗಲೂ ಆಕ್ಟಿವೇಟ್ ಆಗಿರಬೇಕು ನಿರ್ನಾಳ ಗ್ರಂಥಿಗಳು. ಯಾವುದೇ ನಿರ್ನಾಳ ಗ್ರಂಥಿಗಳಲ್ಲಿ ತೊಂದರೆ ಆದರೆ ಎಲ್ಲ ನಿರ್ನಾಳ ಗ್ರಂಥಿಗಳಲ್ಲೂ ತೊಂದರೆ ಆಗಿ ನಮಗೆ ದೇಹ ಆರೋಗ್ಯಕ್ಕೆ ಬಾಧೆ ಆಗುತ್ತೆ. ಅದರಲ್ಲೂ ಆಜ್ಞಾದಲ್ಲಿರ್ತಕ್ಕಂಥ ಪಿಟ್ಯೂಟರಿ ಗ್ಲ್ಯಾಂಡ್ ಅನ್ನೋದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಈ ಮಾಸ್ಟರ್ ಗ್ಲ್ಯಾಂಡ್ ತನ್ನ ಕೆಳಗಿರುವ 5 ಗ್ರಂಥಿಗಳ ಆರೋಗ್ಯವನ್ನು ಕಾಪಾಡುತ್ತೆ. ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಪಿಟ್ಯೂಟರಿ ಸೇರಿ 6 ಗ್ಲ್ಯಾಂಡ್ಗಳಿಗೆ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಅದು ಮೆದುಳಿನ ಮಧ್ಯಭಾಗದಲ್ಲಿರುತ್ತೆ. ಹೈಪೋಥಲಮಸ್ ಅನ್ನೋ ಒಂದು ಲಿಕ್ವಿಡಲ್ಲಿ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಒಂದು ಅವರೆಕಾಳಿನ ಗಾತ್ರದಲ್ಲಿ ಇರುತ್ತೆ. ಈ ಪೀನಿಯಲ್ ಗ್ಲ್ಯಾಂಡ್ ಅನ್ನೋದು ಜೀವಂತ ದೇಹದಲ್ಲಿ ಮಾತ್ರ ಕಂಡುಬರುತ್ತೆ. ಪ್ರಾಣ ಹೋದ ತಕ್ಷಣ ಹೈಪೋಥಲಮಸ್ ಲಿಕ್ವಿಡಲ್ಲಿ ಇದ್ದಂಥ ಒಂದು ಅವರೆಕಾಳಿನ ಗಾತ್ರದ ಈ ಪೀನಿಯಲ್ ಗ್ಲ್ಯಾಂಡ್ ಕರಗಿ ಹೋಗುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ಈ ಪೀನಿಯಲ್ ಗ್ಲ್ಯಾಂಡ್ ಎಲ್ಲ ಗ್ಲ್ಯಾಂಡ್ಗಳಿಗೂ ಮಾಸ್ಟರ್ ಇದ್ದ ಹಾಗೆ. ನಾವು ಎಲ್ಲ ಗ್ರಂಥಿಗಳಲ್ಲೂ ಚಟುವಟಿಕೆಯಿಂದ ಕೆಲಸ ಮಾಡುವಂಥ ಆಸನಗಳನ್ನು, ವ್ಯಾಯಾಮಗಳನ್ನು ಹೇಳ್ಕೊಡ್ತಾ ಬರ್ತಾಯಿದ್ದೀವಿ. ನೀವು ಅದನ್ನು ಕಲಿತಾ ಬಂದಿದ್ದೀರಿ. ಈ ದಿನ ನಾವು 2 ಮುಖ್ಯವಾದ ಆಸನಗಳನ್ನು ಕಲಿಯೋಣ. ಸರ್ವಾಂಗಾಸನ, ಅದರ ಹೆಸರೇ ಸರ್ವ ಅಂಗಗಳಿಗೂ ವ್ಯಾಯಾಮ. ತಲೆಯಿಂದ ಹಿಡಿದು ಪಾದದವರೆಗೆ, ಪಾದದಿಂದ ಹಿಡಿದು ತಲೆಯವರೆಗೆ ಪ್ರತಿಯೊಂದು ಭಾಗಕ್ಕೂ ವ್ಯಾಯಾಮ ಉಂಟಾಗುತ್ತೆ ಸರ್ವಾಂಗಾಸನದಲ್ಲಿ. ಅದೇ ಥರ ಅದರ ಮುಂದುವರಿದ ಇನ್ನೊಂದು ಆಸನ ಹಾಲಾಸನ. ಹಾಲಾಸನವು ಸರ್ವಾಂಗಾಸನವನ್ನು ಮಾಡಿಕೊಂಡು ಬಂದು ಹಾಲಾಸನಕ್ಕೆ ಬರಬೇಕು. ಹಾಲಾಸನದಲ್ಲೂ ಸರ್ವಾಂಗಾಸನದಲ್ಲೂ ಹೆಚ್ಚು ಕಮ್ಮಿ ಎಲ್ಲ ದೇಹದ ಭಾಗಗಳಲ್ಲಿ ವ್ಯಾಯಾಮ ಆಗುತ್ತೆ. ಎಲ್ಲ ದೇಹದ ಭಾಗಗಳಲ್ಲೂ ವಿಕಸನ, ಸಂಕುಚನ ಉಂಟಾಗುತ್ತೆ, ಕ್ರಿಯೆ ಉಂಟಾಗುತ್ತೆ. ದೇಹದ ಎಲ್ಲ ಅಂಗಗಳು ಆಕ್ಟಿವೇಟ್ ಆಗುತ್ತೆ. ಅದರಿಂದಾಗಿ ನಾವು ಸರ್ವಾಂಗಾಸನವನ್ನು, ಹಾಲಾಸನವನ್ನು ಈ ದಿನ ಅಭ್ಯಾಸ ಮಾಡೋಣ. ಸ್ನೇಹಿತರೆ, ಈಗ ನಾವು ಸರ್ವಾಂಗಾಸನ ಮಾಡೋದನ್ನು ಕಲ್ತ್ಕೊಳ್ಳೋಣ. ದಂಡಾಸನದಲ್ಲಿ ಕುಳಿತುಕೊಳ್ಳಿ.
ನಿಧಾನವಾಗಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಇದಕ್ಕೆ ಅಭ್ಯಾಸಕ್ಕೆ ಆಸನಗಳನ್ನು ಮಾಡಿಕೊಂಡು ಆಮೇಲೆ ಸರ್ವಾಂಗಾಸನವನ್ನು ಮಾಡಬೇಕು. ಅದಕ್ಕಾಗಿ ಉತ್ಥಾನ ಪಾದಾಸನವನ್ನು ಮಾಡಬೇಕು. ಪಾದವನ್ನು 45 ಡಿಗ್ರಿಯಷ್ಟು ಮೇಲೆತ್ತಿ 5ರಿಂದ 10 ಸೆಕೆಂಡಷ್ಟು ಇರೋಷ್ಟು ಅಭ್ಯಾಸ ಮಾಡ್ಕೋಬೇಕು. ನಿಧಾನವಾಗಿ ಕೆಳಗಿಳಿಸಿ. ಈಗ ಮತ್ತೊಮ್ಮೆ ಎರಡೂ ಪಾದಗಳನ್ನು 90 ಡಿಗ್ರಿಯಷ್ಟು ಸ್ಟ್ರೈಟಾಗಿ ತರಬೇಕು. ನಿಧಾನವಾಗಿ ಮೇಲೆ ಬಂದು 90 ಡಿಗ್ರಿಯಷ್ಟು. ಈ ಪೊಸಿಷನಲ್ಲಿ 90 ಡಿಗ್ರಿಯಷ್ಟು 5 ಸೆಕೆಂಡ್ ನಿಲ್ಲಿಸಿ. ಅಂಗೈಯನ್ನು ಸಪೋರ್ಟ್ ತಗೋಬೇಕು. ನಿಧಾನವಾಗಿ ಕೆಳಗಿಳಿಸಿ. ನೆಕ್ಸ್ಟ್ ಸ್ಟೆಪ್ನಲ್ಲಿ ಎರಡೂ ಪಾದಗಳನ್ನು 90 ಡಿಗ್ರಿಗೆ ತಂದು ಮೊಣಕೈ ಊರಿ ಎರಡೂ ಕೈಗಳನ್ನು ಸೊಂಟದ ಹತ್ರ ಇಟ್ಟುಕೊಂಡು ಸೊಂಟವನ್ನು ಲಿಫ್ಟ್ ಮಾಡಬೇಕು. ಭುಜದ ಮೇಲೆ ಇಡೀ ದೇಹದ ಭಾರ ಬರೋ ಹಾಗೆ ನೋಡಿಕೊಂಡು ಎದೆ ಭಾಗದಲ್ಲಿ ಸೊಂಟವನ್ನು ಲಿಫ್ಟ್ ಮಾಡಿ ನೇರವಾಗಿ ಕಾಲುಗಳನ್ನು ನಿಲ್ಲಿಸಬೇಕು. ನೋಡ್ಕೊಳ್ಳಿ. ನಿಧಾನವಾಗಿ ಕಾಲುಗಳನ್ನು 90 ಡಿಗ್ರಿಗೆ ತನ್ನಿ. ಮೊದಲು ಮೊಣಕೈ ಮೇಲೆ ಸಪೋರ್ಟ್ ತಗೊಂಡು ಸೊಂಟವನ್ನು ಮೇಲೆತ್ಕೊಳ್ಳಿ. ಕಾಲುಗಳನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಇಡೀ ದೇಹದ ಭಾರ ಭುಜದ ಮೇಲಿರುತ್ತೆ. ಸೊಂಟದ ಭಾಗವನ್ನು ನಿಧಾನವಾಗಿ ಕೆಳಗಿಳಿಸಿ. ಕಾಲನ್ನು ಸ್ವಲ್ಪ ಹಿಂದಕ್ಕೆ ಬೆಂಡ್ ಮಾಡಿಕೊಂಡು ನಿಧಾನವಾಗಿ ಇಳಿಸಿ. ಕಾಲುಗಳನ್ನು ಕೆಳಗಿಳಿಸಿ. ರಿಲ್ಯಾಕ್ಸ್ ಆಗಿ. ಇದು ಸರ್ವಾಂಗಾಸನವನ್ನು ಮಾಡುವ ವಿಧಾನ. ಮತ್ತೊಮ್ಮೆ ಮಾಡೋಣ. ಇನ್ನೊಂದು ಸಾರಿ. ಎರಡೂ ಪಾದಗಳನ್ನು 45 ಡಿಗ್ರಿಯಷ್ಟು ಮೇಲೆ ತಗೊಳ್ಳಿ. 5 ಸೆಕೆಂಡ್ ಇದ್ದು ನಿಧಾನವಾಗಿ ಕೆಳಗಿಳಿಸಿ. ಎರಡೂ ಪಾದಗಳನ್ನು 90 ಡಿಗ್ರಿಯಷ್ಟು ಮೇಲೆ ತನ್ನಿ. ನಿಧಾನವಾಗಿ ಕೆಳಗಿಳಿಸಿ. ಈಗ ಎರಡೂ ಪಾದಗಳನ್ನು 90 ಡಿಗ್ರಿಗೆ ತಂದು ಮೊಣಕೈಯನ್ನು ಸಪೋರ್ಟ್ ತಗೊಂಡು ಎರಡೂ ಕೈಯಲ್ಲಿ ಸೊಂಟವನ್ನು ಹಿಡ್ಕೊಂಡು ಮೇಲೆತ್ಕೊಳ್ಳಿ. ಬೆನ್ನಿನ ಭಾಗನ ಎರಡು ಕೈಗಳು ಹಿಡ್ಕೊಂಡಿರುತ್ತೆ. ಕಾಲು ಸ್ಟ್ರೈಟ್ ಆಗಿರಲಿ. ನಿಮ್ಮ ದೃಷ್ಟಿ ಹೆಬ್ಬೆರಳನ್ನು ನೋಡಲಿ. ಕಣ್ಣುಗಳಿಂದ ಹೆಬ್ಬೆರಳನ್ನು ನೋಡ್ಬೋದು. ಕಾಲುಗಳು ಸ್ಟ್ರೈಟ್ ಆಗಿರಲಿ. ಈ ಭಂಗಿಯಲ್ಲಿ 5ರಿಂದ 10 ಸೆಕೆಂಡ್ ಇರೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಧಾನವಾಗಿ ಕೈಗಳ ಸಪೋರ್ಟ್ ತಗೊಂಡೇ ಸೊಂಟವನ್ನು ಕೆಳಗಿಳಿಸಿ. ಕಾಲುಗಳನ್ನು ನಿಧಾನವಾಗಿ ಕೆಳಗೆ ತನ್ನಿ. ಇದು ಸರ್ವಾಂಗಾಸನವನ್ನು ಮಾಡುವ ವಿಧಾನ. ವೀಕ್ಷಕರೇ, ನಾವು ಸರ್ವಾಂಗಾಸನ ಮಾಡೋದನ್ನು ಕಲ್ತ್ರಿ. ಈಗ ನಾವು ಹಾಲಾಸನ ಮಾಡುವ ವಿಧಾನವನ್ನು ಕಲಿಯೋಣ. ಮೊದಲಿಗೆ ದಂಡಾಸನಕ್ಕೆ ಬನ್ನಿ. ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ. ಹಾಲಾಸನ ಸರ್ವಾಂಗಾಸನವನ್ನು ಒಳಗೊಂಡಿರುತ್ತೆ. ಅದಕ್ಕಾಗಿ ಮೊದಲು ಸರ್ವಾಂಗಾಸನವನ್ನು ಕಲಿತು ಆಮೇಲೆ ಹಾಲಾಸನ ಮಾಡೋದು ಭಾಳ ಸರಳವಾಗುತ್ತೆ. ಸೊ ಸರ್ವಾಂಗಾಸನದಲ್ಲಿ ನಾವು ಮಾಡೋ ಅಭ್ಯಾಸನೇ ಇಲ್ಲೂ ಮಾಡಿಕೊಂಡು ಆಮೇಲೆ ಹಾಲಾಸನಕ್ಕೆ ಹೋಗೋಣ. ಮೊದಲು ಎರಡೂ ಪಾದಗಳನ್ನು 45 ಡಿಗ್ರಿಯಷ್ಟು ಮೇಲೆ ಲಿಫ್ಟ್ ಮಾಡೋಣ. ಒಂದು 5 ಸೆಕೆಂಡ್ ಆ ಪೊಸಿಷನಲ್ಲಿ ನಿಂತು ಮತ್ತೆ ಕಾಲನ್ನು ಕೆಳಗಿಳಿಸೋಣ. ಪುನಃ ಪಾದಗಳನ್ನು 90 ಡಿಗ್ರಿಯಷ್ಟು ಮೇಲೆ ತಗೊಂಡು ಹೋಗೋಣ. ಈ ಪೊಸಿಷನಲ್ಲಿ ಒಂದು 5 ಸೆಕೆಂಡ್ ಇದ್ದು ಮತ್ತೆ ವಾಪಸ್ ಹೋಗೋಣ.
ಪುನಃ 90 ಡಿಗ್ರಿಗೆ ಬರೋಣ. ಕಾಲು 2 ಪಾದಗಳನ್ನು ಮೇಲೆತ್ತಿ 90 ಡಿಗ್ರಿಗೆ ಬಂದು ಸರ್ವಾಂಗಾಸನಕ್ಕೆ ಬನ್ನಿ. ಕೈ ಸಹಾಯದಿಂದ ಸೊಂಟವನ್ನು ಮೇಲೆತ್ತಿ ಮೊಣಕೈಯನ್ನು ಊರಿ ಭುಜದ ಮೇಲೆ ಭಾರ ತನ್ನಿ. ಸರ್ವಾಂಗಾಸನಕ್ಕೆ ಬನ್ನಿ. ಈಗ ನಿಧಾನವಾಗಿ ಎರಡೂ ಪಾದಗಳನ್ನು ತಲೆ ಕಡೆಗೆ ನಿಧಾನವಾಗಿ ಬಗ್ಗಿಸ್ತಾ ಹೋಗಿ, ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ, ನೆಲವನ್ನು ಪಾದದ ಬೆರಳು ಮುಟ್ಟೋವರೆಗೂ ಅಭ್ಯಾಸ ಮಾಡಬೇಕು. ಕೈಗಳನ್ನು ನೀಡಿ ಅಂಗೈಯನ್ನು ನೆಲದಲ್ಲಿ ಊರಿ ಕೈಗೆ ಸಪೋರ್ಟ್ ತಗೊಳ್ಳಿ. ನಿಧಾನವಾಗಿ ಕಾಲುಗಳನ್ನು ಮೇಲೆತ್ತುಕೊಂಡು ನಿಧಾನವಾಗಿ ಸರ್ವಾಂಗಾಸನಕ್ಕೆ ಬಂದು ನಿಧಾನವಾಗಿ ಸೊಂಟವನ್ನು ಇಳಿಸ್ತಾ ವಾಪಸ್ ಕಾಲುಗಳನ್ನು ನಿಧಾನವಾಗಿ ನೆಲಕ್ಕೆ ತಗೊಂಡೋಗಿ ಸರ್ವಾಂಗಾಸನ ಸೇರಿದ್ದು ಹಾಲಾಸನ. ಮತ್ತೊಮ್ಮೆ ಮಾಡೋಣ ವೀಕ್ಷಕರೇ. ನಿಧಾನವಾಗಿ ಪಾದಗಳನ್ನ ಜೋಡಿಸ್ಕೊಳ್ಳಿ. 45 ಡಿಗ್ರಿಯಷ್ಟು ಪಾದಗಳು ಮೇಲೆ ಬರಲಿ. ಕೆಳಗಿಳಿಸ್ಕೊಳ್ಳಿ. ಪುನಃ 90 ಡಿಗ್ರಿಯಷ್ಟು ಪಾದಗಳು ಮೇಲೆ ಬರಲಿ. ನಿಧಾನವಾಗಿ ಕೆಳಗಿಳಿಸ್ಕೊಳ್ಳಿ. ಈಗ ಪಾದಗಳನ್ನು 90 ಡಿಗ್ರಿಯಷ್ಟು ತಂದು ಸರ್ವಾಂಗಾಸನಕ್ಕೆ ಬನ್ನಿ. ಕೈಗಳು ಸಪೋರ್ಟ್ ತಗೊಂಡು ಸೊಂಟವನ್ನು ಮೇಲೆತ್ತಿ ಸರ್ವಾಂಗಾಸನಕ್ಕೆ ಬಂದು ಎರಡೂ ಕಾಲುಗಳನ್ನು ತಲೆ ಕಡೆಗೆ ನಿಧಾನವಾಗಿ ಬಗ್ಗಿಸಿ. ಪಾದಗಳು ನೆಲವನ್ನು ಮುಟ್ಟಲಿ. ಕೈಗಳು ನೆಲದ ಮೇಲಿರಲಿ, ಅಂಗೈ ನೆಲದ ಮೇಲಿರಲಿ. ಇದು ಹಾಲಾಸನ. ನಿಧಾನವಾಗಿ ವಾಪಸ್ ಬನ್ನಿ. ಕಾಲುಗಳನ್ನು ಮೇಲೆ ತಗೊಂಡೋಗಿ ಸರ್ವಾಂಗಾಸನಕ್ಕೆ ಬಂದು ನಿಧಾನವಾಗಿ ಸೊಂಟವನ್ನು ಇಳಿಸಿ ಕಾಲುಗಳನ್ನು ನಿಧಾನವಾಗಿ ಕೆಳಗೆ ತಂದು ರಿಲ್ಯಾಕ್ಸ್ ಆಗಿ. ವೀಕ್ಷಕರೇ, ನೀವು ಸರ್ವಾಂಗಾಸನವನ್ನು ಹಾಲಾಸನವನ್ನು ಕಲ್ತಿದ್ದೀರಿ. ಮಾಡೋ ವಿಧಾನವನ್ನು ನೋಡಿ ಅಭ್ಯಾಸ ಮಾಡ್ತಾಯಿದ್ದೀರಿ. ಇದರ ಪ್ರಯೋಜನಗಳನ್ನು ನೋಡೋಣ. ಸರ್ವಾಂಗಾಸನ ಮಾಡುವಾಗ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರ ಚೆನ್ನಾಗಾಗತ್ತೆ. ಮೆದುಳಿನ ಎಲ್ಲ ಜೀವಕೋಶಗಳು ಚಟುವಟಿಕೆಯಿಂದ ಕ್ರಿಯೆ ಮಾಡೋಕ್ಕೆ ಶುರು ಮಾಡುತ್ತೆ. ಮೆದುಳಿಗೆ ರಕ್ತ ಸಂಚಾರ ಚೆನ್ನಾಗಾಗುವಾಗ ಮೆದುಳಿಗೆ ಆಮ್ಲಜನಕ ಸರಬರಾಜು ಅಂದರೆ ಪ್ರಾಣವಾಯು ಸರಬರಾಜು ಚೆನ್ನಾಗಾಗತ್ತೆ. ಮೆದುಳಿಗೆ ಆಮ್ಲಜನಕ ಸರಬರಾಜು ಚೆನ್ನಾಗಾದರೆ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ, ಮನೋಶಕ್ತಿ ಹೆಚ್ಚಾಗತ್ತೆ. ಜ್ಞಾಪಕ ಶಕ್ತಿ, ಮನೋಶಕ್ತಿ ತುಂಬ ಹೆಚ್ಚಾಗಲಿಕ್ಕೆ ನಮಗೆ ಈ ಆಸನ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಇನ್ನು ತಲೆಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗಗಳೆಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಕುತ್ತಿಗೆ ಭಾಗದಲ್ಲಿ ಎಕ್ಸರ್ಸೈಸ್ ಆಗೋದರಿಂದ ಥೈರಾಯ್ಡ್ ಪ್ರಾಬ್ಲಮ್ಗೂ ಈ ಎಕ್ಸರ್ಸೈಸ್ ಸಹಾಯ ಮಾಡುತ್ತೆ. ಭುಜಗಳು ಬಲಿಷ್ಠವಾಗುತ್ತೆ. ದೇಹ ಪೂರ ನೇರವಾಗಿ 80-90 ಡಿಗ್ರಿ ನೇರವಾಗಿರೋದರಿಂದ ದೇಹದಲ್ಲಿ ಭಾರವಾದ ವಸ್ತುಗಳೆಲ್ಲ ಕೆಳಗೆ ಬಂದು ರಕ್ತದಲ್ಲಿರ್ತಕ್ಕಂಥ ಭಾರವಾದ ಕಣಗಳು ಹಗುರವಾದ ಗಾಳಿ ಮೇಲೆ ಹೋಗಿ ಉಷ್ಣತೆಯ ಚಲನೆಯೂ ಚೆನ್ನಾಗಾಗತ್ತೆ. ಅಂದರೆ ಇಡೀ ಶರೀರದಲ್ಲಿ ಗಾಳಿ ಚಲನೆ, ರಕ್ತ ಚಲನೆ, ಉಷ್ಣ ಚಲನೆ, ಪ್ರಾಣಶಕ್ತಿ ಚಲನೆ, ಮೂರೂ ಚಲನೆಗಳು ಚೆನ್ನಾಗಾಗಿ ಎಲ್ಲ ಜೀವಕೋಶಗಳು ಕ್ರಿಯಾತ್ಮಕವಾಗಿ ಕೆಲಸ ಮಾಡಿ ಆರೋಗ್ಯವನ್ನು ಸಂಪಾದನೆ ಮಾಡುತ್ತೆ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗುತ್ತೆ. ದೇಹ ಬಲಿಷ್ಠವಾಗುತ್ತೆ. ಅದೇ ರೀತಿ ಹಾಲಾಸನ ಮಾಡುವಾಗಲೂ ಎಲ್ಲ ನಿರ್ನಾಳ ಗ್ರಂಥಿಗಳು ಆಕ್ಟಿವೇಟ್ ಆಗುತ್ತೆ. ಸರ್ವಾಂಗಾಸನದಲ್ಲೂ ಹಾಲಾಸನದಲ್ಲೂ ನಿರ್ನಾಳ ಗ್ರಂಥಿಗಳೆಲ್ಲವೂ ಆಕ್ಟಿವೇಟ್ ಆಗಿ ಒಂದೊಂದು ನಿರ್ನಾಳ ಗ್ರಂಥಿಯ ಅಂಗಗಳಲ್ಲೂ ಅದರ ಸುತ್ತ ಇರುವ ನರಮಂಡಲದಲ್ಲೂ ಶಕ್ತಿ ಸಂಚಾರವಾಗಿ ಆಯಾ ಭಾಗದಲ್ಲಿ ಕ್ರಿಯಾ ಚಟುವಟಿಕೆ ಚೆನ್ನಾಗಿ ನಡೆದು ದೇಹ ಆರೋಗ್ಯವಾಗುತ್ತೆ. ಸರ್ವಾಂಗಾಸನ ಹೆಸರೇ ಹೇಳುವಂತೆ ಇಡೀ ದೇಹದ ಎಲ್ಲ ಅಂಗಗಳು ಆರೋಗ್ಯಕ್ಕೆ ಈ ಆಸನ ಸಹಾಯ ಮಾಡುತ್ತೆ. ಹಾಲಾಸನವು ಸರ್ವಾಂಗಾಸನವು ದೇಹದ ಪರಿಪೂರ್ಣ ಆರೋಗ್ಯಕ್ಕೆ ಬಹಳ ಸಹಾಯ ಮಾಡ್ತವೆ. ಸರ್ವಾಂಗಾಸನವನ್ನು ಹಾಲಾಸನವನ್ನು ಮಾಡುವಾಗ ಒಂದು ಎಚ್ಚರಿಕೆಯನ್ನು ಗಮನಿಸಿ. ಹೃದಯ ತೊಂದರೆ ಇರುವವರು, ಹೃದಯ ಸಂಬಂಧ ಕಾಯಿಲೆ ಇರುವವರು ಈ ಎರಡು ಆಸನಗಳನ್ನು ಮಾಡಬಾರ್ದು. ಹಾಗೆಯೇ ಗರ್ಭಿಣಿ ಸ್ತ್ರೀಯರೂ ಈ ಆಸನವನ್ನು ಮಾಡಬಾರ್ದು.
ಮತ್ತು ಜನರಲ್ಲಾಗಿ ನಿಮಗೆ ದೇಹದಲ್ಲಿ ಯಾವುದೇ ತೊಂದರೆ ಇದ್ದರೆ ನೀವು ವೈದ್ಯರ ಸಲಹೆ ಮೇರೆಗೆ ಕೆಲವು ಆಸನಗಳನ್ನು ಮಾಡ್ಬೋದು ಮಾಡಬಾರ್ದು ಅನ್ನೋದು ತಿಳ್ಕೊಂಡು ಆಸನಗಳನ್ನು ಮಾಡಿ. ಈ ಎಚ್ಚರಿಕೆಯನ್ನು ನಿಮಗೆ ನೀಡ್ತಾ ನಾಳೆ ಮತ್ತೊಂದು ಆಸನಗಳೊಂದಿಗೆ ಭೇಟಿಯಾಗೋಣ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ದೈವಿಕ ಮಹಾಶಕ್ತಿಯು ನಿಮಗೂ ನಿಮ್ಮ ಕುಟುಂಬಕ್ಕೂ ದೇಹಾರೋಗ್ಯ, ದೀರ್ಘಾಯಸ್ಸು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯಜ್ಞಾನವನ್ನು ನೀಡಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಾವು ಪ್ರಾರಂಭದಿಂದನೂ ಕೂಡ ಕೆಲವು ಸಣ್ಣ ಪುಟ್ಟ ಸಸ್ಯಗಳ ಒಂದು ವಿಶೇಷವಾದಂತಹ ಔಷಧೀಯ ಗುಣಗಳನ್ನು ನೋಡ್ತಾ ಬಂದಿದ್ದೀವಿ. ಅಂದರೆ ನಮಗೆ ಗೊತ್ತಿಲ್ಲದಿರ ಕಾಲದಾರಿಗಳಲ್ಲಿ ಬಿಡ್ತಕ್ಕಂತಹ ಸಣ್ಣ ಸಣ್ಣ ಸಸ್ಯಗಳಿರ್ಬೋದು, ಈ ಹೊಲ ಗದ್ದೆಗಳ ಅಂಚಿನಲ್ಲಿ ಬಿಡುವಂತಹ ಒಂದು ಸಣ್ಣ ಸಣ್ಣ ಸಸ್ಯಗಳಿರ್ಬೋದು, ಎಷ್ಟೊಂದು ಪ್ರಯೋಜನಕಾರಿ ಅಂತ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಕೆಲವರಿಗೆ ಗೊತ್ತಿದ್ದರೂ ಕೂಡ ಇದೇನು ಮಾಡುತ್ತೆ ಅನ್ನೋ ಒಂದು ರೀತಿಯಲ್ಲಿ ಅದರ ಪ್ರಯೋಜನವನ್ನು ಪಡ್ಕೊಂಡಿರಲ್ಲ. ಇನ್ನು ಕೆಲವರಿಗೆ ಗೊತ್ತಿದ್ದರೂ ಕೂಡ ಅದು ಸಿಗುವಂತಹ ಸಂದರ್ಭ ಇರಲ್ಲ. ಆದರೆ ಅದರ ಸಂಪೂರ್ಣವಾದ ಪ್ರಯೋಜನವನ್ನು ನೀವು ತಿಳ್ಕೊಂಡಿದ್ದೇ ಆದರೆ ಅದನ್ನು ಎಲ್ಲಾದರೂ ಇರಲಿ ಪತ್ತೆ ಹಚ್ಚಿ ನೀವು ತಂದು ಅದರ ಒಂದು ಸದ್ಬಳಕೆಯನ್ನು ಮಾಡ್ಕೊಳ್ತೀರ. ನೋಡಿ, ಆ ರೀತಿಯ ಒಂದು ಪುಟ್ಟ ಒಂದು ಸಸ್ಯದ ಬಗ್ಗೆ ನಾನು ನಿಮ್ಗೆ ಇವತ್ತು ವಿವರಗಳನ್ನು ಕೊಡ್ತೀನಿ. ಈ ಪುಟ್ಟ ಸಸ್ಯ ಯಾವುದು ಅಂತೀರಾ? ಅದೇನೇ ನಮ್ಮ ಕರ್ನಾಟಕದಲ್ಲಿ ಬಹಳ ಒಂದು ವಿಶೇಷವಾಗಿ ಹೆಸರನ್ನು ಅದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದೆಲಗ ಅಂತ. ಅಂದರೆ ಒಂದೇ ಎಲೆ ಇರ್ತಕ್ಕಂಥದ್ದು. ಈ ಪುಟ್ಟದಾದ ಒಂದು ಈ ಮೂತ್ರಪಿಂಡದ ಆಕಾರದಲ್ಲಿರ್ತಕ್ಕಂತಹ ಈ ಎಲೆ, ಇದು ಒಂದೆಲಗ ಅಂತ ಕರ್ನಾಟಕದಲ್ಲಿ ನಾವು ಅದನ್ನು ಕರಿತೀವಿ. ಅದೇ ಆಯುರ್ವೇದದಲ್ಲಿ ಇದನ್ನು ಬ್ರಾಹ್ಮಿ ಅಂತ ಕರೀತಾರೆ. ಈ ಬ್ರಾಹ್ಮಿ ಅಂದರೆ ಬ್ರಹ್ಮನ ರಾಣಿ ಸರಸ್ವತಿಗೆ ಸಂಬಂಧಪಟ್ಟಂತಹ ಎಲೆ ಇದು. ಅಲ್ಲೇ ಗೊತ್ತಾಗೋಗುತ್ತೆ ಈ ಎಲೆಯ ಒಂದು ವಿಶೇಷ ಏನು ಅನ್ನೋದು ನಮಗೆ. ಅಂದರೆ ಈ ಸಸ್ಯ ಒಂದು 2-3 ಅಂಗುಲ ಬೆಳೀತಕ್ಕಂಥ ಒಂದು ಪುಟ್ಟ ಸಸ್ಯ ಮನುಷ್ಯನ ಒಂದು ಜ್ಞಾನ ತಂತುಗಳನ್ನು ಚೆನ್ನಾಗಿ ಪೋಷಣೆಯನ್ನು ಮಾಡಿ ಅದರಲ್ಲಿರ್ತಕ್ಕಂತಹ ಒಂದು ಬುದ್ಧಿಶಕ್ತಿಯನ್ನು ಹೆಚ್ಚಿಸುವಂತಹ ವಿಶೇಷವಾದ ಸಾಮರ್ಥ್ಯವನ್ನು ಪಡೆದಿರ್ತಕ್ಕಂಥ ಸಸ್ಯ ಬ್ರಾಹ್ಮಿ. ಈ ಬ್ರಾಹ್ಮಿ ಅನ್ನೋದು ಅಂದರೆ ನಾವು ಕನ್ನಡದಲ್ಲಿ ಅದನ್ನು ಒಂದೆಲಗ ಅಂತ ಕರಿತೀವಿ. ಈ ಒಂದೆಲಗ ಸೊಪ್ಪು ವಿಶೇಷವಾಗಿ ಎಲ್ಲಿ ಸಿಕ್ಕತ್ತೆ ಅಂದರೆ ತೇವಾಂಶ ಎಲ್ಲಿ ಜಾಸ್ತಿ ಇರುತ್ತೆ ಮತ್ತು ನೀರಾವರಿ ಪ್ರದೇಶಗಳು ಎಲ್ಲಿದೆ ಅಂತಹ ಜಾಗದಲ್ಲಿ ಮಾತ್ರ ನಮಗೆ ಈ ಸೊಪ್ಪು ಸಿಕ್ಕೋದಕ್ಕೆ ಸಾಧ್ಯತೆ ಇರುವಂಥದ್ದು. ಈ ಬಿಸಿಲು ಪ್ರದೇಶಗಳಿರ್ತಕ್ಕಂಥ ಕಡೆ ಎಲ್ಲನೂ ಕೂಡ ಈ ಸೊಪ್ಪು ಸಿಗೋದಿಲ್ಲ. ಅಷ್ಟೇ ಅಲ್ಲ, ವಿಶೇಷವಾಗಿ ಇದು ಹಿಮಾಲಯ ಪರ್ವತದ ರೇಂಜ್ನಲ್ಲಿ ಅಂದರೆ ಆ ಪರ್ವತ ಶ್ರೇಣಿಗಳಲ್ಲಿ ತುಂಬ ಇದು ಯಥೇಚ್ಛವಾಗಿ ಸಿಕ್ಕುವಂಥದ್ದು. ನಾವು ಈ ಹರಿದ್ವಾರದಿಂದ ಬದರಿಗೆ ಹೋಗುವಂತಹ ದಾರಿಯಲ್ಲಿ ನೀವು ಎಲ್ಲಿ ನೋಡಿದ್ರೂ ಕೂಡ ಒಂದೆಲಗ ಸಮೃದ್ಧಿಯಾಗಿರುತ್ತೆ. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಶೇಷ ಏನು ಅಂದರೆ ಇದು ಯಾವ ಪ್ರಾಂತ್ಯದಲ್ಲಿ ಇದು ಹೆಚ್ಚು ಬೆಳೆಯುತ್ತೆ ಅಲ್ಲಿ ಅದರ ಗುಣಗಳು ಜಾಸ್ತಿ ಇರುತ್ತೆ. ನಾವಿವಾಗ ನಮ್ಮ ಮನೇಲೇ ತಂದು ಹಾಕಿ ಬೆಳೆಸಿದ್ರೆ ಅಲ್ಲಿ ಸಿಕ್ಕುವಂತಹ ಔಷಧೀಯ ಗುಣಗಳು ಅಷ್ಟೊಂದು ಯಥೇಚ್ಛವಾಗಿ ಇಲ್ಲಿ ಸಿಕ್ಕೋದಿಲ್ಲ. ಯಾಕೆ ಅಂದರೆ ಅಲ್ಲಿ ಅದು ಪ್ರದೇಶವೇ ಶೀತಲ ಪ್ರದೇಶ. ಇದು ಬೆಳೀತಕ್ಕಂಥ ಸಸ್ಯವೂ ಕೂಡ ಶೀತಲ ಪ್ರದೇಶದ್ದೇ ಆದ್ದರಿಂದ ಹಿಮಾಲಯ ಪರ್ವತದ ಶ್ರೇಣಿಗಳಲ್ಲಿ ಸಿಕ್ಕುವಂತಹ ಒಂದೆಲಗ ಔಷಧಿಗೆ ಉಪಯೋಗಿಸುವಾಗ ಶ್ರೇಷ್ಠವಾಗುತ್ತೆ. ನಾವು ಅದು ಸಿಕ್ಕದೇ ಇರೋದ್ರಿಂದ ನಮ್ಮಲ್ಲಿ ಸಿಗುವಂತಹ ಸಸ್ಯವನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಬಳಸಬಹುದಾಗಿದೆ. ಇದು ನಾನಾಗಲೇ ಹೇಳಿದಾಗೆ ಮೂತ್ರಪಿಂಡದ ಆಕಾರದಲ್ಲಿ ಇದರದ್ದು ಒಂದು ರಚನೆ ಇದೆ. ಆ ಒಂದು ಆಕಾರದಲ್ಲಿ ಇದರ ಎಲೆ ಇರುತ್ತೆ. ಇದನ್ನು ಸಂಸ್ಕೃತದಲ್ಲಿ ಮಂಡೂಕ ಪರ್ಣಿ ಅಂತ ಕೂಡ ಕರೀತಾರೆ. ಅಂದರೆ ಈ ಕಪ್ಪೆಯ ಒಂದು ಮೇಲ್ಮೈ ಚರ್ಮ ಹೇಗಿರುತ್ತೆ, ಇದರ ಎಲೆಯ ಮೇಲ್ಮೈ ಕೂಡ ಹಾಗೆ ಇರುತ್ತೆ. ಹಾಗಾಗಿ ಇದನ್ನು ಮಂಡೂಕ ಪರ್ಣಿ ಅಂತ ಕರೀತಾರೆ. ಸರಸ್ವತಿ ಎಲೆ ಅನ್ನೋ ಹೆಸರು ಕೂಡ ಇದಕ್ಕೆ ಇದ್ದೇ ಇದೆ. ಸರಸ್ವತಿ ಎಲೆ ಅಂತಂದರೆ ಅದು ಸರಸ್ವತಿಯ ಒಂದು ಗುಣವನ್ನು ತೋರಿಸ್ತಕ್ಕಂತಹ ಎಲೆ. ಅಂದರೆ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸ್ತಕ್ಕಂಥದ್ದು. ಬುದ್ಧಿವಂತರಿಗೆ ಇದನ್ನು ತಿನ್ನುವಂಥವರೆಲ್ಲರೂ ಕೂಡ ಅತಿ ಬುದ್ಧಿವಂತರಾಗಿರ್ತಾರೆ. ಈ ಒಂದು ಗುಣವನ್ನು ಸೂಚಿಸೋದಕ್ಕೆ ಇದನ್ನು ಸರಸ್ವತಿ ಎಲೆ ಅಂತ ಕೂಡ ಕರೀತಾರೆ. ಇದು ಶರೀರದಲ್ಲಿರ್ತಕ್ಕಂತಹ ಎಲ್ಲ ಅಂಗಾಂಗಗಳಿಗೂ ಕೂಡ ಈ ರಸ ಒಂದು ರೀತಿ ಎಲ್ಲ ಸಂಚಾರ ಮಾಡಿ
ರಕ್ತವನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸುವಂತಹ ಕೆಲಸವನ್ನು ಇದು ಮಾಡುತ್ತೆ. ಒಂದೆಲಗವನ್ನು ನಾವು ಪ್ರತಿನಿತ್ಯದಲ್ಲಿ ಬಳಸಲಿಕ್ಕೆ ಆಗದೇ ಇದ್ದರೂ ಕೂಡ ಆಗಿಂದಾಗೆ ತಂದು ಅದರ ಬಳಕೆಯನ್ನು ಮಾಡೋದರಿಂದ ಜ್ಞಾಪಕ ಶಕ್ತಿ, ಸ್ಮರಣ ಶಕ್ತಿ, ಬುದ್ಧಿವಂತಿಕೆ, ಜ್ವರ, ನೆಗಡಿ, ಕೆಮ್ಮು, ಕಫ ಸೇರುವಿಕೆ ಈ ರೀತಿಯ ಸಾಕಷ್ಟು ದೋಷಗಳನ್ನು ಇದು ತೆಗೆದುಹಾಕುತ್ತೆ. ಇಷ್ಟೇ ಅಲ್ಲ, ವಿಶೇಷವಾಗಿ ಹುಚ್ಚು, ಉನ್ಮಾದ, ಬುದ್ಧಿಭ್ರಮಣೆ ಈ ಥರ ಇರುತ್ತಲ್ಲ, ಇಂಥವ್ರಿಗಂತೂ ಇದು ಒಂದು ರೀತಿ ವರ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಎಲೆಯ ರಸ ಕೆಲಸವನ್ನು ಮಾಡುತ್ತೆ. ಮತ್ತು ಈ ರಕ್ತದ ವಿಕಾರಗಳು ಅಂದರೆ ರಕ್ತದೋಷದಿಂದ ಉಂಟಾಗ್ತಕ್ಕಂತಹ ಯಾವುದೇ ಸಮಸ್ಯೆ ಇರಲಿ, ಈ ಒಂದೆಲಗವನ್ನು ಉಪಯೋಗಿಸೋದ್ರಿಂದ ಸಾಕಷ್ಟು ಅದರಿಂದ ಉಪಯೋಗ ಇದೆ. ಹಾಗಾದರೆ ಇದನ್ನು ಯಾವ್ಯಾವ ರೀತಿಯಲ್ಲೆಲ್ಲ ಉಪಯೋಗಿಸಿದ್ರೆ ನಾವು ಇದನ್ನು ಹೇಗೆ ನಾವು ಬಳಕೆ ಮಾಡ್ಕೊಳ್ಳೋದ್ರಿಂದ ಏನೇನು ಒಳ್ಳೆಯದಾಗತ್ತೆ ಅನ್ನೋದನ್ನು ಒಂದೊಂದೇ ನೋಡ್ತಾ ಹೋಗೋಣ. ಇದರ ಇನ್ನೂ ಒಂದು ವಿಶೇಷ ಗುಣ ಅಂದರೆ ಸ್ವರತಂತುಗಳನ್ನು ಶುದ್ಧೀಕರಣ ಮಾಡ್ತಕ್ಕಂಥದ್ದು. ಸಂಗೀತಗಾರರಿಗಿರಬಹುದು, ಭಾಷಣಕಾರರಿಗಿರಬಹುದು, ಯಾವುದೇ ರೀತಿಯ ಒಂದು ಸ್ವರವನ್ನೇ ಆಧಾರವಾಗಿಟ್ಕೊಂಡು ಮಾಡ್ತಕ್ಕಂತಹ ಕೆಲಸ ಎಲ್ಲಕ್ಕೂ ಕೂಡ ಈ ಬ್ರಾಹ್ಮಿಯ ಬಳಕೆಯಿಂದಾಗಿ ಅವರ ಸ್ವರ ಸಂಪೂರ್ಣವಾಗಿ ಶುದ್ಧಿಯಾಗತ್ತೆ ಮತ್ತು ಎಷ್ಟೊತ್ತು ಬೇಕಾದರೂ ಹಾಡೋದಕ್ಕಾಗಲಿ ಮಾತನಾಡೋದಕ್ಕಾಗಲಿ ಶಕ್ತಿಯನ್ನು ಕೊಡುತ್ತೆ. ಅಂದರೆ ಈ ಒಂದೆಲಗ ಅಂತ ಈ ಒಂದು ಪುಟ್ಟ ಒಂದು ಎಲೆಯ ಒಂದು ಸಸ್ಯ ಮನುಷ್ಯನಿಗೆ ಏನೆಲ್ಲ ರೀತಿಯಲ್ಲಿ ಸದ್ಬಳಕೆಯಾಗತ್ತೆ. ಈಗ ಅದನ್ನು ಔಷಧದಲ್ಲಿ ಹೇಗೆಲ್ಲ ಬಳಸಬಹುದು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ. ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇರಬಹುದು, ಅಂದರೆ ಅದು ನೆಗಡಿಯಾಗಿರಬಹುದು, ಕೆಮ್ಮಾಗಿರಬಹುದು, ಗಂಟಲಿನಲ್ಲಿ ಹಿಂಸೆ ಇರಬಹುದು. ಕೆಲವರಿಗೆ ಗಂಟಲು ಕೆರೆತ ಆಗುತ್ತೆ, ಆ ಕೆರೆತ ಆದ ಸ್ವಲ್ಪ ಒಂದೆರಡು ನಿಮಿಷದಲ್ಲೇ ಅದು ಕೆಮ್ಮಾಗಿ ಬರುತ್ತೆ. ಈ ರೀತಿಯ ಶ್ವಾಸಕೋಶದ ಇನ್ಫೆಕ್ಷನ್ ಏನೇ ಇದ್ದರೂ ಈ ಸಮಸ್ಯೆಗಳಿಗೆ ಈ ಬ್ರಾಹ್ಮಿ ರಸ ಬಹಳ ಉಪಯುಕ್ತ. ಈ ಒಂದೆಲಗದ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಜಜ್ಜಿ ಒಂದು ಸ್ವಲ್ಪ ಬಟ್ಟೆಯಲ್ಲಿ ಹಾಕಿ ಹಿಂಡಿ ರಸವನ್ನು ತೆಗೆದುಕೊಂಡು ಒಂದು ಚಮಚ ಸೊಪ್ಪಿನ ರಸವನ್ನು ಒಂದು ಅರ್ಧ ಚಮಚ ಜೇನುತುಪ್ಪದ ಜೊತೆಯಲ್ಲಿ ಮಿಶ್ರಣ ಮಾಡಿ ಸೇವನೆ ಮಾಡಿದ್ದೆ ಆದರೆ, ಅಂದರೆ ಒಂದು ಸಲ ಮಾಡಿದ್ರೆ ಆಗಲ್ಲ, ಒಂದು 3 ದಿವಸಗಳ ಕಾಲ ಬೆಳಗ್ಗೆ ಸಾಯಂಕಾಲ ಈ ರೀತಿ ಮಾಡಿದ್ರೆ 3 ದಿವಸದಲ್ಲಿ ನಿಮಗೆ ನೆಗಡಿ ಇರ್ಬೋದು, ಕಫ ಸಂಬಂಧಿಪಟ್ಟಂತಹ ಕೆಮ್ಮಿರ್ಬೋದು ಮತ್ತು ಗಂಟಲು ಕೆರೆತ ಇರ್ಬೋದು, ಇವೆಲ್ಲಕ್ಕೂ ಕೂಡ ಸಾಕಷ್ಟು ಉಪಯೋಗ ಆಗುತ್ತೆ. ಮತ್ತು ನಾನು ಆಗಲೇ ಹೇಳಿದಾಗೆ ಸ್ವರತಂತುಗಳಲ್ಲಿ ಏನಾದರೂ ದೋಷ ಇದ್ದಾಗ, ಅಂದರೆ ಅಲ್ಲೇನಾದ್ರೂ ಕೂಡ ಕಂಜೆಷನ್ ಇದ್ದರೆ ಅಥವಾ ಇನ್ಫೆಕ್ಷನ್ ಇದ್ದರೆ ಅಥವಾ ಮಾತನಾಡುವಾಗಲೇ ಕೆಲವರಿಗೆ ಸ್ವರತಂತುಗಳಲ್ಲಿ ಬಲ ಕಡಿಮೆ ಇರುತ್ತೆ. ಹಾಗಾಗಿ ಇದರಿಂದ ಉಂಟಾಗ್ತಕ್ಕಂತಹ ಸಮಸ್ಯೆಗಳಿಗೆ ಈ ಬ್ರಾಹ್ಮಿ ರಸ ತುಂಬ ಒಳ್ಳೆಯದು. ಈ ಬ್ರಾಹ್ಮಿ ರಸವನ್ನು ಚೆನ್ನಾಗಿ ಜಜ್ಜಿ ಇದೇ ರೀತಿ ಅಂದರೆ ಅದನ್ನು ಬೇರು ಸಹಿತವಾಗಿ ತಂದು ಆ ಬೇರು ಸಮೇತ ಚೆನ್ನಾಗಿ ತೊಳೆದು ಅದರಲ್ಲಿ ಕಡ್ಡಿ, ಸಣ್ಣ ಸಣ್ಣ ಕಾಯಿಗಳ ಥರ ಇರುತ್ತೆ, ಅದು ಎಲೆ ಎಲ್ಲವನ್ನು ಕೂಡ ಜಜ್ಜಿಬಿಟ್ಟು ರಸ ಹಿಂಡಿ ಜೇನಿನ ಜೊತೆಯಲ್ಲಿ ತೆಗೆದುಕೊಂಡಾಗ ಈ ಸ್ವರತಂತುಗಳಲ್ಲೂ ಕೂಡ ಶುದ್ಧವಾಗತ್ತೆ, ಸ್ವರ ಬಹಳ ಚೆನ್ನಾಗಿ ಬರುತ್ತೆ, ಮಾತನಾಡಲಿಕ್ಕಾಗಲಿ ಹಾಡೋದಕ್ಕಾಗಲಿ ಶಕ್ತಿಯನ್ನು ಅದು ಕೊಡುತ್ತೆ. ಹಾಗಾಗಿ ಇದು ಹಾಡುಗಾರರಿಗಂತೂ ಬಹಳ ಉತ್ತಮವಾದ ಉಪಚಾರ ಇದು. ಮತ್ತು ಕೆಲವು ಮಕ್ಕಳಲ್ಲಿ, ಬೇರೆ ಮಕ್ಕಳೆಲ್ಲ ಒಂದು 10 ತಿಂಗಳಿಂದ ಹಿಡಿದು 1 ವರ್ಷದ ಹೊತ್ತಿಗೆ 1-2 ಅಕ್ಷರ ಮಾತಾಡೋದಕ್ಕೆ ಶುರು ಮಾಡಿರುತ್ತೆ. ಇನ್ನು ಕೆಲವು ಮಕ್ಕಳು 2 ವರ್ಷ ತುಂಬ್ತಾ ಬಂದರೂ ಕೂಡ ಮಾತು ಬರ್ತಾ ಇರೋದಿಲ್ಲ. ಆವಾಗ ತಂದೆ ತಾಯಿಗಳಿಗೆ ತುಂಬ ಒಂದು ರೀತಿ ಗಾಬರಿ ಶುರುವಾಗುತ್ತೆ, ಅಯ್ಯೋ ನಮ್ಮ ಮಗು ಇನ್ನೂ ಮಾತೇ ಆಡಲ್ವಲ್ಲ ಅಂತ. ಆದರೆ ಕೆಲವು ಮಕ್ಕಳಲ್ಲಿ ಸಹಜವಾಗಿಯೇ ಮಾತು ಬಹಳ ನಿಧಾನವಾಗಿರುತ್ತೆ. ಈ ರೀತಿ 1 ವರ್ಷ 1 ವರ್ಷ 2-3 ತಿಂಗಳಾದರೂ ಕೂಡ ಮಾತಾಡೋಕ್ಕೆ ಇನ್ನೂ ಪ್ರಾರಂಭ ಮಾಡಿಲ್ಲ ಅಂದಾಗ ಒಂದು ಬಹಳ ಉಪಯುಕ್ತವಾದಂತಹ ಒಂದು ಕೆಲಸವನ್ನು ಪೋಷಕರು ಮಾಡಬೇಕಾಗತ್ತೆ. ಯಾಕೆ ಅಂದರೆ ಅದು ಕ್ರಮೇಣ ಹಾಗೆ ಅದು ನಿಧಾನದಲ್ಲಿ ಬರಬಹುದು ಅಥವಾ ಬರದೇ ಇರಬಹುದು. ನಾವು ಅಲ್ಲಿವರೆಗೂ ಕಾಯೋದು ಬೇಡ. ವರ್ಷ ಆಗಿ 2-3 ತಿಂಗಳಾದ ತಕ್ಷಣ ಮಾತಾಡ್ತಾ ಇದೆಯಾ ಇಲ್ವಾ ಮಕ್ಕಳು ನೋಡಿಕೊಂಡು ಈ ಒಂದು ಉಪಚಾರವನ್ನು ಮಾಡಬೇಕಾಗತ್ತೆ. ಈ ಬ್ರಾಹ್ಮಿ ಗಿಡದ ಅಂದರೆ ಒಂದೆಲಗದ ಸೊಪ್ಪು ಕಡ್ಡಿ ಎಲ್ಲ ಬೇರಿನ ಸಮೇತವಾಗಿ ಸಂಪೂರ್ಣವಾಗಿ ತಂದು ಚೆನ್ನಾಗಿ ಶುದ್ಧಿ ಮಾಡಿ ಜಜ್ಜಿ ರಸವನ್ನು ತೆಗೆದು ಈ ರಸದಲ್ಲಿ ಬಜೆ ಅಂತ ಸಿಕ್ಕತ್ತೆ ಗ್ರಂಥಿಗೆ ಅಂಗಡಿನಲ್ಲಿ. ಈ ಬಜೆಯನ್ನು ನೀವು ಚೆನ್ನಾಗಿ ತೇಯಬೇಕು. ಈ ಬ್ರಾಹ್ಮಿ ರಸದಲ್ಲಿ ಬಜೆಯನ್ನು ತೇಯ್ದು ಆ ತೇಯ್ದಂತಹ ರಸವನ್ನು ನಾಲಿಗೆಗೆಲ್ಲ ಕೂಡ ಒಂದು ಸ್ವಲ್ಪ ಜೇನುತುಪ್ಪ ಹಾಕಿ, ಯಾಕೆಂದರೆ ಇದು ರುಚಿಯಲ್ಲಿ ಸ್ವಲ್ಪ ಕಹಿ ಇರುತ್ತೆ. ಹಾಗಾಗಿ ಇದನ್ನು ನಾವು ಮಕ್ಕಳಿಗೆ ಸೇವನೆ ಮಾಡೋದಕ್ಕೆ ಅವರು ಇಷ್ಟಪಡೋದಿಲ್ಲ. ಸ್ವಲ್ಪ ಜೇನನ್ನು ಹಾಕಿದ್ರೆ ಜೇನಿನ ಗುಣವೂ ಸೇರುತ್ತೆ, ಅದು ಅಷ್ಟು ಅವರಿಗೆ ಹಿಂಸೆಯೂ ಆಗೋದಿಲ್ಲ. ನಾಲಿಗೆಗೆ ಸುಮ್ಮನೆ ಹೊಟ್ಟೆಗೆ ಕುಡಿಯೋದಕ್ಕೆ ಕೊಡಬಾರ್ದು, ಸ್ವಲ್ಪ ನಾಲಿಗೆಗೆ ಸವರಬೇಕು. ಅದನ್ನು 1-2 ನಿಮಿಷ ಸವರ್ಬಿಟ್ಟು
ಆಮೇಲೆ ಅದು ಹಾಗೇನೇ ಹೊಟ್ಟೆಗೆ ಹೋದರೆ ಒಳ್ಳೆಯದೇ. ಈ ರೀತಿ ನೀವು ಸತತವಾಗಿ 1-2-3 ತಿಂಗಳುಗಳ ಕಾಲ ಮಾಡೋದೇ ಆದರೆ ಆವಾಗ ಮಾತು ಚೆನ್ನಾಗಿ ಆಡತ್ತೆ. ಮತ್ತು ಕೆಲವು ಮಕ್ಕಳು ಸ್ಪಷ್ಟವಾಗಿ ಮಾತಾಡೋದಿಲ್ಲ. ಕೆಲವು ರಕಾರಗಳು ಯಕಾರಗಳು ಇವೆಲ್ಲವೂ ಕೂಡ ಮಕ್ಕಳ ಬಾಯಲ್ಲಿ ನುಡಿಯೋದಿಲ್ಲ. ಅದು 3-4 ವರ್ಷ ಆದರೂ ಕೂಡ ಕೆಲವು ಮಕ್ಕಳು ಹಾಗೆ ಮಾತಾಡ್ತಾ ಇರ್ತಾರೆ. ಅಂದರೆ ಸ್ವರಶುದ್ಧಿ ಇರೋದಿಲ್ಲ. ಈ ಸ್ವರಶುದ್ಧಿ ಆಗೋದಕ್ಕೆ ಮತ್ತು ಮಾತು ಸುಲಲಿತವಾಗಿ ಆಡೋದಕ್ಕೆ ಎರಡಕ್ಕೂ ಕೂಡ ಈ ಬ್ರಾಹ್ಮಿ ರಸ ತುಂಬ ಒಳ್ಳೆಯ ಒಂದು ಉಪಚಾರ ಆಗುತ್ತೆ. ಇನ್ನು ಜ್ಞಾಪಕ ಶಕ್ತಿಗೆ ನಾವು ಮನೆಯಲ್ಲೇ ಒಂದು ತಯಾರು ಮಾಡ್ಕೊಳ್ಳುವಂತಹ ಒಂದು ಔಷಧವನ್ನು ಕೂಡ ನಿಮಗೆ ತಿಳಿಸ್ತೀನಿ. ಅದನ್ನು ಕೂಡ ನೀವು ಗುರ್ತು ಹಾಕ್ಕೊಳ್ಳಿ. ಇದು ಬಹಳ ಸರಳವಾಗಿ ಸುಲಭವಾಗಿ ಮನೆಯಲ್ಲಿ ಮಾಡ್ಕೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅತಿ ಉಪಯುಕ್ತವಾದಂಥದ್ದು. ಇದಕ್ಕೆ ನೀವು ಮಾಡಬೇಕಾದಿಷ್ಟೇ, ಅಂದರೆ ಶತಾವರಿ, ಅಳಲೆಕಾಯಿ, ಲಾವಂಚ, ಬಾಳೆಗಿಡದ ಬೇರು ಇದಿಷ್ಟನ್ನು ಕೂಡ ನೀವು ತಂದಿಟ್ಕೊಳ್ಳಿ. ಇದನ್ನೆಲ್ಲವನ್ನು ಕೂಡ ಸ್ವಲ್ಪ ಜಜ್ಜದ ಹಾಗೆ ಮಾಡಿ ಸ್ವಲ್ಪ ತುಂಡಾಗೋ ರೀತಿಯಲ್ಲಿ ಮಾಡಿಟ್ಕೊಳ್ಳಿ. ಇದ್ರ ಜೊತೆ ಚೆನ್ನಾಗಿ ಒಂದು ಗಟ್ಟಿ ಬೊಗಸೆಯಷ್ಟು ನಾವು ಒಂದೆಲಗದ ಸೊಪ್ಪನ್ನು ಬೇರು ಸಹಿತವಾಗಿ ಚೆನ್ನಾಗಿ ತೆಗೆದುಕೊಂಡು ಅದನ್ನು ಕೂಡ ಚೆನ್ನಾಗಿ ಸ್ವಲ್ಪ ಜಜ್ಜದಾಗಿ ಮಾಡಬೇಕು. ಜಜ್ಜಿ ಇದೆಲ್ಲವನ್ನು ಕೂಡ ಒಂದು ಪಾತ್ರೆಯಲ್ಲಿ ನೀರಿಟ್ಟು ನೀರಿಗೆ ಇದೆಲ್ಲವನ್ನು ಹಾಕಿ ಸಣ್ಣ ಉರಿಯಲ್ಲಿ ನಿಧಾನವಾಗಿ 1 ಲೀಟ್ರಷ್ಟು ನೀರಿಟ್ಟು ಅರ್ಧ ಲೀಟ್ರ್ ಆಗೋವರೆಗೆ ಅದನ್ನು ಚೆನ್ನಾಗಿ ಇಂಗಿಸಬೇಕು. ಈ ಇಂಗಿಸಿದಂತಹ ಈ ಕಷಾಯವನ್ನು ಕ್ಲೀನಾಗಿ ಶೋಧಿಸಿಕೊಂಡು ಇದಕ್ಕೆ ಒಂದು 50 ಗ್ರಾಮಷ್ಟು ಜೇನುತುಪ್ಪವನ್ನು ಮಿಶ್ರಣ ಮಾಡಿ ಇದಕ್ಕೆ ಚೆನ್ನಾಗಿ ಕುದ್ದು ಅದು ಶೋಧನೆ ಮಾಡಿರೋಂಥದ್ದಕ್ಕೆ ಮತ್ತೆ ಮೇಲೆ ನೀರನ್ನು ನೀವು ಸೋಗಿಸೋದು ಬೇಡ. ಜೇನುತುಪ್ಪದ ಮಿಶ್ರಣವನ್ನು ಮಾಡಿ ಅದನ್ನು ಒಂದು ಗಾಜಿನ ಶೀಶೆಯಲ್ಲಿ ಹಾಕಿಟ್ಕೊಂಡು ಬೆಳಗ್ಗೆ ಸಾಯಂಕಾಲ ಒಂದು 2 ಚಮಚ ಇದ್ರದ್ದು ನೀವು ಇದನ್ನು ಸೇವನೆ ಮಾಡ್ತಾ ಬಂದರೆ ಇದು ಯಾವ್ಯಾವುದಕ್ಕೆ ಉಪಯೋಗ ಅಂತ ಹೇಳಿದ್ರೆ ನೋಡಿ, ಜ್ಞಾಪಕ ಶಕ್ತಿಗೆ, ಸ್ಮರಣ ಶಕ್ತಿಗೆ, ಸ್ವರ ತರಂಗಗಳಿಗೆ, ಶ್ವಾಸಕೋಶದ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ, ಮತ್ತು ಇದು ರಕ್ತವನ್ನು ಒಂದು ರೀತಿ ವೃದ್ಧಿ ಮಾಡೋದಕ್ಕೆ, ಮತ್ತು ಶರೀರದಲ್ಲಿ ಮತ್ತು ಶ್ವಾಸಕೋಶದ ಒಂದು ಬಲವನ್ನು ಕಾಪಾಡೋದಕ್ಕೆ, ಇದು ಎಲ್ಲದಕ್ಕೂ ಕೂಡ ಸಣ್ಣ ಮಗುವಿನಿಂದ ವೃದ್ಧರವರೆಗೆ, ಗಂಡಸರಿಗೆ, ಹೆಂಗಸರಿಗೆ ಎಲ್ಲರಿಗೂ ಒಳ್ಳೆಯದು. ಪಾಶ್ಚಿಮಾತ್ಯ ದೇಶದ ವೈದ್ಯರು ಇದರ ಬಳಕೆಯನ್ನು ಸಾಕಷ್ಟು ಗುರುತಿಸ್ಕೊಂಡಿದ್ದಾರೆ. ಅವರು ಮೊದಲು ಏನು ಮಾಡಿದ್ರಂತೆ, ಈ ಬ್ರಾಹ್ಮಿಯ ಒಂದು ಕಷಾಯವನ್ನು ತಯಾರು ಮಾಡಿ ತಾವೇ ಮೊದಲು ಸೇವನೆ ಮಾಡಿ ಸ್ವಲ್ಪ ದಿವಸಗಳ ಕಾಲ ಪ್ರತಿನಿತ್ಯ ಸೇವನೆ ಮಾಡಿ ಇದರಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಸ್ವತಃ ತಮ್ಮ ಅನುಭವಕ್ಕೆ ಏನು ಬರುತ್ತೆ ಅದನ್ನು ಅವರು ಜನಗಳಿಗೆ ಹೇಳೋದಕ್ಕೆ ಶುರು ಮಾಡಿದ್ರಂತೆ. ಅವರು ಕಂಡುಹಿಡ್ಕೊಂಡಂತಹ ಸತ್ಯ ಏನು ಅಂದರೆ, ಶರೀರದಲ್ಲಿ ಒಂದು ರೀತಿಯ ರಕ್ತದಿಂದ ಉಂಟಾಗುವಂತಹ ದೋಷಗಳು, ಅಂದರೆ ರಕ್ತ ದೋಷದಿಂದ ಬರ್ತಕ್ಕಂತಹ ಯಾವುದೇ ಸಮಸ್ಯೆ ಇರ್ಬೋದದು. ಅಂದರೆ ಸಾಮಾನ್ಯವಾಗಿ ರಕ್ತದೋಷದಿಂದ ಬಹಳ ಬೇಗ ಬರುವಂತಹ ಸಮಸ್ಯೆ ಅಂದರೆ ಒಂದು ವಾತರಕ್ತ. ಈ ವಾತರಕ್ತದಿಂದಾಗಿ ಚರ್ಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುತ್ತೆ. ಅಂದರೆ ಚರ್ಮದ ಕಾಯಿಲೆಗಳಿಗೆ, ವಾತರಕ್ತದ ಕಾಯಿಲೆಗಳಿಗೆ ಎಲ್ಲಕ್ಕೂ ಕೂಡ ಬ್ರಾಹ್ಮಿಯ ಕಷಾಯ ಬಹಳ ಉಪಯುಕ್ತ ಅಂತ ಅವರು ತಾವೇ ಸ್ವತಃ ಅನುಭವದಿಂದ ಪಡ್ಕೊಂಡು ಜನಗಳಿಗೆ ಹೇಳಿದ್ದಾರೆ. ಹಾಗಾಗಿ ನಾವು ಕೂಡ ಈ ಬ್ರಾಹ್ಮಿ ಎಲೆಯನ್ನು ಚೆನ್ನಾಗಿ ಜಜ್ಜಿ, ಹಸಿಯಾಗಿ ಸಿಕ್ಕಿದಾಗ ಜಜ್ಜಿ ರಸವನ್ನು ತೆಗೆದು ಜೇನಿನೊಡನೆ ಸೇವನೆ ಮಾಡಬಹುದು. ಇಲ್ಲ ಅಂದರೆ ನಾನು ಹೇಳಿದ ರೀತಿಯಲ್ಲಿ ಕಷಾಯವನ್ನು ಮಾಡಿ ಪ್ರತಿನಿತ್ಯದಲ್ಲಿ ಸೇವನೆಯನ್ನು ಮಾಡಬಹುದು. ನಾನು ಆಗಲೇ ಹೇಳಿದ ಹಾಗೆ ಬ್ರಾಹ್ಮಿ ಅನ್ನೋದು ಈ ಒಂದೆಲಗ ಸೊಪ್ಪು ನಮಗೆ ಎಲ್ಲ ಕಾಲದಲ್ಲೂ ಎಲ್ಲ ಜಾಗದಲ್ಲೂ ಕೂಡ ಸಿಕ್ಕೋದಿಲ್ಲ. ಹಾಗಾಗಿ ನಾವು ಸಿಕ್ಕಿದ ಸಮಯದಲ್ಲಿ ಇದನ್ನು ತಂದು ನೆರಳಿನಲ್ಲಿ ಚೆನ್ನಾಗಿ ಇದನ್ನು ಒಣಗಿಸಿ ಪುಡಿ ಮಾಡಿ ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ನಮಗೆ ಯಾವಾಗ ಬೇಕೋ ಆವಾಗ ನಾವು ಇದನ್ನು ಬಳಸ್ಕೊಳ್ಬಹುದು. ಮತ್ತು ಈ ಗಾಯಗಳಾದಾಗ, ವ್ರಣಗಳಾದಾಗ ನಾವು ಇದೇ ಒಂದು ಚೂರ್ಣವನ್ನು, ಅಂದರೆ ಒಂದೆಲಗ ಸೊಪ್ಪಿನ ಚೂರ್ಣವನ್ನು ಸ್ವಲ್ಪ ಹಳೆಯದಾದ ಬೆಣ್ಣೆ ಕಾಯಿಸಿದ ತುಪ್ಪ, ಅಂದರೆ ಶುದ್ಧ ತುಪ್ಪದ ಜೊತೆಯಲ್ಲಿ ಈ ಒಂದೆಲಗ ಸೊಪ್ಪಿನ ಚೂರ್ಣವನ್ನು ಕಲಸಿ ಅದಕ್ಕೆ ಹಚ್ಚೋದ್ರಿಂದ ವ್ರಣಗಳು ಕಡಿಮೆ ಆಗುತ್ತೆ. ಕೀವು ತುಂಬಿಕೊಂಡಿದ್ರೆ ಅದೆಲ್ಲವೂ ಕೂಡ ಒಣಗಿ ಒಂದು ರೀತಿಯಲ್ಲಿ ಅದು ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸವನ್ನು ಮಾಡುತ್ತೆ. ಇದೇ ಬ್ರಾಹ್ಮಿ ಎಲೆಯ ಚೂರ್ಣಕ್ಕೆ ಸ್ವಲ್ಪ ಜೇನಿನ ಮಿಶ್ರಣವನ್ನು ಮಾಡಿ ಹೊಟ್ಟೆಗೂ ಸೇವನೆ ಮಾಡಬೇಕು. ಅಂದರೆ ವ್ರಣಗಳು, ಗಾಯಗಳು ಆಗಿದ್ದಾಗ ಬಾಹ್ಯ ಲೇಪನವಾಗಿ ಹಳೆಯ ಒಂದು ತುಪ್ಪದಲ್ಲಿ ಮಿಶ್ರಣವನ್ನು ಮಾಡಿ ಹೊರಗೆ ಲೇಪನವನ್ನು ಮಾಡುವಂಥದ್ದು. ಮತ್ತು ಶರೀರದ ಒಳಗಡೆಗೆ ನಾವು ಇದೇ ಒಂದು ಬ್ರಾಹ್ಮಿಯ ಚೂರ್ಣವನ್ನು ಜೇನಿನೊಡನೆ ಬೆರೆಸಿ ತಿನ್ನೋದ್ರಿಂದ ಅದು ಬಹಳ ಬೇಗ ನಿಮಗೆ ಗುಣ ಆಗೋದಕ್ಕೆ ಸಹಾಯವಾಗುತ್ತೆ.
ಒಳಗಡೆಯಿಂದನೂ ಕೆಲಸ ಮಾಡುತ್ತೆ, ಹೊರಗಡೆಯಿಂದನೂ ಕೆಲಸ ಮಾಡುತ್ತೆ. ಹಾಗಾಗಿ ಇದು ತುಂಬ ಬೇಗ ನಮಗೆ ಸಹಾಯಕವಾಗುತ್ತೆ. ಮತ್ತು ಇನ್ನು ಕೆಲವರಲ್ಲಿ ಈ ಬುದ್ಧಿ ಭ್ರಮಣೆ, ಹುಚ್ಚು, ಈ ಥರ ಉನ್ಮಾದ, ಈ ಥರದ್ದೆಲ್ಲ ಸಮಸ್ಯೆಗಳಿರುತ್ತಲ್ಲ, ಅಂಥವ್ರಿಗೆ ಕೂಡ ಈ ಬ್ರಾಹ್ಮಿ ಎಲೆ ತುಂಬ ಒಳ್ಳೆಯ ಒಂದು ವರ. ಇದು ಮೆದುಳಿನಲ್ಲಿರ್ತಕ್ಕಂತಹ ನರಗಳನ್ನು ಬಹಳ ಚೆನ್ನಾಗಿ ಬಲಿಷ್ಠವನ್ನಾಗಿ ಮಾಡಿ ಆ ನರತಂತುಗಳೆಲ್ಲವೂ ಚೆನ್ನಾಗಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡೋದ್ರಿಂದ ಈ ಬ್ರಾಹ್ಮಿ ಸೊಪ್ಪಿನ ರಸವನ್ನು ನಾವು ಜೇನಿನೊಡನೆ ಸೇರಿಸಿ, ಅಂದರೆ ಆ ತರಹ ಸಮಸ್ಯೆ ಇರೋರಿಗೆ ಒಂದು 2-3 ತಿಂಗಳುಗಳ ಕಾಲ ಪ್ರತಿನಿತ್ಯದಲ್ಲಿ ಕೊಡ್ತಾ ಬಂದರೆ ಅವರಿಗೆ ಸಾಕಷ್ಟು ಉಪಯೋಗ ಆಗತ್ತೆ. ಈ ಬೆಳಗಿನ ಸೋಮಾರಿತನ ಕೆಲವರಲ್ಲಿ ಇರುತ್ತೆ. ಅವರು ಬೆಳಗಾಗೆದ್ದು ಸುಮಾರು ಅರ್ಧ ಗಂಟೆ ಆದರೂ ಕೂಡ ಅವರು ಮೇಲಕ್ಕೆ ಎದ್ದೇಳೋದೇ ಕಷ್ಟ. ಹಾಸಿಗೆಯಿಂದ ಎದ್ದಿರ್ತಾರಷ್ಟೇ ಹೊರತು ಅವರ ಕೆಲಸಕ್ಕೆ ಅವರು ಎದ್ದೇಳೋದಿಲ್ಲ. ಹಾಗಾಗಿ ಅವರಿಗೆ ಈ ಒಂದು ಸೋಮಾರಿತನವನ್ನು ಕೂಡ ಇದು ಹೊಡೆದೋಡಿಸುತ್ತೆ. ಈ ಸೋಮಾರಿತನ ಇರ್ತಕ್ಕಂಥವ್ರಿಗೆ, ಅರಿಶಿನ ಕಾಮಾಲೆ ಇರ್ತಕ್ಕಂಥವ್ರಿಗೆ ಇಬ್ಬರಿಗೂ ಕೂಡ ಕೊತ್ತಂಬರಿ ಸೊಪ್ಪಿನ ರಸ, ಒಂದೆಲಗ ಸೊಪ್ಪಿನ ರಸ, ಇದೆರಡರ ಮಿಶ್ರಣದ ಜೊತೆ ಸ್ವಲ್ಪ ಜೇನು ಹಾಕಿ ಉಪಯೋಗಿಸ್ತಾ ಬಂದರೆ ಅವರಿಗೆ ಇದರಿಂದ ಸಾಕಷ್ಟು ಲಾಭ ಇದೆ. ಇಷ್ಟೆಲ್ಲದ್ರ ಜೊತೆಗೆ ಈ ಬೇಸಿಗೆ ಕಾಲದಲ್ಲಿ ನಮಗೆ ಕಾಣಬರ್ತಕ್ಕಂತಹ ಈ ಆಮಶಂಕೆಯವರು ಕೂಡ ಒಂದು 5-6 ಎಲೆಗಳನ್ನು ಹಾಗೇನೆ ಬಾಯಲ್ಲಿ ಹಾಕ್ಕೊಂಡು ಹಾಗೆ ಅಗಿದು ಜಗಿದು ತಿಂದರೆ ಅವರಿಗೆ ಸಾಕಷ್ಟು ಪ್ರಯೋಜನ ಇರುತ್ತೆ. ನೋಡಿ, ಒಂದು ಸಣ್ಣ ಸೊಪ್ಪು ನಮಗೆ ಏನೆಲ್ಲ ಪ್ರಯೋಜನವನ್ನು ಕೊಡುತ್ತೆ. ಅದು ತನ್ನ ಒಂದು ಹುಟ್ಟನ್ನು ಎಷ್ಟು ರೀತಿ ಒಳ್ಳೆಯ ರೀತಿಯಾಗಿ ಸಾರ್ಥಕತೆಯನ್ನು ಮಾಡಿಕೊಳ್ಳುತ್ತೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಇದೆಲ್ಲದರ ಜೊತೆಗೆ ನಮಗೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ವಿಶೇಷವಾದದ್ದೊಂದಿದೆ. ಅದೇನೆಂದರೆ ಬ್ರಾಹ್ಮಿ ತೈಲ. ಎಲ್ಲರಿಗೂ ಗೊತ್ತೇ ಇದೆ ಬ್ರಾಹ್ಮಿ ತೈಲ ಅನ್ನೋದನ್ನು ನಾವು ಕೇಳಿದ್ದೀವಿ, ಉಪಯೋಗಿಸಿದ್ದೀವಿ. ಆದರೆ ಇದನ್ನು ಯಾವುದರಲ್ಲಿ ಮಾಡಿದ್ದಾರೆ, ಹೇಗೆ ತಯಾರು ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ನೋಡಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೀವೇ ನಾಳೆಯಿಂದ ಈ ಬ್ರಾಹ್ಮಿ ತೈಲವನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಿ, ಯಥೇಚ್ಛವಾಗಿ ಬಳಸಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ: ಶುದ್ಧ ಕೊಬ್ಬರಿ ಎಣ್ಣೆ, ಏಲಕ್ಕಿ ಮತ್ತು ಲವಂಗ ಇದೆರಡನ್ನೂ ಕೂಡ ಸ್ವಲ್ಪ ಜಜ್ಜಿಬಿಟ್ಟು, ಒಂದೆಲಗದ ಸೊಪ್ಪನ್ನು ಚೆನ್ನಾಗಿ ಜಜ್ಜಿ ಅದರ ಚೆನ್ನಾಗಿ ರಸವನ್ನು ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಿಕೊಳ್ಳಿ. ಆ ರಸಕ್ಕೆ ಈ ಏಲಕ್ಕಿ ಮತ್ತು ಲವಂಗ ಎರಡರ ಚೂರ್ಣವನ್ನು, ಅದನ್ನಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದರ ಚೂರ್ಣವನ್ನು ಇದಕ್ಕೆ ಬೆರೆಸಿ ಈ ರಸಕ್ಕೆ ಕೊಬ್ಬರಿ ಎಣ್ಣೆಯನ್ನು ಮಿಶ್ರ ಮಾಡಿ ಸಣ್ಣ ಉರಿಯಲ್ಲಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸಬೇಕು. ಕುದಿಯೋದ್ರಿಂದ ಆ ಕೊಬ್ಬರಿ ಎಣ್ಣೆಗೆ ಈ ಒಂದೆಲಗ ಸೊಪ್ಪಿನಲ್ಲಿರ್ತಕ್ಕಂತಹ ಒಂದು ಅಂಶಗಳು ಎಲ್ಲವೂ ಕೂಡ ಅದು ಎಳ್ಕೊಳ್ಳುತ್ತೆ. ಇದನ್ನು ನಾವು ಶೋಧಿಸಿಬಿಟ್ಟು ಕ್ಲೀನಾಗಿ ಒಂದು ತಣ್ಣಗಾದ ಮೇಲೆ ಒಂದು ಗಾಜಿನ ಶೀಶೆಗೆ ಹಾಕಿಟ್ಕೊಳ್ಬೇಕು. ಹಾಕಿಟ್ಕೊಂಡು ಇದನ್ನು ಪ್ರತಿನಿತ್ಯದಲ್ಲಿ ಅಥವಾ ವಾರಕ್ಕೊಂದು 2 ಸಲ 3 ಸಲ ನಾವು ತಲೆಗೆ ಚೆನ್ನಾಗಿ ಬುರುಡೆಗೆ ಹಚ್ಚಿ ಸ್ನಾನ ಮಾಡೋದರಿಂದ ನಮಗೆ ಕೂದಲು ಸೊಂಪಾಗಿ ಬೆಳೆಯುತ್ತೆ. ಬಹಳ ಬೇಗ ಬೆಳ್ಳಗಾಗೋದಿಲ್ಲ. ತುಂಬ ವರ್ಷಗಳ ಕಾಲ ಕಪ್ಪಗಿರುತ್ತೆ ಕೂದಲು. ಮತ್ತು ಈ ಅಕಾಲದಲ್ಲಿ ಬರ್ತಕ್ಕಂತಹ ನೆರೆ ಅಂದರೆ ಚಿಕ್ಕ ವಯಸ್ಸಿಗೆ 20-25 ವರ್ಷಕ್ಕೆಲ್ಲ ಯಾವಾಗ ಕೂದಲು ಬೆಳ್ಳಗಾಗೋಗುತ್ತೆ, ಅದು ಕೂಡ ತಡೆಗಟ್ಟಬಹುದು. ಹೊಟ್ಟಾಗೋದಿಲ್ಲ, ಕೂದಲು ಬಹಳ ಹೊಳಪಾಗಿರುತ್ತೆ. ನೀವು ಯಾವ ಶಾಂಪೂವನ್ನು ಕೂಡ ಬಳಕೆ ಮಾಡಬೇಕಾಗಲ್ಲ. ನೋಡಿ, ಇದು ಸೌಂದರ್ಯವರ್ಧಕವಾಗಿಯೂ ಕೂಡ ಉಪಯೋಗಕ್ಕೆ ಬರುತ್ತೆ. ಈ ಬ್ರಾಹ್ಮಿ ಎಲೆಯ ಒಂದು ತೈಲವನ್ನು ನಾವು ತಯಾರು ಮಾಡಿಕೊಂಡಿದ್ದೆ. ಆದರೆ ಆಗಿಂದಾಗೆ ಇದನ್ನು ನಾವು ತಲೆಗೆ ಹಚ್ಚೋದ್ರಿಂದ ತಲೆಗೆ ಬೇಕಾಗುವಂತಹ ಎಲ್ಲ ಪೋಷಣೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಇದು ನಮ್ಮ ಕಣ್ಣುಗಳಿಗೆ ತುಂಬ ತಂಪನ್ನು ಕೊಡುತ್ತೆ. ಕಣ್ಣಿನ ಒಂದು ಆಯುಸ್ಸು ಕೂಡ ವೃದ್ಧಿಯಾಗುತ್ತೆ. ಬ್ರಾಹ್ಮಿ ನಮಗೆ ಸೌಂದರ್ಯವರ್ಧಕವಾಗಿ ಕಣ್ಣುಗಳಿಗೆ, ಮೆದುಳಿಗೆ ಮತ್ತು ಶರೀರ ಶ್ವಾಸಕೋಶಗಳಿಗೆ, ರಕ್ತ ಸಂಬಂಧಿ ಕಾಯಿಲೆಗಳಿಗೆ ಎಲ್ಲಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಇದರದ್ದು ಒಂದು ವಿಶೇಷವಾದ ಔಷಧೀಯ ಗುಣ ಇದರಲ್ಲಿದೆ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಅದನ್ನು ಸಂಪೂರ್ಣ ಸಾರ್ಥಕತೆ ಮಾಡಿಕೊಂಡ್ರೆ ನಮ್ಮ ಶರೀರಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ನಾನು ಹೇಳಿದಾಗೆ ಇದು ರಕ್ತದೋಷಗಳಿಗೆ ಮಾತ್ರ ತುಂಬ ಒಳ್ಳೆಯ ಉಪಯುಕ್ತ. ಈ ರಕ್ತದೋಷದಿಂದ ಶರೀರದಲ್ಲಿ, ಚರ್ಮದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದು ರಕ್ತದೋಷದಿಂದನೇ ಬರ್ತಕ್ಕಂಥದ್ದು. ಅಂಥವರೆಲ್ಲರಿಗೂ ಕೂಡ ಬ್ರಾಹ್ಮಿ ಎಲೆ ತುಂಬ ಒಳ್ಳೆಯದು. ರಸ್ತೆಯಲ್ಲಿ ಕಾಣುವಂತಹ ಪುಟ್ಟ ಸಸ್ಯ ಅಂತ ಹೇಳಿ ಅದನ್ನು ನಿಕೃಷ್ಟ ಮಾಡಿದಿರ, ಅದರ ಸಂಪೂರ್ಣ ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಆರೋಗ್ಯವೂ ವೃದ್ಧಿಯಾಗತ್ತೆ, ಆಯಸ್ಸು ವೃದ್ಧಿಯಾಗತ್ತೆ, ಮತ್ತು ಎಲ್ಲ ರೀತಿಯಲ್ಲೂ ಕೂಡ ಇದರ ಪ್ರಯೋಜನವನ್ನು ನಿಮಗೆ ಸಿಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಬ್ರಾಹ್ಮಿಯನ್ನು ಕಂಡಾಗ ಜೋಪಾನ ಮಾಡಿ. ನೀವು ತಕ್ಷಣ ಉಪಯೋಗಿಸ್ತಾ ಇದ್ರೂ ಕೂಡ ಒಣಗಿಸಿ ಅದರ ಚೂರ್ಣವನ್ನು ಮಾಡಿ ತೆಗೆದಿಟ್ಕೊಳ್ಳಿ. ಇದರ ಸಂಪೂರ್ಣ ಪ್ರಯೋಜನವನ್ನು
ಪಡ್ಕೊಳ್ಳಿ. ಇದೇ ರೀತಿ ಪ್ರತಿನಿತ್ಯದಲ್ಲಿ ನಾನು ಒಂದೊಂದು ಹೊಸ ಹೊಸ ಸಸ್ಯಗಳೊಂದಿಗೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ನಮಸ್ಕಾರ. ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ಮುಕ್ತಿನಾಗ ಪ್ರಚೋದಯಾತ್. ವೀಕ್ಷಕರೇ, ಆ ಮುಕ್ತಿನಾಗ ನಿಮಗೆಲ್ಲ ಒಳ್ಳೆಯದು ಮಾಡಲಿ. ಇವತ್ತು 29/5/14, ಇಂದು ಗುರುವಾರ, ಶ್ರೀ ಜಯನಾಮ ಸಂವತ್ಸರ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ. ವೀಕ್ಷಕರೇ, ಬನ್ನಿ ಇವತ್ತಿನ ವಿವರವನ್ನು, ಗೋಚಾರವನ್ನು ನೋಡೋಣ. ಇವತ್ತು ಗುರುವಾರ, ಪಾಡ್ಯ, ರೋಹಿಣಿ ನಕ್ಷತ್ರ. ಇವತ್ತು ಮೇಷರಾಶಿಯವರಿಗೆ ಗೋಚಾರ ಹೇಗಿದೆ ನೋಡೋಣ ಬನ್ನಿ. ಗೋಚಾರ ಹೇಳೋದಕ್ಕೆ ಮುನ್ನ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವು ಹೇಳೋದನ್ನ ಕೇವಲ ಸೂಕ್ತ ಸಲಹೆಗಳಂತೆ ತಗೊಳ್ಳಿ, ಮಾನಸಿಕವಾಗಿ ತಗೋಬೇಡಿ. ಇದು ಮಾರ್ಗದರ್ಶನ ಅಂತ ತಗೊಳ್ಳಿ. ನೀವು ಮಾಡಬೇಕಾದ್ದೇನು, ದಯಮಾಡಿ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ದೇವರ ಧ್ಯಾನ ಮಾಡಿ, ಏನು ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳಿ. ಸರ್ವಂ ಕೃಷ್ಣಾರ್ಪಣಮಸ್ತು. ಆ ಕೃಷ್ಣನ ಪಾದಕ್ಕೆ ನಿಮ್ಮ ತಲೆ ಇಡಿ, ಅವನು ನೋಡ್ಕೋತಾನೆ. ಅಷ್ಟೇ ಅಲ್ಲ, ನಾನು ಹೇಳ್ತೀನಿ ಯಾವಾಗಲೂ, ನೀವು ಕೂಗಿದ್ದು ನಂಗೆ ಕೇಳಿದ್ರೆ ನಾನು ತಿರುಗಿ ನೋಡ್ತೀನಿ. ನೀವು ಕೂಗದೇ ಇದ್ರೆ ನಾನು ಯಾಕಪ್ಪ ನೋಡಲಿ? 24 ಗಂಟೆ ಟೈಮ್ ಕೊಟ್ಟಿದ್ದೀನಲ್ವ ನಿಮಗೆ. 5 ನಿಮಿಷ ನೀನು ಅಂದ್ಕೊಳ್ಳೆ ನಾನು ಯಾಕೆ ನೋಡಬೇಕು? ನೀವು ಹೇಳಬೇಕಾದಿಷ್ಟೇ, ಓಂ ಶ್ರೀ ಕೃಷ್ಣಾಯ ನಮಃ, ಓಂ ಶ್ರೀ ಕೃಷ್ಣಾಯ ನಮಃ. ಕೃಷ್ಣ, ಎಲ್ಲ ನಿನಗೆ ಅರ್ಪಿಸಿದ್ದೀನಿ, ಏನೂ ಆಗೋದಿಲ್ಲ. ಬನ್ನಿ ನೋಡೋಣ ಮೇಷರಾಶಿಯವ್ರಿಗೆ ಹೇಗಿದೆ ಅಂತ. ಚಂಚಲ, ಮನಸ್ಸಿನಲ್ಲಿ ನಿರ್ಧಾರವೇ ಇಲ್ಲ. ಹೀಗೆ ಮಾಡಲ್ಲ, ಹಾಗೆ ಮಾಡಲ್ಲ, ಹಾಗೆ ಮಾಡಿದ್ರೆ ಏನಾಗುತ್ತೆ, ಹೀಗೆ ಮಾಡಿದ್ರೆ ಏನಾಗುತ್ತೆ. ಸ್ವಲ್ಪ ಸುಖ, ಸ್ವಲ್ಪ ನಷ್ಟ, ಚಂಚಲ, ಭಯ, ಇದು ಸಾಮಾನ್ಯ. ನೀವು ಅದಕ್ಕೆ ಭಯ ಪಡಬೇಕಾದ್ದೇ ಇಲ್ಲ. ಬಂದ ಸುಖವನ್ನು ತೃಪ್ತಿಯಿಂದ ಪಡಿ. ಹಾಗಾಗಿ ವೀಕ್ಷಕರೇ, ಕೈ ತುಂಬ ಹಣ ನೋಡಿ, ಅವನು ನಿಮಗೆ ನಷ್ಟ ಕೊಟ್ಟರೂ ಕೂಡ ಕೈ ತುಂಬ ಹಣ ಕೊಡ್ತಾ ಇದ್ದಾನೆ. ಸ್ವಲ್ಪ ಕಲಹ ಅಂದರೆ ಏನಾಗುತ್ತೆ, ನಿಮ್ಮ ಆತ್ಮೀಯರೊಡನೆ, ನಿಮ್ಮ ಶ್ರೀಮತಿಯರೊಡನೆ, ನಿಮ್ಮ ಮನೆಯವರೊಡನೆ ಬಹುಶಃ ಮಾತಿನಲ್ಲಿ ಸ್ವಲ್ಪ ವಿರಸ ಬರಬಹುದು. ದಯವಿಟ್ಟು ಮನಸ್ಸಿಗೆ ಶಾಂತಿ ತಗೊಳ್ಳಿ, ಜಗಳ ಆಗದೇ ಇದ್ದಾಗ ನೋಡ್ಕೊಳ್ಳಿ. ಕೋಪ ಬಂದಾಗ 5 ನಿಮಿಷ ಸುಮ್ಮನಿದ್ಬಿಡಿ. ಇನ್ನೂ ಕೋಪ ಬಂತ ಆ ಜಾಗ ಬಿಟ್ಬಿಡಿ. ಆವಾಗ ಆ ಕೋಪದ ಒಂದು ಕಲಹ ಅನ್ನೋದು ಬರೋದಿಲ್ಲ. ವೃಷಭ ರಾಶಿ, ಆರೋಗ್ಯ, ಕೈ ತುಂಬ ಹಣ, ಇನ್ನೇನಪ್ಪ ಬೇಕೋ. ಆರೋಗ್ಯ ಚೆನ್ನಾಗಿದ್ದರೆ ಎಷ್ಟು ದುಡ್ಡಿದ್ರೂ ಸಾಕು, ನೀವು ಎಂಜಾಯ್ ಮಾಡಬಹುದು. ಸ್ವಲ್ಪ ಶುಭ, ಸ್ವಲ್ಪ ಕಷ್ಟ. ಇದು ಒಂದು ದಿನದಲ್ಲಿ ಬೆಳಗಿಂದ ಸಂಜೆವರೆಗೆ ಆಗುವಂಥದ್ದು. ಯಾವುದನ್ನು ಅಗಾಧವಾಗಿ ಕೊಡೋದಿಲ್ಲ, ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಂತದಲ್ಲೇ ಕೊಡ್ತಾನೆ. ನೀವು ಅದನ್ನು ಎಂಜಾಯ್ ಮಾಡಿ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಚಂಚಲ, ಮಾನಸಿಕವಾಗಿ ನಿಮಗೆ ನೆಮ್ಮದಿ ಸ್ವಲ್ಪ ಕಮ್ಮಿ. ನೀವೇನು ಮಾಡಬೇಕು, ಆಕಸ್ಮಿಕ ಪ್ರಯಾಣ ಇದೆ. ಆಕಸ್ಮಿಕ ಪ್ರಯಾಣ ಇದ್ದರೆ ಒಪ್ಕೊಳ್ಳಿ. ಪ್ರಯಾಣ ಅಂದರೆ ನೀವು ಅದನ್ನು ಸುಂದರವಾಗಿ, ಸಂತೋಷವಾಗಿ ತಗೋಬೇಕು. ತುಂಬ ಕಷ್ಟ ಅಂತ ತಗೊಂಡಾಗ ಪ್ರತಿ ಹೆಜ್ಜೆನೂ ಕಷ್ಟವಾಗುತ್ತೆ. ಸ್ವಲ್ಪ ವಿರೋಧ, ಸ್ವಲ್ಪ ಕಷ್ಟ. ವಿರೋಧ ಅಂತ ಹೇಳಿದಾಗ, ನೀವು ಅಭಿಪ್ರಾಯ ಹೇಳಿದಾಗ, ನಿಮ್ಮ ಅಕ್ಕಪಕ್ಕ ಇರತಕ್ಕಂಥವ್ರು ಅಂದರೆ ಕೊಲೀಗ್ಸ್ ಇರ್ಬೋದು, ನಿಮ್ಮ ಮನೆಯಲ್ಲಿರೋರು ಇರ್ಬೋದು, ಅದರ ಬಗ್ಗೆ ವಿರೋಧವನ್ನು ಹೇಳ್ಬೋದು. ಹೇಳಿದ್ರೆ ಏನು ತೊಂದರೆ ಇಲ್ಲ. ಒಳ್ಳೆಯ ಸಜೆಷನ್ ಇದ್ದರೆ ತಗೊಳ್ಳಿ, ಆಯಿತು, ಎದುರಾಡಲೇಬೇಡಿ. ಸ್ವಲ್ಪ ಕಷ್ಟ, ಆಮೇಲೆ ಕೈ ತುಂಬ ಹಣ. ಕಷ್ಟ ಅಂದರೆ ಸ್ವಲ್ಪ ಪ್ರಯಾಸ. ಸುಲಭದಲ್ಲಿ ಏನ್ರಿ ಆಗುತ್ತೆ? ಒಲೆ ಹಚ್ಚಿ, ಒಲೆ ಮೇಲೆ ನೀರಿಟ್ಟು, ಅದಕ್ಕೆ ಅಕ್ಕಿ ಹಾಕಿ, ಅದು ಕುದಿಯೋವರೆಗೆ ಕಾಯಲೇಬೇಕು ಅನ್ನ ಹಾಕ್ಬೇಕಾರೆ.
20 ನಿಮಿಷ ಅಲ್ದಿರ ಅನ್ನ ಬರ್ಲಿಕ್ಕೆ ಸಾಧ್ಯವೇನ್ರಿ? ಎಷ್ಟು ಕೆಲಸ ಮಾಡ್ತೀರಾ ಅಷ್ಟರೊಳಗೆ? ಮಾಡಲೇಬೇಕು. ಅಷ್ಟು ಕಷ್ಟ ತಗೊಂಡ್ರೆ ಇಷ್ಟು ಸುಖ ನೋಡ್ಬೋದು. ಅದರಿಂದ ಕಷ್ಟನೂ ಬೇಕು, ಸುಖನೂ ಬೇಕು, ಅವ್ವನೂ ಬೇಕು, ಭೂವನೂ ಬೇಕು. ಕೈ ತುಂಬ ಹಣ ಜೊತೆಗೆ ಸುಖ ಭೋಜನ. ಮನುಷ್ಯನಿಗೆ ವಾರಕ್ಕೆ ಒಂದು ದಿವಸ ಒಳ್ಳೆ ಊಟ ಸಿಕ್ಬಿಟ್ರೆ ಭಾಳ ತೃಪ್ತಿಯಾಗಿರ್ತಾನೆ. ಹಾಗಾಗಿ ಸುಖ ಭೋಜನ ಆಗಾಗ ನಿಮ್ಗೆ ಸಿಗ್ತಾ ಇರಲಿ. ನಾವು ವೀಕ್ಷಕರೇ, ಕಟಕ ರಾಶಿ. ಕಟಕ ರಾಶಿಯವ್ರಿಗೆ ಹೇಗಿದೆ ನೋಡೋಣ ಬನ್ನಿ. ದ್ರವ್ಯ ಲಾಭ, ಕೈ ತುಂಬ ಹಣ ಬರ್ತಾ ಇದೆ, ತಗೊಳ್ಳಿ, ಎಂಜಾಯ್ ಮಾಡಿ. ಸ್ವಲ್ಪ ವಿರೋಧ, ಸ್ವಲ್ಪ ನಷ್ಟ, ಸ್ವಲ್ಪ ಭಯ. ವಿರೋಧ, ನಷ್ಟ, ಭಯ ಇವೆಲ್ಲ ಕಾಮನ್ನು. ಸುಲಭವಾಗಿ ತಗೊಳ್ಳಿ. ಭಯ ಬಂದಾಗ ದೇವರನ್ನ ನೆನೆಸ್ಕೊಳ್ಳಿ, ಎಲ್ಲ ಅವನು ತಗೊಂಡ್ಬಿಡ್ತಾನೆ. ಆಮೇಲೆ ಶುಭ ಮತ್ತು ಇಷ್ಟಾರ್ಥ. ಇಷ್ಟಾರ್ಥ ಸಿದ್ಧಿ ಆದಮೇಲೆ ಇನ್ನೇನು ಬೇಕು ನಿಮಗೆ? ನೀವೇನು ಅಂದ್ಕೊಂಡಿದ್ರೆ ಅದು ಕೈಗೂಡ್ತು, ಅಲ್ಲಿಗೆ ಆ ದಿನ ನಿಮ್ಮ ಯಶಸ್ಸು ಅಂತ ಲೆಕ್ಕ. ವೀಕ್ಷಕರೇ, ಇನ್ನು ಸಿಂಹರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಸ್ವಲ್ಪ ಭಯ. ಸಿಂಹರಾಶಿಗೆ ಭಯ ಅಂದರೆ ಇನ್ನು ಹೇಗೆ? ಸಿಂಹಕ್ಕೆ ಭಯ ಎಲ್ಲರ ಬರುತ್ತೇನ್ರಿ? ಯಾಕೆ ಭಯ ಪಡ್ತಾರೆ ಅಂದರೆ ಸಾಂದರ್ಭಿಕವಾಗಿ ಭಯವನ್ನು ಪಡ್ತಾರೆ. ಏನಪ್ಪ, ಅಕಸ್ಮಾತ್ 10:15 ಗಂಟೆಯಲ್ಲಿ ಒಳಗಡೆ ಇವ್ರು ಬರಬೇಕು, ಇವ್ರು ಬರಲಿಲ್ಲ ಅಂದರೆ ಹೇಗೆ ಹೋಗೋದು ಅಡ್ಮಿಷನ್ಗೆ? ಏನೋ ಒಂದು ಸಣ್ಣ ಭಯ ಮನಸ್ಸಿನಲ್ಲಿರುತ್ತೆ. ಇಷ್ಟು ಲೇಟಾಗಿ ಹೋಗ್ಬಿಟ್ಟಿದ್ದಿಲ್ಲ, ಟ್ರೈನ್ ಸಿಗುತ್ತಾ ನಮಗೆ, ಸೀಟ್ ಸಿಗುತ್ತಾ, ಎಲ್ಲ ಯೋಚನೆ ಮಾಡುವಂಥದ್ದು. ಇವೆಲ್ಲ ಅಲ್ಪ ಭಯ. ಏನು ಯೋಚನೆ ಮಾಡಬೇಡಿ, ನೀವು ಯಶಸ್ವಿ ಆಗ್ತೀರಾ. ಕೈ ತುಂಬ ಹಣ. ಇವತ್ತು ನಿಮಗೆ 4-5 ಗ್ರಹಗಳು ದುಡ್ಡು ಕೊಡ್ತಾ ಇದೆ. ಆದರೆ ಒಂದು ವಿಷಯ ಜ್ಞಾಪಕ ಇರಲಿ, ಆ ಕೊಡ್ತಾ ಇರೋದು ಇಡೀ ವಾರಕ್ಕೆ. ಇಡೀ ವಾರ ನೀವು ಅದನ್ನು ಉಪಯೋಗಿಸ್ಬೇಕು. ಒಟ್ಟು ಒಂದೇ ದಿವಸ ಉಪಯೋಗಿಸೋ ಪ್ರಯತ್ನ ಪಡಬೇಡಿ. ಸ್ವಲ್ಪ ನಷ್ಟ ಆದರೂ ಸಂತೋಷ. ಸ್ವಲ್ಪ ನಷ್ಟ ಅಂದ್ರೇನು? ಎಲ್ಲೋ ಒಂಚೂರು ಮೈನಸ್ ಆಗುತ್ತೆ, ಅದಕ್ಕೆ ಯೋಚನೆ ಮಾಡಬೇಡಿ. ಸಂತೋಷ ನಿಮ್ಮದಾಗ್ತಾ ಇದೆ, ಎಂಜಾಯ್ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಚಂಚಲ. ಕೇತು ಈ ಮನೆ ಬಿಟ್ಟು ಹೋಗೋವರೆಗೆ ಚಂಚಲ. ಯಾವಾಗ ಹೋಗ್ತಾನೆ ಸರ್? ನವಂಬರ್ಲಿ ಹೋಗ್ತಾನೆ ಸರ್. ನವಂಬರ್ವರೆಗೆ ಮಾನಸಿಕವಾಗಿ ಸುಮಾರು ಗ್ರಹಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಾನೆ. ಆದರೆ ಧೈರ್ಯಂ ಸರ್ವತ್ರ ಸಾಧನಂ. ಅರ್ಥ ಆಯ್ತಾ? ಧೈರ್ಯವಾಗಿ ನೀವೇನೇ ಮಾಡಿದ್ರೂ ಕೂಡ ಅದು ಸಮಸ್ಯೆ ಆಗೋದೇ ಇಲ್ಲ. ಆಯ್ತಾ? ಭಯ, ಸ್ವಲ್ಪ ಭಯ. ಆಮೇಲೆ ಪ್ರಿಯ ವಾರ್ತೆ, ಒಳ್ಳೆಯ ಸುದ್ದಿ ನಿಮಗಾಗಿ ಕಾದಿದೆ. ಕಾರ್ಯ ತಡೆ, ಕಾರ್ಯದಲ್ಲಿ ವಿಘ್ನ. ಅಂದರೆ ಒಂದೇ ಅಟೆಂಪ್ಟಲ್ಲಿ ಕೆಲಸ ಆಗಲ್ಲ. ಒಂದೇ ಅಟೆಂಪ್ಟಲ್ಲಿ ಕೆಲಸ ಆಗಬಾರ್ದ್ರಿ. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಮಾಸ್ಟ್ರು ಹೇಳ್ತಾ ಇದ್ರು, ನೋಡಿ ಆ ಹುಡುಗ ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾನೆ. ಯಾಕೆ ಹೇಳಿ? ಆ ಮುಂಡೆದು ಒಂದೊಂದು ಕ್ಲಾಸಲ್ಲೂ 3 ಸರಿ ಫೇಲ್ ಆಗಿದ್ದಾನೆ. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವೇ? ಓದಿ 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 ಆ ಜ್ಞಾನ ಅನ್ನೋದು ಜಾಸ್ತಿ ಆಗಿಬಿಡುತ್ತೆ. ಪಾಸ್ ಆದವ್ರಿಗಿನ್ನ ಚೆನ್ನಾಗಿ ಉತ್ತರವನ್ನೇ ಕೊಡ್ತಾನೆ. ಯಾಕೆ? ಅನುಭವ. ಹಾಗಾಗಿ ಒಂದೇ ಸರಿ ಆಗೋದು ಬೇಡ, 2-3 ತಡೆ ಆದರೂ ಪರವಾಗಿಲ್ಲ, ಕೆಲಸ ಚೆನ್ನಾಗಾಗತ್ತೆ. ಆಮೇಲೆ ಕೈ ತುಂಬ ಹಣ. ನಿಮ್ಗೇನು ಬೇಕು? ದುಡ್ಡು ಬೇಕು ತಾನೆ? ತಗೊಳ್ಳಿ. ಇವತ್ತು ನಿಮ್ಗೆ 2-3 ಗ್ರಹ ದುಡ್ಡು ಕೊಡ್ತಾ ಇದೆ, ಎಂಜಾಯ್ ಮಾಡಿ. ತುಲಾ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ತುಲಾ ರಾಶಿಯಲ್ಲೂ ಕೂಡ ಸ್ವಲ್ಪ ಚಂಚಲ. ಮಾನಸಿಕವಾಗಿ ನಿಮಗೆ ನಿರ್ಧಾರ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ವ್ಯಾಧಿ, ಸ್ವಲ್ಪ ಭಯ. ವ್ಯಾಧಿ ಅಂದರೆ ಏನು? ಮೈಯಲ್ಲಿ ಏನಾರು ಒಂದು ಚೂರು ತೊಂದರೆ. ಏನು ತೊಂದರೆ ಆಗ್ಬೋದು? ಅಯ್ಯೋ, ಕೈ ಎತ್ತಕ್ಕೆ ಆಗ್ತಾಯಿಲ್ಲಪ್ಪ, ಯಾಕೋ ಇವತ್ತು ಕಾಲು ಎತ್ತಕ್ಕೆ ಆಗ್ತಾಯಿಲ್ಲ ಕಣೆಯ, ಎಲ್ಲೋ ಒಂಚೂರು ಜ್ವರ ಬಂದಂಗಿದೆ, ಎಲ್ಲೋ ಒಂಚೂರು ತಲೆನೋವಿದ್ದಂಗೆ. ಇದೇನಿದು? ಮೈಯಲ್ಲಿ ಸ್ವಲ್ಪ ಅಸ್ವಸ್ಥತೆ. ಇದಕ್ಕೆಲ್ಲ ಭಯಪಟ್ಟು ಕೆಲಸ ಮಾಡಿದ್ರೆ ಕೂತ್ಕೊಂಡ್ರೆ ಏನೂ ಆಗಲ್ಲ. ಕೆಲಸ ಶುರು ಹಚ್ಕೊಳ್ಳಿ, ಅದೆಲ್ಲ ಓಡೋಗ್ಬಿಡುತ್ತೆ. ನಮ್ಮನ್ನು ನೋಡಿ ಜ್ವರ ಓಡೋಗ್ಬೇಕು, ನಮ್ಮನ್ನು ನೋಡಿ ಭಯ ಓಡೋಗ್ಬೇಕು. ನೀವು ಭಯಕ್ಕೆ ಸರೆಂಡರ್ ಆಗಿಬಿಟ್ರೆ ನೀವು ಹೇಳೋದೇ ಇಲ್ಲ. ಇದು ಸತ್ಯ. ಕೈ ತುಂಬ ಹಣ. ನಿಮಗಾಗಿ ದುಡ್ಡು ಕಾಯ್ತಾ ಇದೆ, 2-3 ಗ್ರಹಗಳು ಕೊಡ್ತಾ ಇದೆ, ತಗೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಕೈ ತುಂಬ ಹಣ, ಸ್ವಲ್ಪ ಸುಖ. ಕೈ ತುಂಬ ಹಣ ಇದ್ಮೇಲೆ ಎಂಜಾಯ್ ಮಾಡಿ. ಯಾಕೆ ಯೋಚನೆ ಮಾಡಬೇಕು? ಸುಖನೂ ನಿಮ್ಮದಾಗಿದೆ. ಆದರೂ ಸ್ವಲ್ಪ ಭಯ, ಸ್ವಲ್ಪ ರೋಗ ಬರ್ತಾ ಇದೆ. ದೊಡ್ಡ ಸಂಪತ್ತು ನಿಮಗಿಲ್ಲ, ಇನ್ನು ಮುಂದೆ ಆಪತ್ತು. ಯಾವುದೋ ಬರಬೇಕಾಗಿತ್ತು ಶೇರು, ನಿಮ್ಮ ತಾತನ ಕಡೆದೋ ತಾಯಿ ಅಜ್ಜಿ ಕಡೆದೋ ಯಾವುದೋ ಒಂದು ಬಂತು,
ಎಂಜಾಯ್ ಮಾಡಿ. ಧನಸ್ಸು ರಾಶಿ, ಈ ಧನಸ್ಸು ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ವೀಕ್ಷಕರೇ, ನಿಮಗೂ ಕೂಡ ಕೈ ತುಂಬ ಹಣ, 3-4 ಗ್ರಹಗಳು ಇವತ್ತು ನಿಮಗೆ ದುಡ್ಡನ್ನು ಕೊಡ್ತಾ ಇದೆ. ಸ್ವಲ್ಪ ಕಷ್ಟ ಆದರೂ ಕೂಡ ಇದೇ ಸಂತೋಷ. ಕೈ ಕೆಸರಾದರೆ ಬಾಯಿ ಮೊಸರು, ಇದು ಒಳ್ಳೆ ನಾಡ್ನುಡಿ. ಜನ ಕಷ್ಟಪಡ್ದೇನೆ ಸುಖ ಅನುಭವಿಸ್ಬೇಕು ಅಂತ ಎಂಜಾಯ್ ಮಾಡ್ತೀಯ. ರಾಜಕೀಯ ಪಕ್ಷಗಳು ಇವತ್ತು ತಮ್ಮ ಸ್ವಾರ್ಥತೆಗೋಸ್ಕರ, ಕೆಲಸ ಇಲ್ವಾ ನಿಮಗೆ ದುಡ್ಡು ತಗೊಳ್ಳಿ ಅಂತ ಹೇಳಿ ಕೆಲಸ ಮಾಡೋರ್ನು ಕೂರಿಸಿ ದುಡ್ಡು ಕೊಡ್ತಾ ಇದೆ, ಎಲ್ಲರ ಜೀವನವನ್ನು ಹಾಳು ಮಾಡ್ತಾ ಇದೆ. ಈ ಥರ ಎಲ್ಲ ಮಾಡಬಾರ್ದು. ಕೆಲಸ ಕೊಡಿ, ಅವ್ರನ್ನ ಉದ್ಧಾರ ಮಾಡಬೇಕು ಅಂದರೆ ಹಾಗೆ ಬರೀ ಸುಮ್ಮನೆ ದುಡ್ಡು ಕೊಡುವಂಥ ಕೆಲಸ ಮಾಡಬೇಡಿ. ಕಷ್ಟ ಇದ್ದರೂ ಕೂಡ ನಿಮಗೆ ಸಂತೋಷ ಅನ್ನೋ ಸಿಗ್ತಾ ಇದೆ, ಎಂಜಾಯ್ ಮಾಡಿ. ಸ್ವಲ್ಪ ಶೋಕ, ಸ್ವಲ್ಪ ಭಯ. ಶೋಕ ಅಂದರೆ ಏನು? ನಿಮ್ಮ ಕಡೆಯವ್ರು ಯಾರಿಗೋ ಏನೋ ತೊಂದರೆ ಆಗಿದೆ, ಆತ್ಮೀಯರಿಗೇನೋ ತೊಂದರೆ ಆಗಿದೆ, ಅದನ್ನು ಕೇಳಿದಾಗ ನಿಮ್ಮ ಮನಸ್ಸಿಗೆ ಬಾಧೆ ಆಗುತ್ತೆ. ವೀಕ್ಷಕರೇ, ನಮ್ಮ ಮಕರ ರಾಶಿ, ಮಕರ ರಾಶಿಯವರಿಗೆ ಹೇಗಿದೆ ನೋಡೋಣ ಬನ್ನಿ. ಬಂಧು ಸೌಖ್ಯ. ಬಂಧು ಸೌಖ್ಯ ಅಂದರೆ ನಿಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಸಂಬಂಧಿಗಳಿದಾರಲ್ಲ ಅವರೆಲ್ಲ ಸುಖವಾಗಿದ್ದಾರೆ. ಅವರೆಲ್ಲ ಸುಖವಾಗಿದ್ದಾರೆ ಅಂದರೆ ನೀವು ಸುಖವಾಗಿದ್ದಾಗೆ. ಯಾರಿಗೂ ತೊಂದರೆ ಇಲ್ಲ ಅಂದರೆ ನಂಗೆ ತೊಂದರೆ ಇಲ್ಲ, ಬೇರೆ ಯಾರಿಗಾರು ತೊಂದರೆ ಇದೆ ಅಂದರೆ ನನಗೂ ತೊಂದರೆ ಸ್ಟಾರ್ಟ್ ಆಗುತ್ತೆ ಅಲ್ವೇನ್ರಿ? ಮನೆಯೊಳಗೆ ಯಾರಿಗಾರು ಒಬ್ರು ಹೆಲ್ತ್ ಅಪ್ಸೆಟ್ ಆಯಿತು ಅಂದರೆ ನೀವೇ ಹೋಗ್ಬೇಕು ಅವ್ನು ಕರ್ಕೊಂಡು ಡಾಕ್ಟರ್ ಹತ್ರಕ್ಕೆ, ನೀವೇ ಹೋಗ್ಬೇಕು ದುಡ್ಡು ಕಟ್ಟೋಕ್ಕೆ, ನೀವೇ ಹೋಗ್ಬೇಕು ಔಷಧಿ ತರೋಕ್ಕೆ. ತಲೆನೋವಲ್ವ ನಿಮಗೆ? ಸೌಖ್ಯವಾಗಿದ್ದಾರೆ ಅಂದರೆ ತೊಂದರೆನೇ ಇಲ್ಲ, ನಿಮ್ಮ ಯೋಗಾರು ತುಂಬ ಚೆನ್ನಾಗಿದೆ. ಹಾಗೆ ವಿರೋಧ ಹಾಗೂ ಕಾರ್ಯ ತಡೆ. ವಿರೋಧ ಅಂದರೆ ನೀವು ಹೇಳಿದ್ದಕ್ಕೆ ಇದು ಹೀಗೆ ಬೇಡ ಹಾಗೆ ಮಾಡಿ, ಹಾಗೆ ಮಾಡಬೇಡ ಹೀಗೆ ಮಾಡಬೇಡಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಕೋಪ ಮಾಡ್ಕೊಳ್ತೀರ, ಆಯಿತು ಅಂತ ಎಲ್ರದ್ದು ಸಜೆಷನ್ ತಗೊಳ್ಳಿ, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡಿ, ಆಯಿತಾ? ಕಾರ್ಯ ತಡೆ, ಕಾರ್ಯದಲ್ಲಿ ಸ್ವಲ್ಪ ವಿಘ್ನ ಆಗುತ್ತೆ. ಒಂದೇ ಅಟೆಂಪ್ಟಲ್ಲಿ ಎಲ್ಲ ಕೆಲಸಗಳು ಆಗಲ್ಲ, ಯೋಚನೆ ಮಾಡಬೇಡಿ, ಆದರೂ ಕೆಲಸ ಆಗುತ್ತೆ. ಸ್ವಲ್ಪ ನಷ್ಟ, ಸ್ವಲ್ಪ ಭಯ. ಈ ನಷ್ಟ ಭಯ ಅನ್ನೋದು ಕೇತು ರಾಹುಗಳಿಂದ ಹಿಂದೆ ಬಂದಿರತಕ್ಕಂಥದ್ದು. ನೀವು ಅದನ್ನು ಸರಿ ಹೊಂದಿಸ್ಕೊಳ್ಳಿ. ಕೇತು ರಾಹುಗಳ ದೋಷವನ್ನು ನಿವಾರಣೆ ಮಾಡೋಕೆ ಏನು ಮಾಡಬೇಕು? ನಾಗನಿಗೆ ನಮಸ್ಕಾರ ಮಾಡಿ. ನಾಗನ ತಲೆ ರಾಹು, ನಾಗನ ಬಾಲ ಕೇತು, ಇವರಿಗೆ ನಮಸ್ಕಾರ ಮಾಡಿಬಿಡ್ರಿ. ಹಾಗೆ ರಾಹು ಕೇತುಗಳ ದೋಷ ಹೊರಟೋಗುತ್ತೆ, ಸಮಸ್ಯೆ ಇರೋದಿಲ್ಲ, ಕಣ್ಣಿಗೆ ತೊಂದರೆ ಆಗಲ್ಲ, ಬುದ್ಧಿಗೆ ತೊಂದರೆ ಆಗಲ್ಲ, ಬ್ರೈನಿಗೆ ತೊಂದರೆ ಆಗಲ್ಲ, ನೆಮ್ಮದಿಗೆ ತೊಂದರೆ ಆಗಲ್ಲ, ಆರಾಮಾಗಿರ್ಬೋದು. ನಾನು ನಂಬೋದೇ ಇಲ್ಲ ಸರ್, ನಿಮ್ಮ ಮನೆ ಬರ, ನಾವೇನು ಮಾಡೋಣ? ಕುಂಭರಾಶಿ, ಈ ಕುಂಭರಾಶಿಯವ್ರಿಗೆ ಹೇಗಿದೆ ನೋಡೋಣ ಬನ್ನಿ. ಸುಖ, ಕೈ ತುಂಬ ಹಣ. ನೋಡಿ, ಕುಂಭರಾಶಿಯವರಿಗೆ ಕುಂಭ ಅಂದರೆ ಮಡಿಕೆ. ಮಡಿಕೆ ಅಂದರೆ ಯಾವುದು? ಚಿನ್ನದ ನಾಣ್ಯ ತುಂಬಿರುವಂಥದ್ದು. ಅಂದರೆ ನಿಮ್ಮ ಯೋಗ ತುಂಬ ಚೆನ್ನಾಗಿದೆ. ಯಾಕೆ ಯೋಚನೆ ಮಾಡ್ತೀರಾ? ಇವತ್ತು ಸುಖನೂ ನಿಮ್ಮದೇ, ಕೈ ತುಂಬ ಹಣನೂ ನಿಮ್ಮದೇ, ನೀವೇ ಅದನ್ನು ಸುಖಪಡಿ. ಈ ಕನಕದಾಸ ಅಂತ ಯಾಕೆ ಬಂತು ಗೊತ್ತಾ ನಿಮಗೆ? ಅವನಿಗೆ 7 ಕೊಪ್ಪರಿಗೆ ಅದರೊಳಗೆ ಚಿನ್ನ ಬಂತು. ಆ ಚಿನ್ನ ಸಿಕ್ಕಿದ್ರಿಂದ ಅವನು ಕನಕ ದಾಸ. ಕನಕ ಅಂದರೆ ಚಿನ್ನ. ಆ 7 ಕೊಪ್ಪರಿಗೆ ಚಿನ್ನ ಸಿಕ್ಕಿದ್ರಿಂದ ಅವನು ಕನಕದಾಸ ಆದ. ಈಗಲೂ ಕೂಡ ಎಷ್ಟೋ ಹಿಂದಿನ ಸ್ಥಳಗಳಲ್ಲಿ ನಿವೇಶನ ಅಗಿಯುವಾಗ ಚಿನ್ನ ಸಿಗ್ತಾ ಇದೆ. ಕೆಲವರು ತೋರಿಸ್ತಾರೆ, ಕೆಲವರು ತೋರಿಸಲ್ಲ, ಹಾಗೆ ಇಟ್ಕೋತಾರೆ. ಅರ್ಥ ಆಯ್ತಾ? ಹಾಗೆ ನಿಮಗೆ ಸುಖ, ಕೈ ತುಂಬ ಹಣ ಸಿಗ್ತಾ ಇದೆ. ಸ್ವಲ್ಪ ರೋಗ, ಯೋಚನೆ ಮಾಡಬೇಡಿ. ಹಾಗೆ ಸ್ವಲ್ಪ ಅಪಕೀರ್ತಿ. ಅಪಕೀರ್ತಿ ಅಂದ್ರೇನು? ಇಲ್ಲಿ ನೀವು ಮಾಡದೇ ಇರೋದಕ್ಕೆ ನೀವು ಬೈಗುಳವನ್ನು ತಗೋತೀರಾ, ಆಯ್ತಾ? ಸ್ವಲ್ಪ ಭಯ, ಯೋಚನೆ ಮಾಡಬೇಡಿ, ದೇವ್ರದ್ದಾನೆ, ಎಲ್ಲ ಬಿಡಿ. ಮೀನ ರಾಶಿಯವ್ರಿಗೆ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದೇ ಕೈ ತುಂಬ ಹಣ. ಮೀನರಾಶಿ, ಗುರು ಅಧಿಪತಿ. ಇವತ್ತು ನಿಮ್ಮ ದಿನ ತುಂಬ ಚೆನ್ನಾಗಿದೆ, ಕೈ ತುಂಬ ದುಡ್ಡು ನೀವು ಬರ್ತಾ ಇದೆ, ಸುಖ ಪಡಿ. ಸ್ವಲ್ಪ ಭಯ, ಆದರೂ ಶುಭ, ಮತ್ತೆ ಬರ್ತಾ ಇದೆ ತುಂಬ ಹಣ. ನೋಡಿ, ಆರಂಭನೂ ಚೆನ್ನಾಗಿದೆ, ಅಂತ್ಯನೂ ಚೆನ್ನಾಗಿದೆ. ಜ್ಞಾನ ವೃದ್ಧಿ. ಮನುಷ್ಯನಿಗೆ ಬೇಕಾಗಿರೋದು ಬುದ್ಧಿ, ಸಮಯ ಪ್ರಜ್ಞೆ ಅಂತ ಕರಿತೀವಿ. ಯಾವಾಗ ಯಾವ ರೀತಿ ನಡ್ಕೋಬೇಕು ಯೋಚನೆ ಮಾಡಬೇಡಿ, ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ನೀವು ಯಶಸ್ವಿಯಾಗಿ ನೆಮ್ಮದಿಯಾಗಿರ್ತೀರ. ಬನ್ನಿ, ಇವತ್ತಿನ ರಾಹುಕಾಲ ಗುಳಿಕಾಲ ಹೇಗಿದೆ ನೋಡೋಣ ಬನ್ನಿ. ರಾಹುಕಾಲ 1:56ರಿಂದ 3:32. ಗುಳಿಕ ಕಾಲ 9 ಗಂಟೆ 8 ನಿಮಿಷದಿಂದ 10 ಗಂಟೆ 44 ನಿಮಿಷ.
ಇನ್ನು ಯಮಗಂಡ ಕಾಲ 5:57 7 ಗಂಟೆ 32 ನಿಮಿಷ. ವೀಕ್ಷಕರೇ, ದಯಮಾಡಿ ಈ ಕಾಲಗಳಲ್ಲಿ ತಾವು ಯಾವುದೇ ಒಳ್ಳೆ ಕಾರ್ಯವನ್ನು ಮಾಡಬೇಡಿ, ಅಥವಾ ಮೊದಲೇ ಆರಂಭ ಮಾಡಿಕೊಂಡು ಅದನ್ನು ಬೇಕಾದ್ರೆ ನಡೆಸ್ಕೊಂಡು ಹೋಗ್ಬೋದು. ವಾಸ್ತು ವಿಚಾರಕ್ಕೆ ಬರುವಾಗ ಪಂಚಭೂತಗಳ ಬಗ್ಗೆ ತಿಳ್ಕೊಂಡ್ರಿ. ಈಗ ನಿವೇಶನಕ್ಕೆ ಬರೋಣ. ನಿವೇಶನದಲ್ಲಿ ಯಾವ ಯಾವ ಭಾಗವನ್ನು, ಯಾವ ಯಾವ ದಿಕ್ಕುಗಳು ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನೀವು ನಿವೇಶನವನ್ನು ಖರೀದಿಸುವಾಗ ಇದೆಲ್ಲವನ್ನು ಗಮನಿಸಿ ನೀವು ಖರೀದಿಸಬೇಕು. ಬನ್ನಿ ಈಗ ನೋಡೋಣ ಒಂದು ನಿವೇಶನ ಅಂದರೆ ಹೇಗಿರುತ್ತೆ, ಆ ನಿವೇಶನವನ್ನು ಯಾವ ಯಾವ ಭಾಗವನ್ನು ಯಾವ್ಯಾವ ರೀತಿಯಲ್ಲಿ ಕರಿತೀವಿ ಅನ್ನೋದನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಈಗ ನೋಡಿ, ಸೂರ್ಯ ಬೆಳಗ್ಗೆ ಯಾವ ದಿಕ್ಕಿನಲ್ಲಿ ಉದಯಿಸುತ್ತಾನೋ ಆ ದಿಕ್ಕಿಗೆ ನಾವು ಪೂರ್ವ ಅಂತ ಕರಿತೇವೆ. ಇದು ನೋಡಿ, ಈ ಚಾರ್ಟ್ನಲ್ಲಿ ಇದು ಒಂದು ನಿವೇಶನದ ನಕಾಶೆ. ಈ ಏನು ಇಲ್ಲಿಂದ ಇಲ್ಲಿವರೆಗೆ ಇದೆ ಆ ಸೈಟಿನ ಅಳತೆ 40 ಅಂತ ತಿಳ್ಕೊಳ್ಳಿ. ಇದನ್ನು 4 ಭಾಗ ಮಾಡ್ತೀವಿ. 10 ಅಡಿ 10 ಅಡಿ 10 ಅಡಿ 10 ಅಡಿ. ಮೊದಲ ಕಾಲು ಭಾಗಕ್ಕೆ ಇದನ್ನು ಆಗ್ನೇಯ ಅಂತ ಕರಿತೀವಿ, ಪೂರ್ವ ಆಗ್ನೇಯ. ಈ ಭಾಗಕ್ಕೆ ಪೂರ್ವ ಆಗ್ನೇಯ. ಮಧ್ಯದ 2 ಭಾಗವನ್ನು ಪೂರ್ವ ಅಂತ ಕರಿತೀವಿ. 3ನೇ ಭಾಗ ಅಂದರೆ ಕೊನೆಯ 10 ಅಡಿಯನ್ನು ನಾವು ಈಶಾನ್ಯ ಅಂತ ಕರಿತೀವಿ. ವೀಕ್ಷಕರೇ, ತಿಳಿದಿರಲಿ ನಿಮಗೆ, ಈ ಪೂರ್ವ ಭಾಗದಲ್ಲಿ ಜಾಗ ಇದ್ದರೆ, ಸೂರ್ಯನ ಬಾಗಿಲಿಗೆ ದಿಕ್ಕಿದ್ದರೆ, ಆಗ ಸತ್ಯವಾಗಿ ಮನೆಯಲ್ಲಿ ಗಂಡಸರು ತುಂಬ ಚೆನ್ನಾಗಿ ಆಗ್ತಾರೆ, ಯಶಸ್ಸನ್ನು ಗಳಿಸ್ತಾರೆ, ತಂದೆ ತಾಯಿ ಆರೋಗ್ಯವಾಗಿರ್ತಾರೆ. ತಂದೆಯ ಸುಖ, ಗಂಡು ಮಕ್ಕಳ ಸುಖ ಇಲ್ಲಿ ನಾವು ನೋಡಬಹುದು. ಅಷ್ಟೇ ಅಲ್ಲ, ಮನೆಯಲ್ಲಿ ಕಿರಣಗ ಬರಬೇಕಾದರೆ ಈ ಸೂರ್ಯನ ಬಾಗಿಲಿಡಬೇಕು, ಇಲ್ಲೇ ಕಿಟಕಿಗಳು ಬರಬೇಕು. ಹೆಚ್ಚಿನ ಕಿಟಕಿಗಳು ಬಾಗಿಲುಗಳು ಬಂದಾಗ ಇಲ್ಲಿಂದ ಕಿರಣಗಳು ಒಳಗೆ ಬರುತ್ತೆ. ಮನೆಯಲ್ಲಿರೋರಿಗೆಲ್ಲ ಒಳ್ಳೆ ಗಾಳಿ, ಒಳ್ಳೆ ಚೈತನ್ಯ, ಒಳ್ಳೆ ಶಕ್ತಿ ಬರುತ್ತೆ. ಹಾಗೆ ಬನ್ನಿ ವೀಕ್ಷಕರೇ, ಈ ಪೂರ್ವದಿಂದ ನೀವು ಎಡಭಾಗಕ್ಕೆ ಬಂದಾಗ ಈ ದಿಕ್ಕನ್ನು ನಾವು ಉತ್ತರ ಭಾಗ ಅಂತ ಕರಿತೀವಿ. ಇದನ್ನು ಕೂಡ 4 ಭಾಗ ಮಾಡ್ಕೊಳ್ಳಿ. ಪೂರ್ವದಿಂದ ಹೊರಟ ಮೊದಲನೇ 10 ಅಡಿಗೆ ನಾವು ಉತ್ತರ ಈಶಾನ್ಯ, ಈ ಕಡೆಯಿಂದ ಬಂದಾಗ ಪೂರ್ವ ಈಶಾನ್ಯ, ಹೀಗೆ ಬಂದಾಗ ಅದು ಉತ್ತರ ಈಶಾನ್ಯ. ಮಧ್ಯದ 2 ಭಾಗಗಳಿದೆಯಲ್ಲ ಅದನ್ನು ನಾವು ಉತ್ತರ ಅಂತ ಕರಿತೀವಿ. ಈ ಕೊನೆಯ ಭಾಗವನ್ನು ಉತ್ತರ ವಾಯುವ್ಯ ಅಂತ ಕರಿತೀವಿ. ವೀಕ್ಷಕರೇ, ಮನೆಯ ಈ ಉತ್ತರ ಭಾಗ ಚೆನ್ನಾಗಿದ್ದರೆ ಮನೆಯಲ್ಲಿ ಹೆಣ್ಣು ಅಂದರೆ ತಾಯಿ ಇರ್ಬೋದು, ತಂಗಿರಿರ್ಬೋದು, ಹೆಂಡತಿ ಇರ್ಬೋದು, ನಿಮ್ಮ ಹೆಣ್ಣು ಮಕ್ಕಳಿರ್ಬೋದು, ಎಲ್ಲರೂ ಚೆನ್ನಾಗಿರೋದಕ್ಕೆ ಅವಕಾಶ ಉತ್ತರ ಚೆನ್ನಾಗಿದ್ದಾಗೆ ಮಾತ್ರ. ಪೂರ್ವ ಉತ್ತರ ಯಾವಾಗಲೂ ಬಡಾವಣೆಯೂ ತಗ್ಗಿರಬೇಕು, ಮನೆಯೂ ತಗ್ಗಿರಬೇಕು, ನೆನಪಿರಲಿ. ಆಮೇಲೆ ಮುಂದೆ ಬನ್ನಿ, ಇದು ಪಶ್ಚಿಮ. ಯಾವಾಗ ಸೂರ್ಯನ ಮುಳುಗುವ ಸ್ಥಳ, ಸೂರ್ಯ ಉದಯಿಸುವುದಕ್ಕೆ ಹಿಂಭಾಗದ ಸ್ಥಳ, ಇದನ್ನು ನಾವು ಪಶ್ಚಿಮ ಅಂತ ಕರಿತೀವಿ. ಇದನ್ನು ಕೂಡ ನಾವು 4 ಭಾಗವನ್ನಾಗಿ ಮಾಡ್ತೀವಿ. ವೀಕ್ಷಕರೇ, ಈ ಉತ್ತರದ ಕಡೆಯಿಂದ ಬರುವ ಮೊದಲನೇ ಭಾಗ ಪಶ್ಚಿಮ ವಾಯುವ್ಯ, ಇದು ಪಶ್ಚಿಮ ವಾಯುವ್ಯ. ಹಾಗೆ ಮಧ್ಯದ 2 ಭಾಗ ಏನಿದೆ ಅದು ನಿಜವಾದ ಪಶ್ಚಿಮ. ಕೊನೆಯ ಭಾಗ ಏನಿದೆ ಪಶ್ಚಿಮ ನೈಋತ್ಯ. ವೀಕ್ಷಕರೇ, ಜ್ಞಾಪಕ ಇರಲಿ, ಈ ವಾಯುವ್ಯ ಭಾಗ ಇದೆ ನೋಡಿ, ಕಾರ್ಗಿಲ್ ಕಾಳಗ ನಿಮಗೆ ನೆನಪಿರ್ಬೋದು. 1999 ಕಾಳಗ ಯಾಕಾಯಿತು? ಪಾಕಿಸ್ತಾನದವರಿಂದ ಆಯಿತು. ಯಾಕಾಯಿತು? ಅವರು ವಾಯುವ್ಯದಲ್ಲಿದ್ದಾರೆ. ವಾಯುವಿನಲ್ಲಿ ಯಾರೇ ಇರಲಿ ನಿಮಗೂ ಅವ್ರಿಗೂ ಜಗಳ ಆಗುತ್ತೆ. ಅದಕ್ಕೆ ಮನೆ ಕಟ್ಟುವಾಗ ಕ್ಲೋಸ್ ಮಾಡಬೇಡಿ. ಅಂದರೆ ಈ ಭಾಗದಲ್ಲಿ ಅಟ್ಲೀಸ್ಟ್ ಕನೇ ಪಕ್ಷ 3 ಅಡಿ ಬಿಡಿ. ಅಷ್ಟೇ ಅಲ್ಲ, ಮನೆ ಕಟ್ಟುವಾಗ ಸುತ್ತಲೂ ಜಾಗ ಬಿಡಬೇಕು. ಅದರಲ್ಲೂ ಕನಿಷ್ಠ 3 ಅಡಿ ಜಾಗವನ್ನಾದರೂ ಬಿಡಿ. ಆವಾಗ ಈ ಭಾಗದಲ್ಲಿ ಇರ್ತಕ್ಕಂಥ ಮನೆಯವ್ರಿಗೂ ನಿಮಗೂ ಜಗಳ ಆಗೋದಿಲ್ಲ. ನಿಮ್ಮ ಸಂಬಂಧ ಚೆನ್ನಾಗಿರುತ್ತೆ, ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ, ಬಂದ ದುಡ್ಡು ನಿಲ್ಲುತ್ತೆ. ಹಾಗಾಗಿ ಇಲ್ಲಿ ಜಾಗ ಬಿಡಿ, ಇಲ್ಲಿ ತುಂಬ ಹಳ್ಳ ಇರಬಾರದು. ಹಾಗೆ ಬನ್ನಿ ವೀಕ್ಷಕರೇ, ಈ ಮಧ್ಯಭಾಗ ನಿಮ್ಮ ಕೀರ್ತಿ, ನಿಮ್ಮ ಘನತೆ, ನಿಮ್ಮ ಯಶಸ್ಸು, ನಿಮ್ಮ ಹಣ ಎಲ್ಲವೂ ಇದರಿಂದ ಪಶ್ಚಿಮ ಎತ್ತರವಾಗಿರಬೇಕು. ಇಲ್ಲಿ ನೀವು ವಾಯುವ್ಯದಲ್ಲಿ
ಕೊಟ್ಟಿಗೆಯನ್ನು ಕಟ್ಟಬಹುದು, ದನಗಳನ್ನು ಸಾಕಬಹುದು, ಪಶ್ಚಿಮದಲ್ಲಿ ಉಗ್ರಾಣವನ್ನು ಇಡಬಹುದು, ಒಂದು ಮಲಗುವ ಕೊಠಡಿಯನ್ನು ಮಾಡಬಹುದು. ಹಾಗೆ ಬನ್ನಿ, ಪಶ್ಚಿಮ ನೈಋತ್ಯ, ಇಲ್ಲಿ ಯಜಮಾನನ ಕೊಠಡಿಯನ್ನು ನಿರ್ಮಾಣ ಮಾಡ್ತೇವೆ. ಈ ಜಾಗದಲ್ಲಿ ಎತ್ತರವಾಗಿರಬೇಕು, ಯಜಮಾನ ಮಲ್ಕೋಬೇಕು, ಬೇರೆ ಯಾರಿಗೂ ಅಲ್ಲಿ ಅವಕಾಶವಿಲ್ಲ. ಹಾಗೆ ಈ ಉತ್ತರದ ಎದುರು ಭಾಗ, ಪಶ್ಚಿಮದ ನಂತರ ಬರುವಂಥ ಭಾಗ, ಇದು ದಕ್ಷಿಣ ಅಂತ ನಾವು ಕರಿತೀವಿ. ದಕ್ಷಿಣದ ಬಾಗಿಲು ಎಲ್ಲರಿಗೂ ಸೂಟ್ ಆಗೋದಿಲ್ಲ. ಯಾರಿಗೆ ಸೂಟ್ ಆಗುತ್ತೆ? ಗೂಂಡಾಗಳಿಗೆ, ಜೀವನ ತೆಗೆಯೋರಿಗೆ, ಅಥವಾ ದರೋಡೆ ಮಾಡೋರಿಗೆ, ಪೊಲೀಸಿನ ಡಿಪಾರ್ಟ್ಮೆಂಟ್ನವ್ರಿಗೆ, ರಕ್ಷಣಾ ಇಲಾಖೆಯವರಿಗೆ. ಅಂದರೆ ಯಾರು ಸೈನಿಕ ರೀತಿಯಲ್ಲಿ ಇರ್ತಾರೆ, ಯಾರು ಒಂದು ರೂಢಾಗಿರ್ತಾರೆ, ಯಾರು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸ್ತಾರೆ, ಅಂಥವರಿಗೆ ಸೂಟ್ ಆಗುವಂಥ ಒಂದು ಸ್ಥಳ. ಸಾಮಾನ್ಯವಾಗಿ ಇಲ್ಲಿ ಎತ್ತರದಲ್ಲಿದ್ದರೆ ಅವರು ವಿಜಯವನ್ನು ಸಾಧಿಸಬಹುದು. ಅದು ತಗ್ಗಿದ್ದಾಗ ಯಾರೂ ವಿಜಯವನ್ನು ಸಾಧಿಸೋದಕ್ಕೆ ಆಗೋದಿಲ್ಲ. ಸಾಮಾನ್ಯವಾಗಿ ವಾಸ ಮಾಡುವಂತಹ ಸ್ಥಳಕ್ಕೆ ದಕ್ಷಿಣ ಸೂಟ್ ಆಗಲ್ಲ. ಯಾರಿಗೆ ಕುಜ ಮತ್ತು ರಾಹು ಉತ್ತಮ ಸ್ಥಾನದಲ್ಲಿರ್ತಾನೋ, ಉಚ್ಚ ಸ್ಥಾನದಲ್ಲಿರ್ತಾನೋ, ಅವರು ದಕ್ಷಿಣದ ಬಾಗಿಲಿನಲ್ಲಿ ವಾಸ ಮಾಡಬಹುದು. ಬೇರೆ ಯಾರೂ ಅಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಈ 4 ಎಷ್ಟು ದಿಕ್ಕುಗಳು ಅಂದರೆ 4 ಪ್ರಮುಖ, 4 ಸಬ್ ಡಿವಿಷನ್, ಈ ಅಷ್ಟ ದಿಕ್ಕುಗಳು ಇದ್ದರೆ ಅದು ಒಂದು ನಿವೇಶನ. ಒಂದು ಭಾಗ ಇಲ್ಲ ಅಂದರೂ ಕೂಡ ಅದು ನಿವೇಶನವೇ ಅಲ್ಲ, ಅಂಗಹೀನ. ಹಾಗೆ ಮನುಷ್ಯನಿಗೆ ಒಂದು ಕಣ್ಣಿಲ್ಲ, ಒಂದು ಕಿವಿ ಇಲ್ಲ, ಅಥವಾ ಒಂದು ಕೈ ಇಲ್ಲ, ಅಥವಾ ಒಂದು ಕಾಲಿಲ್ಲ ಅಂದರೆ ಅವನೇನಾಗ್ತಾನೆ? ಅಂಗಹೀನ. ಹಾಗೆ ಇಲ್ಲೂ ಕೂಡ ನಿವೇಶನ ಅಷ್ಟ ದಿಕ್ಕುಗಳನ್ನು ಹೊಂದಿರಬೇಕು. ಅಂಥ ನಿವೇಶನವನ್ನೇ ನೀವು ಆರಿಸಬೇಕು. ಹಾಗಿಲ್ಲ ಅಂದ ಪಕ್ಷದಲ್ಲಿ, ಸ್ವಾಮಿ ಒಂದು ಸೈಟ್ ಸಿಕ್ಕಿದೆ ನಮಗೆ, ಈ ಭಾಗ ಹಿಂಗೆ ಕಟ್ಟಾಗ್ಬಿಟ್ಟಿದೆ, ಏನು ಮಾಡೋದು? ಆಗ ನೀವು ಇದನ್ನು ನೇರ ಮಾಡ್ಕೋಬೇಕು, ಈ ಭಾಗವನ್ನು ವರ್ಜಿಸಬೇಕು, ಅದನ್ನು ಚಚ್ಚೌಕ ಮಾಡ್ಕೊಂಡು ಮಾಡಬೇಕು, ಸಮತೋಲನವಾಗಿ 4 ಮೂಲೆಗಳು ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಆವಾಗ ಮಾತ್ರ ನೀವು ಆ ದಿಕ್ಕನ್ನು ಉಪಯೋಗಿಸೋಕ್ಕೆ ಸಾಧ್ಯ, ಇಲ್ಲದೆ ಹೋದ್ರಿಲ್ಲ. ಹಾಗಾಗಿ ಈ ಅಷ್ಟ ದಿಕ್ಕುಗಳ ಬಗ್ಗೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ಭಾಗವನ್ನು ನಾವು ಪರಿಶೀಲನೆ ಮಾಡಿಕೊಂಡು ಮುಂದೆ ಹೋಗೋಣ. ವೀಕ್ಷಕರೇ, ಇಲ್ಲಿ ಗಮನಿಸಿ, ಎಷ್ಟೋ ಜನಕ್ಕೆ ಸಂಪು ಎಲ್ಲಿ ಕಟ್ಟಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇದು ನೋಡಿ, ಈ ಮಧ್ಯಭಾಗಕ್ಕೆ ಬ್ರಹ್ಮಸ್ಥಳ ಅಂತ ಕರಿತೀವಿ. ಈ ಸೂರ್ಯನ ಮಧ್ಯಭಾಗದಿಂದ ಉತ್ತರದ ಮಧ್ಯಭಾಗದವರೆಗೆ ಈ ಕಾಲು ಭಾಗದಲ್ಲಿ ಎಲ್ಲಿ ಬೇಕಾದರೂ ನೀವು ಸಂಪನ್ನು ಹಾಕಬಹುದು. ಈಶಾನ್ಯದಲ್ಲೇ ಇರಬೇಕು ಅಂತ ಇಲ್ಲ. ಇಲ್ಲಿಂದ ಇಲ್ಲಿವರೆಗೆ ಎಲ್ಲಿ ಬೇಕಾದರೂ ನೀವು ಸಂಪನ್ನು ಹಾಕಬಹುದು. ಅಲ್ಲಿ ನೀರಿದ್ದರೆ, ಒಳ್ಳೆ ನೀರಿದ್ದರೆ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಸುಖ ಸಿಗತ್ತೆ. ಅದೇ ಸಂಪು ಇಲ್ಲಿಗೆ ಬಂದುಬಿಟ್ರೆ, ಸಂಪು ಅಥವಾ ಬೋರ್ವೆಲ್ ಇಲ್ಲಿ ಬಂದುಬಿಟ್ರೆ ಮನೆಯಲ್ಲಿ ಗಂಡು ಹುಡುಗನಿಗೆ ತೊಂದರೆ, ಹೆಣ್ಣಿಗೆ ಆರೋಗ್ಯ ತೊಂದರೆ, ಅಥವಾ ಮನೆಯಲ್ಲಿ ಟೆನ್ಷನ್ ಜಾಸ್ತಿ ಆಗುತ್ತೆ, ಸಾಲ ಜಾಸ್ತಿ ಆಗುತ್ತೆ, ಇರ್ತಕ್ಕಂಥ ಆಸ್ತಿಯನ್ನು ಕಳ್ಕೊಳ್ಳುವಂಥ ಅವಕಾಶ ಬರುತ್ತೆ. ಅದೇ ಸಂಪು ಅಥವಾ ಬಾವಿ ಈ ಕಾಲು ಭಾಗದಲ್ಲಿ ಬಂದರೆ ಮನೆ ಯಜಮಾನನಿಗೆ ತೊಂದರೆ. ಜ್ಞಾಪಕ ಇರಲಿ. ಅದು ನೀರಿಲ್ಲದ ಬಾವಿ ಆದರೆ ಮನೆಯಲ್ಲಿ ಸೂಸೈಡ್ ಮಾಡ್ಕೋತಾರೆ. ಮನೆಯಲ್ಲಿ ಇರುವ ಹೆಂಗಸರು ವೇಶ್ಯ ವೃತ್ತಿಯನ್ನು ನಡೆಸುತ್ತಾರೆ. ಹಾಗೆ ಅದೇ ಸಂಪು ಬಾವಿ ಈ ಭಾಗಕ್ಕೆ ಬಂದರೆ, ಇದಕ್ಕೆ ವಾಯುವ್ಯ ದಿಕ್ಕು ಅಂತ ಕರಿತೀವಿ, ಮನೆಯಲ್ಲಿ ಕಣ್ಣು ಕಳ್ಕೊಳ್ಳುವಂತಹ ಅವಕಾಶ ಬಹಳ ಇರುತ್ತೆ. ಸಂತಾನಹೀನರಾಗುತ್ತಾರೆ, ಓದಿದ್ದು ಅರ್ಥವಾಗದೇ ಇರುತ್ತಾರೆ, ಬಂದ ವ್ಯವಹಾರ ಯಾವುದು ಸಕ್ಸಸ್ ಆಗೋದಿಲ್ಲ, ಗಂಡ ಹೆಂಡಿರ ನಡುವೆ ದಾಂಪತ್ಯ ಜೀವನ ಚೆನ್ನಾಗಿರಲ್ಲ. ವೀಕ್ಷಕರೇ, ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದಕ್ಕೂ ಅರ್ಥ ಇದೆ. ನೀರು ಎಲ್ಲಿರಬೇಕು, ಯಾವುದೆಲ್ಲಿರಬೇಕು, ಬ್ರಹ್ಮ ಹೇಗೆ ನಮ್ಮ ದೇಹವನ್ನು ಸೃಷ್ಟಿ ಮಾಡಿದಾನೋ ಹಾಗೆ ಇದನ್ನು ಕೂಡ ಕೊಟ್ಟಿದ್ದಾನೆ. ಮುಂದೆ ನಾನು ನಿಮಗೆ ಹೇಳ್ತೀನಿ, ವಾಸ್ತು ಪುರುಷ ಅಂದರೆ ಯಾರು, ವಾಸ್ತು ಪುರುಷನಲ್ಲಿ ಯಾವ ಯಾವ ದೇವಗಳು ಎಲ್ಲೆಲ್ಲಿ ಸೇರಿಕೊಂಡಿದ್ದಾರೆ, ಅವ್ರ ಕ್ರಿಯೆ ಏನು ಅನ್ನೋದನ್ನು ತಿಳಿಸ್ತೀನಿ. ಅವ ನಿಮ್ಗೆ ಸಾಕಷ್ಟು ಗೊತ್ತಾಗುತ್ತೆ. ಹಾಗಾಗಿ ನೀವು ಏನೇ ಮಾಡಬೇಕಾದರೂ ತುಂಬ ಪರಿಶೀಲನೆ ಮಾಡಬೇಕು, ತಿಳ್ಕೊಂಡು ಮಾಡಬೇಕು. ವಾಸ್ತು ಕನ್ಸಲ್ಟೆಂಟ್ ಅಂತ ಯಾರ ಥರ ನೀವು ಹೋದರೆ ಅವರಿಗೆ ಜ್ಯೋತಿಷ್ಶಾಸ್ತ್ರ ಗೊತ್ತಿದ್ದರೆ ಮಾತ್ರ, ಇಲ್ಲೇ ಹೋದರೆ ಅಂಥವ್ರ ಹತ್ರ ಹೋಗಬೇಡಿ. ಅವ್ರು ಹೇಳುವಂಥದ್ದು ಯಾವುದೋ ಪುಸ್ತಕ ಓದಿದಂಥ ಬದನೆಕಾಯಿ, ಅದು ಹೇಳಿ ಪ್ರಯೋಜನ ಇಲ್ಲ. ಜೀವನವನ್ನು ಅರ್ಥ ಮಾಡ್ಕೋಬೇಕು. ಅವನು ಮನೆ ಬಾಗಿಲಿಗೆ ಬಂದ ತಕ್ಷಣ ಹೇಳಬೇಕು ಮನೆ ಯಜಮಾನ ಆಗಿದ್ದಾನೆ ಅಂತ.
ಹೇಳಿದ್ರೆ ಅವನು ನಿಜವಾದ ವಾಸ್ತುಶಾಸ್ತ್ರ ತಜ್ಞ, ಇಲ್ಲದೆ ಹೋದರೆ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಇದು ಈಶಾನ್ಯ, ಇದು ನೈಋತ್ಯ. ನೈಋತ್ಯದ ಮೇಲ್ಭಾಗದಲ್ಲಿರಬೇಕು ಓವರ್ ಹೆಡ್ ಟ್ಯಾಂಕ್. ಓವರ್ ಹೆಡ್ ಟ್ಯಾಂಕ್ ತಲೆ ಮೇಲಿನ ನೀರು ಇಲ್ಲಿ ಬರಬೇಕು. ಅಂದರೆ ಎತ್ತರವಾಗಿರಬೇಕು ನೈಋತ್ಯ, ತಗ್ಗಾಗಿರಬೇಕು ಈಶಾನ್ಯ. ಆವಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಇಲ್ಲದೆ ಹೋದರೆ ಇಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳಿ, ಪ್ರಯತ್ನ ಪಡಿ. ನೀವು ನಿವೇಶನ ಆರಿಸುವಾಗ ಈ ಎಲ್ಲವನ್ನು ಕೂಡ ದಯಮಾಡಿ ಗಮನದಲ್ಲಿಟ್ಕೊಳ್ಳಿ. ಸಲಹೆ ಬೇಕಿದ್ದಾಗ ಬಂದು ನೀವುಗಳು ಕೇಳಬಹುದು. ನಿವೇಶನದ ಮಧ್ಯಭಾಗವನ್ನು ನಾವು ಬ್ರಹ್ಮಸ್ಥಳ ಅಂತ ಕರಿತೀವಿ. ಸಾಮಾನ್ಯವಾಗಿ ಬ್ರಹ್ಮಸ್ಥಳದಲ್ಲಿ ದೇವಸ್ಥಾನ ಕಟ್ಟಿದರೆ ಒಳ್ಳೆಯದು. ಅಂದರೆ ಪೂಜೆ ಮಾಡುವ ಗೃಹವನ್ನು ನಿರ್ಮಿಸಿ. ಈಶಾನ್ಯದಲ್ಲಿ ದೇವರಿಗೆ ಸ್ಥಳ ಅನ್ನೋದಿದೆ, ಆದರೆ ಈಶಾನ್ಯದಲ್ಲಿ ಚಪ್ಪಲಿ ಗೂಡು ಕಟ್ತಾರೆ, ಮನೆಗೆ ಬರೋರು ಅಲ್ಲೇ ಎಂಟ್ರಾಗ್ತಾರೆ. ಅದರ ಬದಲು ಸತ್ಯವಾದ ಸ್ಥಳ, ಧರ್ಮವಾದ ಸ್ಥಳ, ನಿಯಮಿತವಾದ ಸ್ಥಳ ಬ್ರಹ್ಮಸ್ಥಳ. ಇಲ್ಲಿ ನೀವು ದೇವರನ್ನ ಇಟ್ಟು, ಇಲ್ಲಿ ಪೂರ್ವದಿಂದ ನೇರವಾಗಿ ಕಿರಣಗಳು ಸೂರ್ಯನ ಮೇಲೆ ಬಿದ್ದಾಗ ಸೂರ್ಯನ ಅಥವಾ ನೀವು ಇಟ್ಟಿರ್ತಕ್ಕಂಥ ವಿಗ್ರಹಕ್ಕೆ ಸೂರ್ಯನ ಕಿರಣ ಚೈತನ್ಯವನ್ನು ತುಂಬುತ್ತೆ. ಆ ಚೈತನ್ಯವನ್ನು ನೀವು ಪೂಜೆ ಮಾಡುವಾಗ ಪಡೆಯುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ಬ್ರಹ್ಮಸ್ಥಳ ಏನಿದೆ, ಇಲ್ಲಿ ಪೂಜಾ ಗೃಹವನ್ನು ನೀವು ನಿರ್ಮಾಣ ಮಾಡಬೇಕು. ಅಷ್ಟೇ ಅಲ್ಲ, ಈ ತೊಟ್ಟಿ ಮನೆ ಅಂತ ಕಟ್ತಾರೆ. ತೊಟ್ಟಿ ಮನೆ ಅಂದರೆ ಮಧ್ಯಭಾಗದಲ್ಲಿ ಓಪನ್ ಬಿಡ್ತಕ್ಕಂಥದ್ದು, ಅಂದರೆ ಓಪನ್ ಟು ಸ್ಕೈ. ಮೇಲಿಂದ ಕೆಳಗಿನವರೆಗೆ ಎಷ್ಟೇ ಅಂತಸ್ತುಗಳಿದ್ದರೂ ಮಧ್ಯದಲ್ಲಿ ಓಪನ್ ಬಿಡುವಂಥ ಅವಕಾಶ ಇರುತ್ತೆ. ಅಂಥದ್ದು ಕೂಡ ತುಂಬ ಒಳ್ಳೆಯ ಅವಕಾಶ, ಗಾಳಿ ಬೆಳಕು ಬರಲಿಕ್ಕೆ ಅವಕಾಶವನ್ನು ಕೊಡುತ್ತೆ. ನಾವು ಮುಂದೆ ಹೇಳುವಾಗ ಇದರ ಬಗ್ಗೆ ಎಷ್ಟೆಷ್ಟು ಅಳತೆ ಇರಬೇಕು, ರೂಮುಗಳು, ಹಾಲ್ ಎಷ್ಟಿರಬೇಕು, ಅಡುಗೆ ಮನೆ ಎಷ್ಟಿರಬೇಕು, ದೇವ್ರ ಮನೆ ಎಷ್ಟಿರಬೇಕು, ಬಾತ್ರೂಮ್ ಎಷ್ಟು ಇರಬೇಕು, ಟಾಯ್ಲೆಟ್ ಹೇಗಿರಬೇಕು, ಪ್ರತಿಯೊಂದರ ಬಗ್ಗೆನೂ ಕೂಡ ನಾವು ವಿವರವನ್ನು ಕೊಡ್ತಾ ಇದ್ದೀವಿ. ಆಯವಿಲ್ಲದ ಮನೆ ಕುದುರೆ ಲಾಯ. ಹಾಗಾಗಿ ಆಯ ಅಂದರೆ ಅಳತೆ. ಈಗ ಒಬ್ಬ ಹುಡುಗನ ನೋಡಿದಾಗ ಅವನ ಮೂಗಿಷ್ಟಿರಬೇಕು, ಕಣ್ಣಿಷ್ಟಿರಬೇಕು, ಕಿವಿ ಇಷ್ಟಿರಬೇಕು ಅಂತ ಒಂದು ಅಳತೆ ಇದೆ. ಅಳತೆ ಮೀರಿದರೆ ಜನ ಅವನು ನೋಡಿ ನಗುವಂಥ ಅವಕಾಶ ಇರುತ್ತೆ. ಹಾಗಾಗಬಾರ್ದು. ಹಾಗೆ ಇದು ಕೂಡ ಅಳತೆಗೆ ತಕ್ಕಂತೆ ನೀವು ಪ್ರತಿಯೊಂದು ಮಾಡಿದಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಶ್ರೇಯಸ್ಸಾಗಿರುತ್ತೆ. ದೇವರ ಮನೆಯನ್ನು ಬ್ರಹ್ಮಸ್ಥಳದಲ್ಲಿ ನಿರ್ಮಾಣ ಮಾಡಿ. ಓಪನ್ ಟು ಸ್ಕೈ ಜಾಗ ಬಿಡೋದಿದ್ರೆ ಇಲ್ಲಿ ಬಿಡಿ. ಶುಭ ಆಗಲಿ. ವೀಕ್ಷಕರೇ, ನಾವು ಭಾವಚಿತ್ರವನ್ನು ಕಳಿಸಿ ನಿಮ್ಮ ಭವಿಷ್ಯವನ್ನು ಹೇಳ್ತೀವಿ ಅಂತ ಹೇಳಿದಾಗ ತುಂಬ ಒಳ್ಳೆಯ ಪ್ರತಿಕ್ರಿಯೆಗಳು ಹೊರಗಡೆಯಿಂದ ಬಂದಿದೆ. ಸಾಕಷ್ಟು ಭಾವಚಿತ್ರಗಳು ನಮಗೆ ಬಂದಿದೆ. ಅದರಲ್ಲಿ ಇವತ್ತು ನಮಗೆ ತಲುಪಿರೋ ಒಂದು ಭಾವಚಿತ್ರದ ಪ್ರಕಾರ ಮಹೇಶ್ ಅವರೇ, ನಿಮ್ಮ ಸಂಕ್ಷಿಪ್ತ ಜೀವನ ಹೇಗಿದೆ ಅನ್ನೋದನ್ನು ಹೇಳ್ತೀನಿ, ಕೇಳ್ಕೊಳ್ಳಿ. ಆದಷ್ಟು ನಾವು ಹೇಳೋದನ್ನು ಪಾಲಿಸೋದಕ್ಕೆ ಪ್ರಯತ್ನ ಪಡಿ. ಮಹೇಶ್, ನೀವು ಹುಟ್ಟಿರೋ ಡೇಟು 1 ಜೂನ್ 1988. ಸಾಮಾನ್ಯವಾಗಿ ದೊರೆ ಇದ್ದ ಹಾಗೆ ಇರಬೇಕು, ಕೈ ತುಂಬ ಆಸ್ತಿ ಇರಬೇಕು, ತಂದೆಯಿಂದ ಬಂದಿರೋ ಪಿತ್ರಾರ್ಜಿತ ಆಸ್ತಿ ಇರಬೇಕು, ತಂದೆ ಆರೋಗ್ಯವಾಗಿರಬೇಕು, ತಂದೆ ಚೆನ್ನಾಗಿರಬೇಕು. ಆದರೆ ಇದು ಯಾವುದು ನಿಮಗೆ ಆಗಿಲ್ಲ. ಕಾರಣ ಏನು? ಡಬಲ್ ಡಿಗ್ರಿ ಆಗಬೇಕಾಗಿತ್ತು, ನೀವು ಒಂದು ಹಂತವನ್ನು ದಾಟಕ್ಕೆ ಆಗಿಲ್ಲ ನಿಮಗೆ ಮುಂದೆ. ಇದರಲ್ಲಿ 2 ಇದೆ ಮಹೇಶ್. ಮೊದಲು ಓದೋ ಕಾಲದಲ್ಲಿ ಸ್ವಲ್ಪ ಸೋಂಬೇರಿ, ಯಾರ ಮಾತು ಕೇಳಲಿಲ್ಲ, ಶಾಸ್ತ್ರ ಅನ್ನೋದು ಗೋಜಿಗೆ ಹೋಗಲಿಲ್ಲ. ಈಗ ಸಂಕಟ ಬಂದಾಗ ವೆಂಕಟರಮಣ, ಈಗ ನೀವು ದೇವರ ನಮಸ್ಕಾರ ಮಾಡ್ತಾ ಇದ್ದೀರಾ. ಈಗಲೂ ಕೂಡ ತಾವು ಮಂತ್ರವನ್ನು ಹೇಳ್ತಾ ಇಲ್ಲ, ಈಗಲೂ ಕೂಡ ತಾವು ಯಾವ ಶಾಸ್ತ್ರಜ್ಞಾನ ಕೇಳಿಲ್ಲ. ಬದಲಾವಣೆ ಆಗಬೇಕು. ಇವಾಗ ನೋಡಿ, ನಾವು ಹೋಗ್ತಾ ಇದ್ದೀವಿ, ರಸ್ತೆ ಹೀಗೀಗೆ ಇದೆ, ಅಲ್ಲಿ ಪಕ್ಕದಲ್ಲಿ ಯಾರನ್ನ ಕೇಳ್ಬೇಕು, ಏನಯ್ಯ ಇಂಥ ಕಡೆ ಹೋಗಕ್ಕೆ ಒಳ್ಳೆ ರಸ್ತೆ ಇದೆಯಾ? ಕೇಳಿದಾಗ ಆತ ಹೇಳ್ತಾನೆ, ಆಗೋಬೇಡಿ ಸ್ವಾಮಿ, ಹಿಂಗೋಗಿ ಒಳ್ಳೆ ರಸ್ತೆ ಸಿಗುತ್ತೆ ಅಂತ ಹೇಳ್ತಾನೆ. ಹಾಗೆ ನೀವು ಜ್ಯೋತಿಷ್ಯನ ಕಂಡಿದ್ರೆ ತುಂಬ ಚೆನ್ನಾಗಿತ್ತು. ಮಹೇಶ್, ಇನ್ನೊಂದು ಮಾತು ಹೇಳ್ತೀನಿ, ತಾವು ಬೇಜಾರು ಮಾಡ್ಕೋಬಾರ್ದು. ಸ್ವಲ್ಪ ಕೋಪಿಷ್ಟ, ಸ್ವಲ್ಪ ಆತರ, ಯಾರ ಮಾತು ಕೇಳೋದಿಲ್ಲ. ಇದನ್ನು ಬಿಟ್ಟಾಗ ನೀವು ತುಂಬ ಚೆನ್ನಾಗಿರ್ತೀರ. ನಿಮ್ಮ ತಂದೆಯವರ ಹೆಸರು ಉಮೇಶ್ ಅಂತ ಹೇಳಿದ್ದೀರಾ. ಬಹುಶಃ ಅವರು ಮೌನದಲ್ಲೇ ಯಾರ ಮಾತನ್ನು ಕೇಳಿದಿರ ಜೀವನವನ್ನು ತಳ್ಳಿದ್ದಾರೆ. ಸ್ವಲ್ಪ ಇರ್ರೆಸ್ಪಾನ್ಸಿಬಲ್ ಫೆಲೋ. ಕೈಯಲ್ಲಿದ್ದ ಆಸ್ತಿ, ಸುಖ, ನೆಮ್ಮದಿ ಎಲ್ಲವನ್ನು ಕಳ್ಕೊಂಡು ಬಹಳವಾಗಿ ಕಷ್ಟಪಟ್ಟಂಥ ವ್ಯಕ್ತಿ ನಿಮ್ಮ ತಂದೆ. ಇವತ್ತು ಅದರ ಪರಿಣಾಮ ಅನುಭವಿಸ್ತಾ ಇದ್ದಾರೆ. ಅವರು ಚೆನ್ನಾಗಿಲ್ಲ, ಅವ್ರಿಗಾಗಿರೋ ಎಲ್ಲ ಮಕ್ಕಳು ಅಂದರೆ ನಿಮ್ಮ ಒಡ ಹುಟ್ಟಿದವರು ಯಾರೂ ನೆಮ್ಮದಿಯಾಗಿಲ್ಲ. ಇದಕ್ಕೆ ಕಾರಣ ಪಿತೃದೋಷ ಹಾಗೂ ಸರ್ಪದೋಷ. ನಿವಾರಣೆ ಮಾಡಿಕೊಂಡಾಗ ನೀವು ತುಂಬ ಚೆನ್ನಾಗಿರ್ತೀರ. ಮಹೇಶ್, ಮುಂದೆ ಸತ್ಯವಾಗಿ ನೀವು ಚೆನ್ನಾಗಿರ್ತೀರ ಯಾವಾಗ
ದೋಷವನ್ನು ನಿವಾರಣೆ ಮಾಡಿಕೊಂಡಾಗ. ಪೇಪರ್ ಬಿಲ್ ಕೊಡೋವರೆಗೂ ಬೆಲ್ ತಡ್ತಾನೇ ಇರ್ತಾನೆ. ಬಿಲ್ ಕೊಟ್ಬಿಟ್ರೆ ಯಾಕ್ರಿ ಬೆಲ್ ತಡ್ತಾನೆ? ಅದರಿಂದ ನೀವು ಆ ಕೆಲಸ ಮಾಡಿ, ನಿಮ್ಮ ಜಾತಕವನ್ನು ತಗೊಂಡು ಸರಿಯಾದವರ ಹತ್ತಿರ ಪರಿಶೀಲನೆ ಮಾಡಿ, ಅವ್ರು ಏನು ಹೇಳ್ತಾರೋ ಅದು ಮಾಡಿ, ನಿಮ್ಮ ದೋಷ ನಿವಾರಣೆ ಮಾಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಿರ್ತೀರ. ಖಂಡಿತ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡು ಅಭಿವೃದ್ಧಿಯನ್ನು ಹೊಂದಿರ. ಮಹೇಶ್ ಅವರೇ, ಸಾಧಾರಣವಾಗಿ ನೀವು ಬಿಳಿ ಬಟ್ಟೆಯನ್ನು ಧರಿಸಿದರೆ ತುಂಬ ಉತ್ತಮ. ನಿಮಗೆ ಸೂಟ್ ಆಗುವಂಥದ್ದು ಪೂರ್ವ ದಿಕ್ಕು, ಸೂರ್ಯನ ಬಾಗಿಲು, ಸೂರ್ಯನ ರಸ್ತೆ. ಅಷ್ಟೇ ಅಲ್ಲ, ನೀವು ಮಾಡಬೇಕಾದ್ದು ಸೂರ್ಯ ನಮಸ್ಕಾರ ಹಾಗೂ 1/4 kg ರವೆ ಅಥವಾ 1/4 kg ಗೋಧಿ ಪ್ರತಿ ಭಾನುವಾರ 11 ರೂಪಾಯಿ ದಕ್ಷಿಣೆ ಸಮೇತ ದೇವಸ್ಥಾನದಲ್ಲಿ 108 ಸಾರಿ ಅಥವಾ 21 ಬಾರಿ ಓಂ ಶ್ರೀ ಆದಿತ್ಯಾಯ ನಮಃ ಅಥವಾ ಸೂರ್ಯದೇವ ನಿನಗೆ ನಮಸ್ಕಾರ, ಸೂರ್ಯದೇವ ನಿನಗೆ ನಮಸ್ಕಾರ ಅಂತ ಹೇಳಿಕೊಂಡು ಅದನ್ನು ತಗೊಂಡೋಗಿ ಪೂಜೆ ಮಾಡೊಬ್ಬ ಪುರೋಹಿತನಿಗೆ ಕೊಡಿ. ನಿಮ್ಮ ಆಸೆ ನೆರವೇರುತ್ತೆ. ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯ ಪದ್ಮ ಪಾದಂಚ ಹಸ್ತ ಮಲಕಂಚ ಶಿಷ್ಯಂ ತಂತ್ರೋಟಕಂ ವಾ ತಿತಕಾರಮಣ್ಯನ್ ಅಸ್ಮದ್ಗುರುಂ ಸಂತತಮಾನತೋಸ್ಮಿ. ಮನುಷ್ಯನ ಬುದ್ಧಿ ಇದು 2 ಮುಖ. ಅದು ಹೊರಮುಖವಾಗಿದ್ದರೆ ಅದರ ಫಂಕ್ಷನ್ನೇ ಬೇರೆ, ಅದು ಒಳಮುಖವಾಗಿದ್ದರೆ ಅದರ ಆಟವೇ ಬೇರೆ. ಹೊರಗಡೆ ಹೋರಾಟ, ಒಳಗಡೆ ನಿಜವಾದ ಲೀಲೆ. ಹೊರಗಡೆ ಅಹಂಕಾರದ ಜೊತೆ ಮಲಿನವಾಗಿದ್ದರೆ ಅದಕ್ಕೆ ಸ್ವಂತ ಶಕ್ತಿ ಕಳ್ಕೊಳ್ಳುತ್ತೆ. ಅಹಂಕಾರದ ಇಷ್ಟ ಕಷ್ಟಗಳ ಮೇಲೆ ಕೆಲಸ ಮಾಡುತ್ತೆ ಗುಲಾಮ್ನಾಗಿ. ಅದೇ ಸ್ವಲ್ಪ ಅಹಂಕಾರವನ್ನು ಬಿಟ್ಟಾಗ ಆ ಬುದ್ಧಿ ತನ್ನ ಒಂದು ಸತ್ವವನ್ನು, ತನ್ನ ಒಂದು ಶಕ್ತಿಯನ್ನು ತಿಳ್ಕೊಳ್ಳುತ್ತೆ. ಒಳಮುಖವಾದ ಬುದ್ಧಿ ಇದೊಂದು ಕರೆಂಟ್ ಥರ. ಅಶುದ್ಧ ಬುದ್ಧಿಯನ್ನು ಎನರ್ಜಿ ಅಂತ ಹೇಳ್ತೀವಿ, ಪವರ್, ಎನರ್ಜಿ. ಈ ಶುದ್ಧವಾಗಿದ್ದರೆ ಬುದ್ಧಿ ಯಾವತ್ತೂ ಸ್ವಪ್ರಯೋಜನವಿಲ್ಲದೆ, ಅಂದರೆ ಸ್ವಾರ್ಥವಿಲ್ಲದೆ ಕೆಲಸ ಮಾಡುತ್ತೆ. ಈ ಬುದ್ಧಿ ಚೈತನ್ಯ ಅಂತ ಹೇಳ್ಬೋದು. ಉಸಿರಿಗೂ ಉಸಿರು, ಜೀವಕ್ಕೂ ಜೀವ. ಎಲ್ಲಿ ಆ ಸ್ವಾರ್ಥ ಇಲ್ಲ, ಆ ಬುದ್ಧಿಯಲ್ಲಿ ಆ ಸ್ವಾರ್ಥ ಇಲ್ಲ, ಅಲ್ಲಿ ಪಾಪದ ಸೋಂಕೆ ಇಲ್ಲ. ಇದು ಪಾಪದ ಸೋಂಕಿಲ್ಲದೆ ಕೆಲಸ ಮಾಡುತ್ತೆ. ಅಹಂಕಾರದಿಂದ ಬಿಡುಗಡೆಯಾದ ಬುದ್ಧಿವಂತನಿಗೆ ಪಾಪವೂ ಇಲ್ಲ, ಪುಣ್ಯವೂ ಇಲ್ಲ, ಎರಡಕ್ಕೂ ಮೀರಿರ್ತಾನೆ. ಇದು ಅಧಿಧರ್ಮ, ಅವನು ಅಧಿಧರ್ಮಿ. ಕೃಷ್ಣ ಅಧಿಧರ್ಮಿಯ ಲಕ್ಷಣವನ್ನು ಹೇಳ್ತಾನೆ. ಬುದ್ಧಿಯುಕ್ತೋ ಜಹಾತಿಹ ಉಭೇ ಸುಕೃತ ದುಷ್ಕೃತೆ. ಅಂಥವನು ಒಳ್ಳೆಯದು ಕೆಟ್ಟದ್ದನ್ನು ಮೀರಿದಾನೆ. ನಾನು ಅವತ್ತೇ ಹೇಳಿದೆ ನಿಮಗೆ, ದ ಗುಡ್ ಆ್ಯಂಡ್ ಈವಿಲ್ ಇಸ್ ಓನ್ಲಿ ಇಂಟರ್ಪ್ರಿಟೇಷನ್ ಆಫ್ ದಿ ಮೈಂಡ್. ದೆರ್ ಇಸ್ ನೋ ಸಚ್ ಥಿಂಗ್ ಲೈಕ್ ಗುಡ್ ಆ್ಯಂಡ್ ಈವಿಲ್. ಇಟ್ ಈಸ್ ಓನ್ಲಿ ಇನ್ ವರ್ಡ್ಸ್ ಅಂತ. ನಾವು ಇದೆಲ್ಲ ಇಟ್ಸ್ ಓನ್ಲಿ ಆಫ್ ದಿ ಮೈಂಡ್. ವರ್ಡ್ಸ್ ಆರ್ ದಿ ಆಫ್ ದಿ ಮೈಂಡ್, ಲ್ಯಾಂಗ್ವೇಜ್ ಈಸ್ ಆಫ್ ದಿ ಮೈಂಡ್. ಇವೆಲ್ಲವೂ ಕೂಡ ಅತೀತ, ಅಂದರೆ ನಿಮ್ಮ ಆಲೋಚನೆಗೆ ಅತೀತ, ಪದಗಳಿಗೆ ಅತೀತ, ನಿಮ್ಮ ಬುದ್ಧಿಯ ಚಿಂತನೆಗಳಿಗೆ ಅತೀತ. ಅದರಿಂದ ಅವನು ಅಧಿಧರ್ಮಿಯಾಗಿರ್ತಾನೆ. ಉಭೇ ಸುಕೃತ ದುಷ್ಕೃತೆ. ಇವನನ್ನು ನಾವು ಬುದ್ಧಿವಂತ ಅನ್ನೋಕ್ಕಿಂತ ಕೃಷ್ಣ ಹೇಳ್ತಾನೆ ಬುದ್ಧಿಯುಕ್ತ ಅಂತ ಹೇಳಿ ಅಂತ. ಬುದ್ಧಿಯುಕ್ತ ಅಂದರೆ ಬುದ್ಧಿಯೋಗದಿಂದ ಆ ಪರಮಾರ್ಥವನ್ನು ಅವನು ಗ್ರಹಿಸಿದವನು. ತನ್ನ ಬುದ್ಧಿಯಿಂದ, ಶುದ್ಧ ಬುದ್ಧಿಯಿಂದ, ಅಹಂಕಾರ ರಹಿತವಾದ ಬುದ್ಧಿಯಿಂದ ಅವನು ಆ ಪರಮಾರ್ಥವನ್ನು, ಒಳಗಿನ ಆ ಸತ್ವವನ್ನು, ತತ್ವವನ್ನು, ಆ ಸತ್ಯವನ್ನು ಗ್ರಹಿಸಿದವನು. ಅವನು ಪರಮಾತ್ಮನನ್ನು ಗ್ರಹಿಸಿ ಅನುಭವಕ್ಕೆ ತಂದುಕೊಂಡವನು. ಇವನಿಗೆ ಪಾಪ ಪುಣ್ಯ ಎಲ್ಲದಿಂದ ದೂರ ಇದ್ದಾನೆ. ಇಂಥವನನ್ನು ಭಾಗ್ಯವಂತ ಅಥವಾ ಭಗವಂತನಿಗೆ ಹತ್ತಿರದವನು. ಭಾಗ್ಯವಂತ ಯಾರು? ಹಣ ಇರೋನಲ್ಲ. ಯಾರು ಭಗವಂತನಿಗೆ ಹತ್ತಿರ ಇದ್ದಾನೆ ಅವನು ಭಾಗ್ಯವಂತ. ಈ ಸುಕೃತ ದುಷ್ಕೃತ ಈ ಎರಡರಿಂದ
ಬಿಡುಗಡೆ ಹೊಂದಿದವನೇ ಪ್ರಜ್ಞಾವಂತ, ಬುದ್ಧಿವಂತ, ಜ್ಞಾನವಂತ, ಭಾಗ್ಯವಂತ. ಇವೆಲ್ಲ ಪದಗಳೆಲ್ಲ ಯಾರಿಗೆ ಇದು ಅನ್ವಯಿಸುತ್ತೆ ಅಂದರೆ, ಈ ಸುಕೃತ ದುಷ್ಕೃತ ಎರಡರಿಂದ ಯಾರಿಗೆ ಸಂಪೂರ್ಣ ಬಿಡುಗಡೆ ಇದೆ ಅವನಿಗೆ ಇದೆಲ್ಲ ಭಾಗ್ಯವಾನ್, ಅವನು ಭಗವಾನ್. ನಿಮಗೆ ಮುಂಚೆನೇ ಹೇಳಿದೆ ನಾನು, ಒಂದು ಶೀರ್ಷಿಕೆಯಲ್ಲಿ ಧೃತಿ, ಕ್ಷಮ, ದಮ, ಆಸ್ತೇಯ, ಶೌಚ, ಇಂದ್ರಿಯ ನಿಗ್ರಹ, ಈ ಧಿ ಅನ್ನೋದು ವಿದ್ಯೆ, ಸತ್ಯ, ಕ್ರೋಶ, ಇವೆಲ್ಲ ದಶಕಂ ಧರ್ಮಲಕ್ಷಣಂ ಅಂತ ಹಿಂದೆ ಒಂದು ಸತಿ ಹೇಳಿದ್ದೆ. ಇದನ್ನು ಆವಾಗವಾಗ ನೀವು ಜ್ಞಾಪಿಸ್ಕೊಳ್ತಾ ಇರಬೇಕು. ಇವೆಲ್ಲವೂ ಕೂಡ ಬರೀ ಪುಸ್ತಕದಲ್ಲಿ ಓದೋದಲ್ಲ ಅಥವಾ ಡಿಕ್ಷನರಿ ಪದಗಳಲ್ಲ. ಇವೆಲ್ಲವೂ ಕೂಡ ದೊಡ್ಡ ದೊಡ್ಡದಲ್ಲ, ಇದೆಲ್ಲನೂ ನಿಮ್ಮ ಸ್ವಭಾವದಲ್ಲೇ ಒಂದು ಸತ್ವ ಸ್ವಭಾವ ಬಂದರೆ ಇದೆಲ್ಲ ಬಣ್ಣಗಳು ಅದರಲ್ಲೇ ಇದೆ. ನಚಿಕೇತ ಯಮನನ್ನು ಆತ್ಮವಿದ್ಯೆಗೆ ಉಪದೇಶ ಕೇಳ್ತಾನೆ. ಕೇಳುವಾಗಲೇ ಅವನಿಗೇನೋ ಗೊತ್ತಿದೆ, ಏನು ಬೇಕಿದೆ ಅಂತ ಗೊತ್ತಿದೆ. ಗುರುಗಳ ಹತ್ರ ಬಂದಾಗ ಅವ್ರಿಗೆ ಏನು ಬೇಕು ಅಂತಲೇ ಗೊತ್ತಿರಲ್ಲ. ಆವಾಗ ಗುರುಗಳು ಹೇಳಿದ್ದೆಲ್ಲನೂ ಇದೆಲ್ಲ ನನಗೆ ಬೇಕಾಗಿರೋದು ಅಂತ. ನಾನಿಲ್ಲಿ ಬಂದಿರೋದು ಯಾಕೆಂದರೆ ನನ್ನ ಕಷ್ಟ ಇದೆಲ್ಲ ಇದೆ, ಇದೆಲ್ಲ ನಿವಾರಣೆ ಮಾಡ್ತೀರಾ ಅಂತ ಬಂದಿದ್ದೀನಿ. ನೀವೇನೋ ತಾಯ್ತಾ ಕೊಡ್ತೀರಾ, ಇದು ಕಟ್ಕೊಂಡ್ರೆ ಎಲ್ಲ ನಿವಾರಣೆ ಆಗುತ್ತೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ನಂದು ಇದೆಲ್ಲ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ತೀರಾ ಅಂತ ಬಂದಿದ್ದೀನಿ ನಂಬ್ಕೊಂಡು ಅಂತಾರೆ ಹೊರತು, ಗುರುಗಳ ಹತ್ರ ಏನಿದೆ, ನನಗೇನು ಬೇಕೋ ಅವ್ರು ಕೊಡೋರು ಗುರುಗಳು ಈಗ. ಆದರೆ ಹಿಂದಿನ ಕಾಲದಲ್ಲಿ ಗುರುಗಳ ಹತ್ರ ಏನಿದೆ ಅಂತ ಗೊತ್ತು, ಜ್ಞಾನ ಇದೆ, ಮುಕ್ತಿ ಇದೆ, ಮುಕ್ತಿಗೆ ದಾರಿ ಇದೆ, ನನ್ನ ಈ ಒಂದು ಜನ್ಮವನ್ನು ಸಾರ್ಥಕವಾಗಿ ಪಡಿಸ್ಕೊಳ್ಬೋದು ಗುರುಗಳ ಹತ್ರ ಹೋದರೆ ಅನ್ನೋ ಒಂದು ಭಾವ ಇತ್ತು. ಚೆನ್ನಾಗಿದ್ದು ಅನುಭವಕ್ಕೆ ಬರುತ್ತೆ ನೀವು ಹಿಂದಿನ ಕಥೆಗಳನ್ನು ಆಳವಾಗಿ ನೋಡಿದಾಗ. ನಚಿಕೇತ ಯಮನನ್ನು ಏನು ಕೇಳ್ತಾನೆ? ಆತ್ಮವಿದ್ಯೆಗೆ ಉಪದೇಶ ಕೇಳ್ತಾನೆ. ಆತ್ಮವಿದ್ಯೆಗೆ ಉಪದೇಶ ಕೇಳುವಾಗಲೇ ಕೇಳ್ತಾನೆ, ಕಾಲ ದೇಶಕ್ಕೆ ಮೀರಿದ್ದನ್ನು ಕೊಡು. ಈ ಧರ್ಮದ ಆಚರಣೆ ಪರಿಶುದ್ಧವಾಗಬೇಕಾದ್ರೆ ನಿಜವಾಗ್ಲೂ ತತ್ವಜ್ಞಾನ ಬೇಕು. ಅದನ್ನು ಕೇಳ್ತಾನೆ. ಯಾವುದನ್ನು ನಾನು ಗೊತ್ತಾದರೆ ಎಲ್ಲ ಗೊತ್ತಾಗುತ್ತೋ ಅದನ್ನು ಕೊಡು ಅಂತ. ಎಲ್ಲ ಕಥೆಗಳಲ್ಲೂ, ಉಪನಿಷತ್ ಕಥೆಗಳಲ್ಲಿ ಇದೆ. ಮಾರ್ಕಂಡೇಯನು ಅದೇ ಕೇಳೋದು. ಏನು ಕೇಳ್ತಾನೆ? ಯಾವುದನ್ನು ನಾನು ತಿಳ್ಕೊಂಡ್ರೆ ಎಲ್ಲ ತಿಳಿಯುತ್ತೋ ಅದನ್ನು ನನಗೆ ಕೊಡು. ಇದೊಂಥರ ಸೆಂಟ್ರಿಂಗ್, ಮನೆ ಕಟ್ಟುವಾಗ ಸೆಂಟ್ರಿಂಗ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಆಮೇಲೆ ಅದೇ ಸ್ವಲ್ಪ ದಿನ ಇರುತ್ತೆ, ಅದು ಬೇಕಾಗುತ್ತೆ, ಆಮೇಲೆ ಅದನ್ನು ಬಿಚ್ಚಿಬಿಡ್ತೀವಿ. ಆ ಥರ ಕೆಲವು ಜ್ಞಾನ ಗುರುಗಳ ಹತ್ರ ಹೋದಾಗ ಫೌಂಡೇಶನ್ ಬೇಕು, ಆಮೇಲೆ ಸೆಂಟ್ರಿಂಗ್ ಮೆಟೀರಿಯಲ್ ಬೇಕು. ಅದು ನಿಲ್ಲೋವರೆಗೂ ಆಮೇಲೆ ಬೇಡ, ಆಮೇಲೆ ಅದನ್ನು ಬಿಚ್ಚಿಬಿಡಬೇಕು. ಹಾಗೆ ತತ್ವಜ್ಞಾನದಲ್ಲಿ ಎಷ್ಟೊಂದು ಹಂತ ಹಂತವಾಗಿ ಗುರು ಶಿಷ್ಯನಿಗೆ ಉಪದೇಶಗಳನ್ನು ಮಾಡ್ತಾನೆ. ಬ್ರಹ್ಮ ಸ್ವರೂಪವನ್ನು ತಿಳ್ಕೊಳ್ಳೋ ಕ್ರಮನೇ ಹೀಗೆ. ಈ ಪ್ರಕ್ರಿಯೆ ಅಥವಾ ಪ್ರೋಸೆಸ್ ಅಂತ ಏನು ಹೇಳ್ತೀವಿ, ಈ ಕ್ರಮ ಇದು ಹೀಗೇನೆ. ಇದಕ್ಕೆ ಶ್ರೌತ ತರ್ಕ ಅಂತಲೇ ಹೇಳ್ತಾರೆ. ಶ್ರೌತ ತರ್ಕ ಅಂದರೆ ಮನನ ಅಂತ. ನಾವು ಯಾವುದನ್ನು ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಹೇಳ್ತೀವಿ, ಅದರಲ್ಲಿ ಮನನವನ್ನು ಶ್ರೌತ ತರ್ಕ ಅಂತ ಹೇಳ್ತಾರೆ ಅಥವಾ ಮನನ ಅಂತ ಹೇಳ್ತಾರೆ. ಇಲ್ಲಿ ಭಗವದ್ಗೀತೆ ಈ ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ, ಅವಸ್ಥಾತ್ರಯ ಪ್ರಕ್ರಿಯೆ ಅಂದರೆ ಏನಿಲ್ಲ, ಎಚ್ಚರ ಒಂದು ಅವಸ್ಥೆ, ಕನಸು ಒಂದು ಅವಸ್ಥೆ, ನಿದ್ರೆ ಒಂದು ಅವಸ್ಥೆ. ಇದು ಅವಸ್ಥಾತ್ರಯ ಪ್ರಕ್ರಿಯೆ ಅಂದರೆ ಬಾಲ್ಯ ಯೌವನ ಮುಪ್ಪಲ್ಲ. ಈ ಅವಸ್ಥಾತ್ರಯ ಪ್ರಕ್ರಿಯೆಯಲ್ಲಿ ನಾಲ್ಕನೇದು ಅಂದರೆ ನೀವು ಎಚ್ಚರದಲ್ಲಿ ಎಚ್ಚರವಾಗಿ ಕೇಳಿಸ್ಕೋಬೇಕು. ತುರ್ಯಾವಸ್ಥೆಯಲ್ಲಿ, ಯೋಗಾವಸ್ಥೆಯಲ್ಲಿ, ಧ್ಯಾನಾವಸ್ಥೆಯಲ್ಲಿ, ಅಥವಾ ನೀವು ಎದ್ದಿದ್ದಾಗ ಸಾಕ್ಷೀಭೂತವಾಗಿ ನಿಮ್ಮ ಕಿವಿ, ಕಣ್ಣು, ಮೂಗು ಎಲ್ಲವೂ ಕೂಡ ಒಂದು ರೀತಿಯ ಎಲ್ಲವೂ ಕೇಳಬೇಕು ಅಂತ. ಕಿವಿನೂ ನೋಡಬೇಕು ಅಂತಾರೆ, ಹಾಗೆ ಕಿವಿನೂ ಕೇಳಬೇಕು ಅಲ್ಲ, ಕಣ್ಣೂ ಕೇಳಬೇಕು. ನಿಮ್ಮ ದೇಹದಲ್ಲಿರೋ ರೋಮವೂ ಕೇಳಬೇಕು ಅಂತ ಹೇಳ್ತಾರೆ. ರೋಮವೂ ಕಣ್ಣಾಗಬೇಕು ಅಂತ ಹೇಳಿ, ಮೈಯೆಲ್ಲ ಕಣ್ಣಾಗಬೇಕು ಅಂತ ಹೇಳ್ತೀವಲ್ಲ, ಹಾಗೆ ಮೈಯೆಲ್ಲ ಕಿವಿಯಾಗಬೇಕು ಅಂತ ಹೇಳ್ತಾರಲ್ಲ, ಆ ರೀತಿ ಕೇಳಿಸ್ಕೋಬೇಕು. ಇದು ಅವಸ್ಥಾತ್ರಯದಲ್ಲಿ ನಾಲ್ಕನೇ ಅವಸ್ಥೆಯಲ್ಲಿ ಕೇಳಿ, ಅಂದರೆ ಯೋಗದಲ್ಲಿ ಕೇಳಿ, ಎಚ್ಚರದಲ್ಲಿ ಎಚ್ಚರವಾಗಿ ಸೂಕ್ಷ್ಮ ಭಾವದಿಂದ ಕೇಳಿ. ಅವಸ್ಥಾತ್ರಯ ಪ್ರಕ್ರಿಯೆ ಇದು ಒಂದು. ಈ ಮನನ ಏನು ಹೇಳ್ತೀವಿ ಶ್ರೌತ ತರ್ಕ ಅನ್ನೋದು ಬಹಳ ಸೂಕ್ಷ್ಮವಾಗಿ ಈ ಮನನ ನಡೆಯುತ್ತೆ. ಎಲ್ಲ ಗೊತ್ತಿದೆ 4 ಪಾದಗಳು ಏನು ಅಂತ. ಎಚ್ಚರ, ಕನಸು, ನಿದ್ರೆ, ಮತ್ತು 4ನೇದೇ ತುರ್ಯಾವಸ್ಥಾ. ಇದು ಎಚ್ಚರದಲ್ಲಿ ಎಚ್ಚರಾವಸ್ಥಾ. ಈ ಜಾಗೃತ ಅವಸ್ಥಾ ಏನಿದೆ ಅದು ಮೊದಲನೇ ಪಾದ ಅಂತ ಹೇಳ್ತೀವಿ. ಈ ಜಾಗೃತ ಅವಸ್ಥಾ ಏನಿದೆ ಎಚ್ಚರಾವಸ್ಥೆ. ಅದೇ ಅವಸ್ಥೆ ಅಂತ ಯಾಕೆ ಹೇಳ್ತೀವಿ? ಅವಸ್ಥೆ ಅಂದರೆ ಸ್ಥಾನ ಅಂತ. ಇಲ್ಲಿ ಅವಸ್ಥೆ ಅಂತಂದರೆ ಸ್ಥಾನ ಅಂತ. ಸ್ಥಾನ ಅಂದರೆ ಏನು? ಓಡುವುದ ಯಾವುದೋ ಒಂದು ಚಲನೆ ಇರುತ್ತೆ, ಆ ಓಡುವುದು ನಿಲ್ಲುವ. ಇವಾಗ ರೈಲು ಅಥವಾ ಬಸ್ಸು ಓಡ್ತಾ ಇದೆ, ಅದು ನಿಂತಾಗ ನಾವು ಅದನ್ನು ಹೇಳ್ತೀವಿ ನಿಲ್ಲೋ ಜಾಗ ಅಂತ. ಹಾಗೆ ಅದು ನಿಲ್ಲುವ ಜಾಗ, ನಮ್ಮ ಮನಸ್ಸು ಒಂದು ಕಡೆ ನಿಲ್ಲುವ ಜಾಗ, ನಮ್ಮ ಬುದ್ಧಿ ಒಂದು ಕಡೆ ಏಕಾಗ್ರತೆಯಿಂದ ನಿಲ್ಲುವ ಜಾಗ. ಅವಸ್ಥೆ ಅಂದರೆ ಸ್ಥಾನ ಅಂತ.
ಜಾಗೃತ ಅವಸ್ಥೆಯಲ್ಲಿ ಈ ಆತ್ಮ ಹೊರಗಿನ ಅರಿವು ಇರುವಂತೆ ತೋರುತ್ತೆ. ಬಹಳ ಮುಖ್ಯ. ನಮ್ಮ ಆತ್ಮ ಹೊರಗಿನ ಅರಿವು ಇರುವಂತೆ ತೋರುತ್ತೆ ಈ ಜಾಗೃತ ಅವಸ್ಥೆಯಲ್ಲಿ. ಈ ಹೊರಗಿನ ಅರಿವು ಇದ್ದಂತೆ ತೋರಿದಾಗ ನಿಮಗೆ ಇದು ಇನ್ನೂ ಕ್ಲಿಯರ್ ಆಗಬೇಕಾದ್ರೆ ನಮ್ಮಲ್ಲಿ 19 ದ್ವಾರಗಳಿದೆ ಅಂತ ಜ್ಞಾಪಕ ಇಟ್ಕೊಳ್ಳಿ. ಯಾವುದು 19 ದ್ವಾರ? ಪ್ರಪಂಚವನ್ನು ನಾವು ಸಂಪರ್ಕ ಮಾಡೋದಕ್ಕೆ 5 ಇಂದ್ರಿಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಅದೇ ಥರ ಜ್ಞಾನೇಂದ್ರಿಯಗಳು 5. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ 5 10 ಆಯಿತು. 5 ಪಂಚಪ್ರಾಣಗಳು. ನಿಮಗೆ ಗೊತ್ತಿದೆ ಪಂಚಪ್ರಾಣ ಯಾವುದು ಅಂತ. ಅಪಾನ, ವ್ಯಾನ, ಸಮಾನ, ಉದಾನ. ಈ 5 ಪಂಚಪ್ರಾಣಗಳೇನಿದೆ ಆ ಪಂಚಪ್ರಾಣಗಳು ಸೇರಿ 15 ಆಯಿತು. ಕರ್ಮೇಂದ್ರಿಯ 5, ಜ್ಞಾನೇಂದ್ರಿಯ 5, ಪಂಚಪ್ರಾಣಗಳು 5. ಕೊನೆಯಲ್ಲಿ 4 ಮನೋಬುದ್ಧಿ ಅಹಂಕಾರ ಚಿತ್ತ. ಈ ಒಂದು ಮನೋಬುದ್ಧಿ ಅಹಂಕಾರ ಚಿತ್ತ ಇದೆಯಲ್ಲ, ಇವೆಲ್ಲ ಸೇರಿ ಈ 19 ದ್ವಾರಗಳನ್ನು ಅಂತಃಕರಣ ಚತುಷ್ಟಯ ಅಂತ ಕರೀತೀವಿ. ಅದರಿಂದ ಇವುಗಳಿಂದ ನಾವೇನು ಮಾಡ್ತಿದ್ದೀವಿ? ಎಲ್ಲ ವಿಷಯಗಳನ್ನು ಗ್ರಹಿಸ್ತಾ ಇದ್ದೀವಿ. ಇದರಿಂದ ಗ್ರಹಿಸಿದ್ದೆಲ್ಲ ಕೇವಲ ಅಸಂಪ್ಷನ್, ಯಾವುದು ಸತ್ಯ ಇಲ್ಲ. ಯಾಕೆಂದರೆ ನಾವು ನೋಡ್ತಾ ಇರೋದೆಲ್ಲ ಬರ್ತಾ ಇದೆ, ಹೋಗ್ತಾ ಇದೆ, ಯಾವುದು ಶಾಶ್ವತವಾಗಿಲ್ಲ. ಈ ಅಸಂಪ್ಷನ್ ಏನಿದೆ, ಯಾವುದನ್ನು ನಮ್ಮಲ್ಲಿ ಒಂದು ಅನಿಸಿಕೆಯನ್ನು ಉಂಟು ಮಾಡುತ್ತೆ. ಇದು ಇಲ್ಲ, ಆದರೆ ಅನಿಸುತ್ತೆ, ತೋರತ್ತೆ. ಹೀಗೆ ತೋರ್ತಾ ಇದೆ. ಎಚ್ಚರದಲ್ಲಿ ಆತ್ಮ ಹೊರಗಿನ ಅರಿವಲ್ಲಿ ಎಲ್ಲವನ್ನು ನೋಡ್ತಾ ಇದೆಯೇನೋ ಅಂತ ಅನಿಸುತ್ತೆ. ನಾನು ಎಚ್ಚರ ಇದ್ದೀನಿ ಅನ್ನೋ ಭ್ರಮೆಯನ್ನು ಬರೆಸುತ್ತೆ. ಇಲ್ಲಿ ಜೀವಾತ್ಮನ ವೈಶ್ವಾನರ ಅಂತ ಕರೀತಾರೆ. ಇದು ಲಲಿತಾ ಸಹಸ್ರನಾಮವನ್ನು ಓದಿದರೆ ಈ ಕೆಲವು ಶ್ಲೋಕದಲ್ಲಿ ಇದಿದೆ. ಜಗತ್ತಿನೇ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಅಂತ ದೇವಿಯನ್ನು ಕುರಿತು ಹೇಳಬೇಕಾದ್ರೆ, ಆ ಅವಸ್ಥಾತ್ರಯಗಳನ್ನು ಹೇಳಬೇಕಾದ್ರೆ ಇದೆಲ್ಲವೂ ಕೂಡ ಲಲಿತಾ ಸಹಸ್ರನಾಮದಲ್ಲಿ ನಾಮಗಳಲ್ಲಿ ಇದೆ. ಈ ಪ್ರಪಂಚ ಕೇವಲ ಎಚ್ಚರಕ್ಕೆ ಸೇರಿದೆ. ಅಂದರೆ ಹೊರಗಿನ ನಾವು ಎಚ್ಚರದಲ್ಲಿದ್ದಾಗ ಮಾತ್ರ ನಮ್ಗೆ ಈ ಪ್ರಪಂಚ, ಮಲಗಿದ್ದಾಗ ಈ ಪ್ರಪಂಚ ಇಲ್ಲವೇ ಇಲ್ಲ, ಎಲ್ಲ ಡಿಸ್ಕನೆಕ್ಟ್ ಆಗೋಗುತ್ತೆ. ಕನಸಿನಲ್ಲಿ ಅದೇ ಒಂದು ಸೃಷ್ಟಿ ಪ್ರಪಂಚ. ಅದರಿಂದ ಈ ಪ್ರಪಂಚ ಕೇವಲ ಎಚ್ಚರಕ್ಕೆ ಸೇರಿದೆ. ಅಂದರೆ ಒಳಗಿನ ಕಣ್ಣಲ್ಲಿ ನಾವು ನೋಡಿದ್ದೇ ಆದರೆ, ಒಳಗಿನ ಕಣ್ಣಲ್ಲಿ ಈ ಪ್ರಪಂಚವನ್ನು ನೋಡಿದ್ದೇ ಆದರೆ, ಈ ಜೀವಾತ್ಮನು ಪರಮಾತ್ಮನೇ, ಅವನ ವೈಶ್ವಾನರ ಅಂತ ಕರಿತೀವಿ. ವೈಶ್ವಾನರನು ಜೀವಾತ್ಮನೇ, ಜೀವಾತ್ಮನು ಪರಮಾತ್ಮನೇ. ನೋಡ್ತಾ ಇರೋದು ಯಾರು? ಪರಮಾತ್ಮ. ನೋಡ್ತಾ ಇರೋದು ಯಾರು? ಜೀವಾತ್ಮ. ಆ ನೋಡ್ತಾ ಇರೋನೇ ವೈಶ್ವಾನರ. ಇದು 3ನೇ ಕಣ್ಣಲ್ಲಿ, ಅಂದರೆ ನಿಮ್ಗೆ ಅರಿವಿದ್ದಾಗ, ಎಚ್ಚರ ಇದ್ದಾಗ ಗೊತ್ತಾಗತ್ತೆ ಈ ಪ್ರಪಂಚವೂ ಕೂಡ ನೋಡ್ತಾ ಇರೋದು ಪರಮಾತ್ಮನೇ ನೋಡ್ತಾ ಇರೋದು. ಸ್ವಪಂತಿ ತೈಜಸಾತ್ಮಿಕ ಅಂತ ನಾವು ದೇವಿಯ ಒಂದು ವರ್ಣನೆ ಮಾಡುವಾಗ ಹೇಳ್ತೀವಿ. ಸ್ವಪ್ನದಲ್ಲಿ ಕೂಡ ಆ ತೇಜಸ್ ರೂಪದಲ್ಲಿ ನಮ್ಮ ಆತ್ಮ ಇರುತ್ತೆ, ಜ್ಯೋತಿ ಆಗಿ ನೋಡ್ತಾ ಇರುತ್ತೆ. ಮನಸ್ಸು ಈ ಕನಸಿನಲ್ಲಿ ಕೂಡ ಹಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಇಂದ್ರಿಯ ವ್ಯಾಪಾರ ನಿಂತಿರುತ್ತೆ. ಇದನ್ನು ಎಚ್ಚರದಿಂದ ನೋಡ್ತಾನೆ. ಸ್ಥಿತಪ್ರಜ್ಞನಾಗಿದ್ದ ಜ್ಞಾನಿ, ಸ್ಥಿತಪ್ರಜ್ಞನಾಗಿದ್ದವನು ಎಚ್ಚರದಲ್ಲಿ ನೋಡ್ತಾನೆ. ಅವನು ಕನಸಿನಲ್ಲೂ ಎಚ್ಚರವಾಗಿರ್ತಾನೆ, ನಿದ್ರೆನಲ್ಲೂ ಎಚ್ಚರವಾಗಿರ್ತಾನೆ, ಎಚ್ಚರದಲ್ಲೂ ಎಚ್ಚರವಾಗಿರ್ತಾನೆ. ಪ್ರಜ್ಞಾರೂಪದಲ್ಲಿರ್ತಾನೆ. ತೇಜಸ್ ರೂಪ ಆಯಿತು, ವಿಶ್ವರೂಪ ಆಯಿತು. ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ. ಇದೆಲ್ಲ ನೀವು ಲಲಿತಾ ಸಹಸ್ರನಾಮದಲ್ಲಿ ಕೇಳಿದ್ರ. ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಈಶ್ವರಿ, ಇದೆಲ್ಲ ನಾವು ಕೇಳಿದ್ದೀವಿ. ಅಂದರೆ ಏನು? 4ನೇ ಪಾದಕ್ಕೆ ಈ 3 ಪಾದನ ನೀವು ತಿಳ್ಕೊಂಡ್ರೆ 4ನೇದು ತಾನೇ ಅರ್ಥ ಆಗುತ್ತೆ. ಸೃಷ್ಟಿಯಲ್ಲಿ ಆ ತಾಯಿ ಅಥವಾ ಆ ಕೃಷ್ಣ, ಯಾರನ್ನ ನೀವು ಹೇಳ್ತಾ ಇರೋದು? ಬ್ರಹ್ಮರೂಪ ಪರಮಾತ್ಮ. ಪರಿಪಾಲನೆಯಲ್ಲಿ ವಿಷ್ಣು ರೂಪ ಗೋವಿಂದ ರೂಪ, ಸಂಹಾರದಲ್ಲಿ ರುದ್ರ ರೂಪ, ತಿರೋಧಾನದಲ್ಲಿ ಈಶ್ವರ ರೂಪ, ಅನುಗ್ರಹದಲ್ಲಿ ಸದಾಶಿವ ರೂಪ. ಈ ರೀತಿ ಪಂಚಕೃತ್ಯಗಳನ್ನು ಮಾಡ್ತಾ ಇರೋದನ್ನು ಪದೇ ಪದೇ ನಾವು ಗಮನಿಸ್ಕೋಬೇಕು, ಜ್ಞಾಪಿಸ್ಕೋತಾ ಇರಬೇಕು. ಅದ್ಯಾವುದೋ ಒಂದು ಉಪನಿಷತ್ನಲ್ಲಿ ದೇವರು 5 ಕೆಲಸ ಮಾಡ್ತಾ ಇದ್ದಾನೆ, ಆ ದೇವಿ 5 ಜನರ ಮೂಲಕ ಪಂಚಬ್ರಹ್ಮರಿಂದ ಪಂಚಕೃತ್ಯವನ್ನು ಮಾಡಿಸ್ತಾ ಇದ್ದಾಳೆ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ಬಿಡ್ತೀವಿ. ಆ ಪಂಚಕೃತ್ಯ ನನ್ನಲ್ಲೂ ನಡೀತಾ ಇದೆ, ಅವನಲ್ಲೂ ನಡೀತಾ ಇದೆ, ಇವರಲ್ಲೂ ನಡೀತಾ ಇದೆ. ಪ್ರತಿಯೊಬ್ಬರಲ್ಲೂ ಪಂಚಕೃತ್ಯ ನಡೀತಾ ಇದೆ. ದೇವಿ ನನ್ನೊಬ್ಬಳಲ್ಲೇ ಮಾತ್ರ ಅಲ್ಲ, ತಾಯಿ ಎಲ್ಲರಿಗೂ ತಾಯಿ, ಎಲ್ಲರೂ ಕೂಡ ಅವಳ ಮಕ್ಕಳೇ, ಎಲ್ಲರಲ್ಲೂ ಕೂಡ ಇದು ನಡೀತಾ ಇದೆ. ಅವ್ರಿಗೆ ಗೊತ್ತೋ ಗೊತ್ತಿಲ್ವೋ ಅದು ಬೇರೆ ಪ್ರಶ್ನೆ. ನಾವು ತಿಳ್ಕೊಬೇಕು. ನಾವು ತಿಳ್ಕೊಂಡಾಗ ನಮಗೆ ಗೊತ್ತಾದರೆ ಅವ್ರಿಗೆ ಗೊತ್ತಿಲ್ಲ, ಏನು ತಪ್ಪಿಲ್ಲ. ಗೊತ್ತಿಲ್ಲ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಆದರೂ ಕೂಡ ನೀನು ಕೂಡ ಅವ್ರಿಗೆ ಗೊತ್ತಿಲ್ಲದೆ ಇರೋದಕ್ಕೆ ಜವಾಬ್ದಾರ ಆದಾಗ ಗೊತ್ತಾಗಕ್ಕೆ ಏನು ಬೇಕೋ ಅದು ಮಾಡ್ತೀಯ. ಹಾಗೆ ಒಂದು ಸತ್ಸಂಗ ನಿರ್ಮಾಣವಾಗ್ತಾ ಹೋಗಬೇಕು. ಪ್ರತಿಯೊಬ್ಬರೂ ಕೂಡ ಅವರವರ ಶಕ್ತಿಯನ್ನು, ಅವರವರ ಚೈತನ್ಯವನ್ನು, ಅವರವರ ಒಂದು ಪ್ರತಿಭೆಯನ್ನು, ಒಳಗಡೆ ಇರುವಂತಹ ಆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ನಿನಗೆ ಎಷ್ಟಾದರೆ ಅಷ್ಟು ಸಹಾಯ ಮಾಡಬೇಕು.
ಇದೇ ನಿಜವಾದ ಧರ್ಮ. ಎಲ್ಲರಿಗೂ ಕೂಡ ಒಳ್ಳೆಯದಾಗೋದು ಅಂದ್ರೇನು, ಎಲ್ಲರಿಗೂ ಕೂಡ ಅವರ ಜೀವನದ ಸಾರ್ಥಕತೆಗೆ ಅನುಕೂಲ ಆಗೋ ಹಾಗೆ ಆ ಜ್ಞಾನ ಸಿಗಲಿ ಅಂತ. ಮುಂಚೆ ನಾನು ಏನೇನೋ ಕೇಳ್ತಾ ಇದ್ದೆ, ಇವಾಗ ಕೇಳೋದಿಷ್ಟೇ, ಎಲ್ಲರಿಗೂ ಆತ್ಮಜ್ಞಾನ ಸಿಗಲಿ, ಎಲ್ರಿಗೂ ತಾವು ಯಾರು ಅಂತ ಗೊತ್ತಾಗ್ಬಿಡಲಿ, ಎಲ್ಲರೂ ಕೂಡ ಆವಾಗ ದುಃಖ ಕಷ್ಟ ಅದರಿಂದ ನಿವಾರಣೆ ತಾವೇ ಮಾಡ್ಕೊಳ್ತಾರೆ. ಅದಕ್ಕಾಗಿ ನಾವೇನೂ ಮಾಡಬೇಕಾಗಿಲ್ಲ. ಕೇಳ್ತಾನೆ, ಮೀನು ಹಿಡಿಯೋದನ್ನು ಕಲಿಸ್ಬಿಟ್ರೆ ಸಾಕು, ಅವನು ನೋಡ್ಕೋತಾನೆ ಅಂತ. ಹಾಗೆ ಅವನು ಯಾರು ಅಂತ ಅವನು ಗೊತ್ತಾಗಿಸ್ಬಿಟ್ರೆ ಸಾಕು. ಇದು ಬಹಳ ಮುಖ್ಯ. ಇದು 4ಕ್ಕೆ ನಾವು ಇವಾಗ ಹೋಗೋಣ. ಇದರಲ್ಲಿ ಬಹಳ ಮುಖ್ಯವಾದದ್ದು ತಿತಿಕ್ಷೆ ಅಂತ ಒಂದು ಪದ ಕೇಳಿದ್ದೀರಾ. ಇದೇನು ದೊಡ್ಡದಲ್ಲ, ಇಷ್ಟು ತಿಳ್ಕೊಳ್ಳಿ, ಸಹಿಸೋದಷ್ಟೇನೆ. ಸಹಿಸೋಣ ಅಂತ ಅನ್ನೋದು ತಿತಿಕ್ಷೆ. ಅಂದರೆ ಸಮಾಧಾನವಾಗಿರೋಣ, ಇದು ತಿತಿಕ್ಷೆ. ತಾಳ್ಮೆಯಿಂದ ಇರೋಣ, ಇದು ತಿತಿಕ್ಷೆ. ನೋಡಿ ಎಷ್ಟು ಸುಲಭವಾಗಿದೆ. ತಿತಿಕ್ಷೆ ಅಂತ ನಂಗೆ ಗೊತ್ತಿಲ್ಲ ಅನ್ಬಾರ್ದು. ಆ ಪದ ಗೊತ್ತಿದೆ ಅಲ್ವಾ, ಅದರಲ್ಲಿ ಬರೆದಿದೆ. ಆದರೆ ನಾವೇನು ತಿಳ್ಕೊಬೇಕು, ತಾಳ್ಮೆಯಿಂದ ನಾನು ಇರೋದೇ ತಿತಿಕ್ಷೆ. ಸಾಧಕನಿಗೆ ಅವಶ್ಯಕವಾದಂತಹ ಒಂದು ಗುಣ, ದ ಗ್ರೇಟೆಸ್ಟ್ ದಿ ಕ್ವಾಲಿಟಿ ಈಸ್ ದ ಪೇಷನ್ಸ್, ಪರ್ಸಿವರೆನ್ಸ್, ಸಹನೆ, ಸಹಿಸುವುದು, ಸಮಾಧಾನವಾಗಿರೋದು. ಅಧ್ಯಾತ್ಮ ಯಾತ್ರೆಗೆ, ಅಧ್ಯಾತ್ಮದ ಒಂದು ಜ್ಞಾನದ ಯಾತ್ರೆಗೆ, ಅಥವಾ ನೀವು ಸ್ಪಿರಿಚುವಲ್ ಪರ್ಸನ್ ಅಂತ ಹೇಳ್ಕೊತೀರಲ್ಲ, ಅವಾಗ ಪರೀಕ್ಷೆ ಮಾಡ್ಕೊಳ್ಳಿ, ಈ ಗುಣ ನನ್ನಲ್ಲಿ ಇದೆಯಾ. ಸಹಿಸುವ ಗುಣ, ಟಾಲರೆನ್ಸ್, ಪೇಷನ್ಸ್, ಇದನ್ನು ತಿತಿಕ್ಷೆ, ಇದ್ರ ಕೆಳಗೆ ಇದೆಲ್ಲ ಅರ್ಥ ಬರುತ್ತೆ. ನಾನು ಪ್ರತಿಯೊಂದು ಪದಗಳನ್ನು ಉಪಯೋಗಿಸಿದ್ರೆ ಅದು ಹೊಸ ಪದ ಅಂತ ನಿಮ್ಗೆ ಅನಿಸಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ ಅಂದ್ಕೋಬೇಡಿ. ಪ್ರತಿಯೊಂದು ಪದ ಉಪಯೋಗಿಸಿದಾಗಲೂ ಕೂಡ ನಿಮ್ಮ ಸಾಧನೆ ಪ್ರಾರಂಭ ಆಯಿತು ಅಂದ್ಕೊಳ್ಳಿ. ಯಾವುದೇ ಅಧ್ಯಾಯ ಪ್ರಾರಂಭವಾಗಲಿ, ಯಾವುದೇ ಒಂದು ಎಪಿಸೋಡ್ ಪ್ರಾರಂಭ ಆದ ತಕ್ಷಣ ಹೌದು, ಇಲ್ಲಿ ನನ್ನ ಸಾಧನೆ ಪ್ರಾರಂಭವಾಯಿತು. ಬಿಗಿನ್ ನೌ, ನೌ ಆರ್ ನೆವರ್. ಪ್ರಾರಂಭಿಸಿ ನಿಮ್ಮ ಸಾಧನೆ. ಬಿಗಿನಿಂಗ್ಲೆಸ್ ಬಿಗಿನ್ಸ್ ಫಾರ್ ಎವರ್ ಅಂತ. ಇದು ಪ್ರಾರಂಭ ಆಗಲೇಬೇಕು, ಪ್ರಾರಂಭವಾಗುತ್ತೆ ಸಾಧನೆ. ಅಕಸ್ಮಾತ್ ನಿನ್ನೆವರೆಗೂ ಕೇಳಿದ್ದೆಲ್ಲ ಮರ್ತೋಗಿದೆ ಅಂದ್ಕೊಳ್ಳಿ, ಪರವಾಗಿಲ್ಲ. ಎಲ್ಲ ಮರೆತರೂ ಕೂಡ ಈ ತಿತಿಕ್ಷೆ ಅನ್ನೋದು ಒಂದು ಗೊತ್ತಾದರೆ ಸಾಕು. ಅದರಿಂದ ಅಷ್ಟೊಂದು ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ತಿತಿಕ್ಷೆ ಸಾಧಕನಿಗೆ, ಒಂದು ಸಾಧನೆಗೆ ಅವಶ್ಯಕವಾದ ಗುಣ. ನೀವು ಎಲ್ಲ ಮಾಡಿದ್ರೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲ ಯೋಗ ಜಪ ತಪ ಮಾಡಿ ಅಲ್ಲಿ ಸ್ವಲ್ಪ ತಿತಿಕ್ಷೆ, ಸಮಾಧಾನ, ಸಂಯಮ, ಟಾಲರೆನ್ಸ್, ಪೇಷನ್ಸ್ ಅದಿಲ್ಲದೆ ಇದ್ದರೆ ಎಲ್ಲವೂ ಕೂಡ ನೀವು ಮಾಡಿದ್ದೆಲ್ಲ ವ್ಯರ್ಥವಾಗುತ್ತೆ. ಮನುಷ್ಯನ ಜೀವನದ ಪರಮ ಧ್ಯೇಯವೇ ಬ್ರಹ್ಮ ಸಾಕ್ಷಾತ್ಕಾರ. ಅದು ದೊಡ್ಡ ದೊಡ್ಡ ಪದ ಇರ್ಬೋದು. ಬ್ರಹ್ಮ ಸಾಕ್ಷಾತ್ಕಾರ ಅಂದರೆ ಏನಿಲ್ಲ, ನಿಮ್ಮಲ್ಲಿರುವಂತಹ ಪರಬ್ರಹ್ಮ ಸ್ವರೂಪವನ್ನು ನೀವು ಸಾಕ್ಷಾತ್ಕರಿಸಿಕೊಳ್ಳುವುದು, ನೋಡುವುದು, ಒಳಗಡೆ ತಿಳ್ಕೊಳ್ಳೋದು ಅಷ್ಟೇ. ಇದೆಲ್ಲ ದೊಡ್ಡ ದೊಡ್ಡ ಪದ, ಹಾಗೆ ಅಂತ ಹೆದರಬೇಡಿ, ಏನಿಲ್ಲ. ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋದೇ ಬ್ರಹ್ಮ ಸಾಕ್ಷಾತ್ಕಾರ. ನಿಮ್ಮ ಕೋಪ ಯಾಕೆ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗತ್ತಲ್ಲ, ಆ ಗೊತ್ತಾಗೋದೇ ಒಂದು ಸಾಕ್ಷಾತ್ಕಾರ. ನಿಮ್ಮಲ್ಲಿರೋ ಲೋಪ ದೋಷಗಳನ್ನು ನೀವು ತಿಳ್ಕೊಳ್ತೀರಲ್ಲ, ಆ ತಿಳ್ಕೊಂಡಾಗ ಒಂದು ಮುಖ ತಿಳ್ಕೊಂಡಂಗೆ, ಹೌದು ಇದು ಯಾಕೆ ಬರ್ತಾ ಇದೆ, ಇದರ ಕಾರಣ ಏನು. ಯೂಶಲ್ ಆಗಿ ನಾವೇನು ಮಾಡ್ತೀವಿ, ಈ ಪ್ರಾಸೆಸ್ ಇಲ್ಲದೆ ಇದ್ದರೆ, ಈ ಆತ್ಮ ಸಂಶೋಧನೆ ನಡೀದೇ ಇದ್ದರೆ ಅವರಿಂದ ಇವರಿಂದ ಕೋಪ ಬಂತು ಅಂತ ಬೆರಳು ತೋರಿಸ್ಬಿಡ್ತೀವಿ ಅಲ್ವಾ. ಈಗ ನಮಗೆ ಕೋಪ ಬರ್ತಾ ಇದ್ದರೆ ನಿಜವಾಗ್ಲೂ ಸಾಧಕರಿಗೆ ಕೋಪ ಯಾಕೆ ಬರ್ತಾ ಇರಬಹುದು, ಈ ಒಂದು ವೀಕ್ನೆಸ್ ನನಗೆ ಎಲ್ಲಿಂದ ಬಂತು, ಇದಕ್ಕೆ ಕಾರಣ ಏನು, ಆಗ ನಮಗೆ ಗೊತ್ತಾಗುತ್ತೆ ನಮ್ಮ ಅಜ್ಞಾನವೇ ಇದಕ್ಕೆ ಕಾರಣ ಅಂತ. ಯಾವಾಗ ನಾವು ಜವಾಬ್ದಾರಿ ತಗೊಳ್ತೀವಿ ನಮ್ಮ ಅಜ್ಞಾನಕ್ಕೆ, ಅದು ಒಂದು ದೊಡ್ಡ ಒಂದು ಬದಲಾವಣೆ, ಟ್ರಾನ್ಸ್ಫಾರ್ಮೇಷನ್. ಅದರಿಂದ ತಿತಿಕ್ಷೆ ಅನ್ನೋದು ಸಾಧಕನಿಗೆ ಅವಶ್ಯಕವಾದ ಗುಣ. ಸಮಾಧಾನ ಅನ್ನೋದು ಮನುಷ್ಯ ಜೀವನದ ಪರಮಧ್ಯೇಯ ಏನು, ಬ್ರಹ್ಮ ಸಾಕ್ಷಾತ್ಕಾರ. ಇದಕ್ಕಂತೂ ಈ ಒಂದು ಸಾಧನೆಗೆ ಒಂದು ಸ್ವಲ್ಪ ಸಮಾಧಾನ ಬೇಕೇ ಬೇಕಾಗುತ್ತೆ. ನಿನ್ನೆವರೆಗೂ ಇಲ್ಲದೆ ಇದ್ರೂ ಪರವಾಗಿಲ್ಲ, ಇವತ್ತಿಂದ ಆ ತಿತಿಕ್ಷೆ ನಿಮ್ಮ ಜೀವನದಲ್ಲಿ ಪ್ರಾರಂಭವಾಗಲಿ. ಸಮಾಧಾನ ಅನ್ನೋದು, ಆ ಸಂಯಮ ಅನ್ನೋದು, ಆ ಟಾಲರೆನ್ಸ್ ಅನ್ನೋದು ಸ್ವಲ್ಪ ಇರಲಿ ಇದನ್ನು ಕೇಳೋಕ್ಕೆ, ಆಮೇಲೆ ತಾನೇ ಬರುತ್ತೆ. ಪರಮಾತ್ಮನ ಸಾಕ್ಷಿಯಾಗಿ, ಅಂದರೆ ದೇವರ ಸಾಕ್ಷಿಯಾಗಿ, ಅಂದರೆ ಆತ್ಮ ಸಾಕ್ಷಿಯಾಗಿ ಯಾವ ದಾರಿಯಲ್ಲಿ ನಾವು ನಡಿತೇವೋ ಅವನ ಕಣ್ಣು ನಮ್ಮನ್ನು ನೋಡ್ತಾ ಇದೆ ಅಂತ. ಆವಾಗ ನೋಡಿ, ಯಾರಾದ್ರೂ ಬೇರೆಯವ್ರು ನೋಡ್ತಾ ಇರೋದ್ರೆ ಎಷ್ಟು ವಿನಯವಾಗಿ ನೀವು ನಡ್ಕೊಳ್ತೀರಾ. ಅಹಂಕಾರಕ್ಕೆ ಸ್ಟಾರ್ಟ್ ಆಗುತ್ತು. ಎಷ್ಟು ಮರ್ಯಾದೆಯಿಂದ ನಡ್ಕೊಳ್ತೀರಾ ಬೇರೆಯವ್ರು ನೋಡ್ತಾ ಇದ್ದಾರೆ ಅಂದಾಗ. ದರ್ಪ ತೋರಿಸಲ್ಲ, ಆ ರೀತಿ ನಡ್ಕೊಳ್ತೀರಲ್ಲ. ಹಾಗೆ ಸದಾ ಕಾಲವು ಒಳಗಡೆಯಿಂದ ಪರಮಾತ್ಮ ನೋಡ್ತಾ ಇದ್ದಾನೆ ಅಂದಾಗ ನಿಮ್ಮ ದರ್ಪ ಇಲ್ಲ, ನಿಮ್ಮ ಅಹಂಕಾರ ಇಲ್ಲ. ಯಾರಿಗೋಸ್ಕರನೂ ಅಲ್ಲ, ನಿಮಗೋಸ್ಕರನೇ ನಿಮ್ಮ ಅಹಂಕಾರ ಪಕ್ಕಕ್ಕೆ ಇಡ್ತೀರಲ್ಲ, ಇದು ತಿತಿಕ್ಷೆ. ಈ ಪ್ರಕೃತಿಯ ಒಂದು ವ್ಯವಸ್ಥೆಯನ್ನು ನೀವೇ ನೋಡಿ. ಯೂನಿವರ್ಸಲ್ ಆರ್ಡರ್ ಅಂತಾರೆ, ಯೂನಿವರ್ಸಲ್ ಲಾ ಅಂತ. ಪ್ರಕೃತಿಯ ಒಂದು ಡಿಸಿಪ್ಲಿನ್ ಹೇಗಿದೆ ಅಂತ ನೋಡಿ. ಇದು ಮಾಯೆಯ ಒಂದು ಆಟದಲ್ಲಿ ಬೇವಿನ ಬೀಜ ಯಾವತ್ತೂ ಬೇವಿನ ಹಣ್ಣೇ ಕೊಡೋದು, ಮಾವಿನ ಹಣ್ಣು ಕೊಡೋದಿಲ್ಲ.
ಪ್ರಕೃತಿ ಏನೇ ಮಾಡಿದ್ರೂ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಹೀಗೆ ಎಷ್ಟೋ ಚಳಿಗಾಲದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ, ಹೊಂದ್ಕೊಳ್ತೀವಿ. ಬೇಸಿಗೆ ಬಂದ ತಕ್ಷಣ ನಮ್ಮ ಬಟ್ಟೆ ಬರೆಗಳು ಬದಲಾಗುತ್ತೆ. ಯಾವ ರೀತಿ ನಾವು ಪ್ರಕೃತಿಯನ್ನು ಹೊಂದ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಆ ಯೂನಿವರ್ಸಲ್ ಲಾ ಏನಿದೆ, ಆ ಡಿಸಿಪ್ಲಿನ್ ಏನಿದೆ, ಆರ್ಡರ್ ಏನಿದೆ, ಅದನ್ನು ಯಾರೂ ಬದಲಾಯಿಸೋಕ್ಕಾಗೋದೇ ಇಲ್ಲ. ಈವನ್ ಪ್ರಕೃತಿನೇ ಬದಲಾಯಿಸೋಕ್ಕಾಗಲ್ಲ. ಆ ರೀತಿ ಇದ್ದಾಗ ನಾವು ಹೇಗೆ ಹೊಂದ್ಕೊಳ್ತೀವೋ ಇದೇ ರೀತಿ ಈ ನೀತಿಯನ್ನು, ಈ ನಿಯಮವನ್ನು ನಮ್ಮ ಲೋಕ ಸಂಬಂಧದಲ್ಲಿ ನಮ್ಮ ಜೊತೇಲಿ ಇರೋರು ಹೇಗಿದ್ದಾರೋ ಅವ್ರು ಹಾಗೇ ಇರೋಕ್ಕೆ ಸಾಧ್ಯ. ಅವ್ರು ಆ ಥರ ಇರೋದಕ್ಕೆ ಅವ್ರ ಸಂಸ್ಕಾರಗಳೇನೋ, ಅವ್ರ ಕರ್ಮಗಳೇನೋ, ನಾವು ಹೀಗಿರಬೇಕು ಹಾಗಿರಬೇಕು ಅಂತ ಬದಲಾಯಿಸಕ್ಕೆ ಹೋಗ್ತೀವಿ, ಕ್ರಿಟಿಸೈಸ್ ಮಾಡ್ತೀವಿ, ಅವ್ರನ್ನ ದೂರ ಇಡ್ತೀವಿ, ಸಪ್ರೇಟ್ ಮಾಡ್ತೀವಿ. ಇವತ್ತಿನ ಹೋಮ್ವರ್ಕ್ ಏನಂದರೆ, ನಾಳೆವರೆಗೂ ನಿಮ್ಮ ಜೊತೆಯಲ್ಲಿ ಯಾರ್ಯಾರು ಬರ್ತಾರೆ, ನಿಮ್ಮ ಒಂದು ಒಡನಾಟದಕ್ಕೆ ಯಾರ್ಯಾರು ಬರ್ತಾರೆ, ಎಲ್ಲರಿಗೂ ಕೂಡ ನೀವು ಯಾರ್ಯಾರು ಹೇಗಿದ್ದಾರೋ ಅವ್ರನ್ನ ಹಾಗೆ ಒಪ್ಕೊಳ್ಳಿ. ಅವರಲ್ಲೇನೂ ದೋಷ ಹುಡುಕಬೇಡಿ. ಆ ದೋಷ ಕಾಣ್ತಾ ಇರೋದು ನಮ್ಮ ಕಣ್ಣಲ್ಲಿರೋ ದೋಷ. ಅವ್ರು ಹೇಗಿದ್ದಾರೋ ಹಾಗೆ ಇರೋಕ್ಕೆ ಸಾಧ್ಯ. ಅವ್ರು ಒಳ್ಳೆಯವರೋ ಕೆಟ್ಟವರೋ ಡಿಸೈಡ್ ಮಾಡೋದು, ನಮ್ಮ ಒಳ್ಳೆಯದೋ ಕೆಟ್ಟದ್ದು ಡಿಸೈಡ್ ಮಾಡೋದು ನಮ್ಮ ಇಂಟರ್ಪ್ರಿಟೇಷನ್. ಅದು ಈ ಒಂದು ಅರಿವು ಬಂದಾಗ ನೀವು ನೋಡ್ತಾ ಇರೋ ದೃಷ್ಟಿ, ಅವರ ಜೊತೆಗೆ ಸಂಬಂಧಗಳು ಕೂಡ ಬಹಳ ಇಂಪ್ರೂವ್ ಆಗುತ್ತೆ. ಇದು ನಿಮ್ಮ ಹೋಮ್ವರ್ಕು. ಇದು ತಿತಿಕ್ಷೆ. ತಿತಿಕ್ಷೆ ಅಂದ್ರೇನು? ಪ್ರಕೃತಿಯಲ್ಲಿ ಏನು ನಿಯಮ ಇದೆ, ಆರ್ಡರ್ ಏನಿದೆ, ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಆ ಪರಮಾತ್ಮನ ನಿಯಮವನ್ನು ಪ್ರಕೃತಿಯೂ ಕೂಡ ಅದಕ್ಕೆ ಅದು ಬದಲಾಯಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ನಾವೇನು ಮಾಡ್ತೀವಿ, ಬೇವಿನ ಗಿಡ ಹಾಕ್ತೀವಿ, ಮತ್ತು ನಾವು ಎಕ್ಸ್ಪೆಕ್ಟ್ ಮಾಡೋದು ಮಾವಿನ ಹಣ್ಣು. ಅದರಿಂದ ನಮಗೆ ತೊಂದರೆ ಆಗುತ್ತೆ, ಕಷ್ಟ ಆಗುತ್ತೆ. ಈ ಪ್ರಕೃತಿಯ ವ್ಯವಸ್ಥೆಯನ್ನು, ಈ ಯೂನಿವರ್ಸಲ್ ಲಾ ಆ್ಯಂಡ್ ಆರ್ಡರ್ನ ಕರೆಕ್ಟಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಹೇಗೆ ಒಂದು ಬೇವಿನ ಗಿಡ ಮಾವಿನ ಹಣ್ಣನ್ನು ಕೊಡೋದಿಲ್ಲ, ಅದರ ಸ್ವಭಾವ ಬೇರೆಯೋ, ಹಾಗೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಂದೇ ಆದ ಸಂಸ್ಕಾರದಲ್ಲಿರ್ತಾನೆ. ನಾವು ಏನನ್ನೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಯಾರಿಂದ ಅನ್ನೋದು ನಮಗೆ ಗೊತ್ತಾಗಬೇಕು. ಈ ನಿಯಮ ನಮ್ಮ ಲೋಕ ಸಂಬಂಧದಲ್ಲೂ ಬಳಸ್ಕೊಂಡು ನಾವೆಲ್ಲರೂ ಯಾವ್ರವ್ರು ಹೇಗಿದ್ದಾರೋ ಹಾಗಾಗಿ ಒಪ್ಕೊಂಡು ನೋಡೋಣ ನಮ್ಮ ಇಂಟ್ರ್ಯಾಕ್ಷನ್ ಹೇಗಿರುತ್ತೆ ಅಂತ ಮುಂದಿನ ಶೀರ್ಷಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.